ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತನ್. ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 580. ಹೌದು, 580th ಕ್ಲಾಸ್ ಅಥವಾ 580ನೇ ತರಗತಿ ಈ ಒಂದು ಸರಣಿಯಲ್ಲಿ. ಮತ್ತು ಒಟ್ಟಾರೆಯಾಗಿ ಸುಮಾರು 830ಕ್ಕೂ ಅಧಿಕ ವಿಡಿಯೋಗಳನ್ನು ಅಮರ್ಸ್ ಕ್ಲಾಸಸ್ ಅಲ್ಲಿ ನೋಡಬಹುದು. ಅದು ಬೇರೆ ಬೇರೆ ಸಬ್ಜೆಕ್ಟ್ಸ್ ಮೇಲೆ ಇದಾವೆ. ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಬಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ ಆಗಿರ್ಬೋದು, ಅಥವಾ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಆಗಿರ್ತಕ್ಕಂಥ ಅಂದ್ರೆ ಆರ್ಟ್ಸ್ ಸಬ್ಜೆಕ್ಟ್ಸ್ ಅಂತ ಕರಿತೀವಿ. ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಪಾಲಿಟಿ, ಹೀಗೆ ಸಾಕಷ್ಟು ವಿಚಾರಗಳನ್ನು ಈಗ ಆಲ್ರೆಡಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿದೀವಿ ಒಂದ್ ಕಡೆ. ಮತ್ತೊಂದ್ ಕಡೆ ಸೈನ್ಸ್ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ವಿಡಿಯೋಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಇದಾವೆ. ಸೊ ಹೀಗೆ ನಿಮ್ಮ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ಸಾಕಷ್ಟು ವಿಡಿಯೋಗಳ ಸಂಗ್ರಹ ಇದೆ. ಜೊತೆಗೆ GK ಪೇಪರ್ ಸಾಲ್ವಿಂಗ್ ಕೂಡ ಇದೆ. ಅಂದ್ರೆ ಬೇರೆ ಬೇರೆ ವಿವಿಧ ಪರೀಕ್ಷೆಗಳೇನು ನಡೆದಿರ್ತವೆ, ಆ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನ ಸಬ್ಜೆಕ್ಟ್ ವೈಸ್ ತೆಗೆದುಕೊಂಡು ಅವುಗಳನ್ನ ಡೀಪ್ ಆಗಿ ಡಿಸ್ಕಷನ್ ಮಾಡಿರ್ತಕ್ಕಂಥ ವಿಡಿಯೋಗಳಿದಾವೆ. ಈ ಎಲ್ಲಾ ವಿಡಿಯೋಗಳಿಗಿಂತಲೂ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಕ್ಕಂಥ ವಿಡಿಯೋಗಳೇ ನಿಮಗೆ ದಾರಿದೀಪವಾಗ್ತವೆ, ನಿಮಗೆ ಮಾರ್ಗದರ್ಶಕರಾಗ್ತವೆ. ಅದಕ್ಕೋಸ್ಕರ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಒಳ್ಳೆಯ ಫ್ರೆಂಡ್ಸ್, ಗುಡ್ ಫ್ರೆಂಡ್ಸ್ ಯಾರು ಅಂದ್ರೆ ಹಳೆ ಪ್ರಶ್ನೆ ಪತ್ರಿಕೆಗಳೇ ಆಗಿರ್ತವೆ. ಬೇರೆ ಯಾರಾದ್ರೂ ನಮ್ಮ ದಾರಿ ತಪ್ಪಿಸ್ಬೋದು, ಬೇರೆ ಯಾರಾದ್ರೂ ನಮ್ಮನ್ನ ಮಿಸ್ಗೈಡ್ ಮಾಡ್ಬೋದು, ಆದ್ರೆ ಹಳೆ ಪ್ರಶ್ನೆ ಪತ್ರಿಕೆಗಳು ಯಾವತ್ತೂ ಮಿಸ್ಗೈಡ್ ಮಾಡಲ್ಲ. ಅವು ಆಕ್ಚುಲಿ ನಾವ್ ಏನನ್ನ ಮಿಸ್ ಮಾಡಿದೀವಿ ಅನ್ನೋದನ್ನ ತೋರಿಸ್ತಾ ನೀನು ಲೆವೆಲ್ ಅನ್ನ ನಮ್ಗೆ ಕೈಗನ್ನಡಿಯಾಗಿ ತೋರಿಸ್ತವೆ. ನಾವ್ ಎಷ್ಟು ಓದಿದೀವಿ, ಎಷ್ಟು ಓದಿಲ್ಲ, ಯಾವ ಚಾಪ್ಟರ್ನ ಎಷ್ಟು ತಿಳ್ಕೊಂಡಿದೀವಿ ಅನ್ನೋದನ್ನ ತಿಳಿಸ್ತಕ್ಕಂತಹ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಹಳೆ ಪ್ರಶ್ನೆ ಪತ್ರಿಕೆಗಳಂತ ಸಾಕಷ್ಟು ಬಾರಿ ಹೇಳಿದ್ದೀನಿ ಅಲ್ವಾ. ಸೊ ಆ ಒಂದು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿರ್ತಕ್ಕಂಥ ಸಾಕಷ್ಟು ವಿಡಿಯೋಸ್ ಇದಾವೆ. ಅವು ಯಾವುದೋ ಜಮಾನ್ ಕಾಲದ್ದಲ್ಲ, ಆದ್ರೆ ಇತ್ತೀಚಿನವೇ ಎಲ್ಲ ಸಾಲ್ವ್ ಮಾಡಿರ್ತಕ್ಕಂಥದ್ದು. ಸೊ ನಿಮ್ಮ ಮುಂದಿನ KS ಎಕ್ಸಾಮ್ ಆಗಿರ್ಬೋದು, PDO ಆಗಿರ್ಬೋದು, VAO ಆಗಿರ್ಬೋದು, ಅಥವಾ ಇನ್ನಿತರ ಬೇರೆ ಪರೀಕ್ಷೆಗಳು, ಗ್ರೂಪ್ C, ಗ್ರೂಪ್ B ಅಥವಾ 402 ಆಗಿರ್ಬೋದು, ಇವೆಲ್ಲ ಪರೀಕ್ಷೆಗಳಿಗೆ ಹಳೆ ಪ್ರಶ್ನೆ ಪತ್ರಿಕೆಗಳೇ ಮಾರ್ಗದರ್ಶಕರು ಅಂತ ಹೇಳ್ತಾ ಇವತ್ತು ಜುಲೈ 2024ರ 4ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನ ನೋಡ್ತಾ ಹೋಗೋಣ. ಒಂದ್ ಕಡೆ ನೋಡ್ಬೋದು ಜೊರಾವರ್. ಏನಿದೆ ಜೊರಾವರ್? ಇದೊಂದು DRDO ಅಭಿವೃದ್ಧಿಪಡಿಸಿರ್ತಕ್ಕಂತಹ ಭಾರತದ ಬಹಳ ಹಗುರವಾಗಿರ್ತಕ್ಕಂಥ ಒಂದು ಬಾಟಲ್ ಟ್ಯಾಂಕ್ ಅಂತ ಕರಿತೀವಿ, ಅಥವಾ ಯುದ್ಧ ಟ್ಯಾಂಕ್ ಅಂತ ಕರಿತೀವಿ ಅಲ್ವಾ. ಬಹಳ ಎತ್ತರದ ಪ್ರದೇಶಗಳಿಗೆ ಯುದ್ಧ ಟ್ಯಾಂಕ್ಗಳನ್ನ ತೆಗೆದುಕೊಂಡು ಹೋಗ್ತಕ್ಕಂತಹ ಬಹಳ ದೊಡ್ಡ ಕ್ಲಿಷ್ಟಕರ ಪರಿಸ್ಥಿತಿಯನ್ನ ಭಾರತ ಎದುರಿಸ್ತಾ ಇತ್ತು. ಅಂತಹ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಕಷ್ಟಕರ ಪರಿಸ್ಥಿತಿ ಹೈ ಆಲ್ಟಿಟ್ಯೂಡ್ ಏರಿಯಾಸ್ಗೂ ಕೂಡ ತೆಗೆದುಕೊಂಡು ಹೋಗಲು ಹಗುರವಾಗಿರ್ತಕ್ಕಂಥ ಯುದ್ಧ ಟ್ಯಾಂಕ್ಗಳ ಅವಶ್ಯಕತೆ ಭಾರತಕ್ಕಿತ್ತು. ಇವತ್ತು ಜೊರಾವರ್ ಎನ್ನುವ ಈ ಒಂದು DRDO ಅಭಿವೃದ್ಧಿಪಡಿಸಿದ ಲೈಟ್ ಬಾಟಲ್ ಟ್ಯಾಂಕ್ ಇವತ್ತು ಸುದ್ದಿಯಲ್ಲಿದೆ. ಸೊ ಅದನ್ನ ಎಲ್ಲಿ ಟೆಸ್ಟ್ ಮಾಡಲಾಯಿತು, ಅದರ ವಿಶೇಷತೆಗಳೇನು ನೋಡ್ತಾ ಹೋಗೋಣ ಒಂದ್ ಕಡೆ. ಮತ್ತೊಂದ್ ಕಡೆ UK ಯುನೈಟೆಡ್ ಕಿಂಗ್ಡಮ್ನ ನೂತನ ಪ್ರಧಾನಮಂತ್ರಿಗಳಾಗಿ ಲೇಬರ್ ಪಾರ್ಟಿಯ ಕೀರ್ ಸ್ಟಾರ್ಮರ್ ಅವರು ಆಯ್ಕೆಯಾಗಿದ್ದಾರೆ. ಸೊ ಹಾಗಾದ್ರೆ ಯಾವ ಪಾರ್ಟಿ ಎಷ್ಟು ಸ್ಥಾನಗಳನ್ನು ಗೆದ್ರು, ಮತ್ತು ನಮ್ಮ ಭಾರತೀಯ ಮೂಲದ ರಿಷಿ ಸುನಕ್ ಅವರಿಗೆ ಸೋಲಾಗಿದೆ, ಅವರು ಯಾವ ಪಕ್ಷ, ಸೊ ಏನೇನಾಯ್ತು, ಆಸ್ ಯೂಶುವಲ್ ನಮ್ಮ 15 ಪ್ರಮುಖ ಪ್ರಚಲಿತ ಘಟನೆಗಳನ್ನ ಈ ಒಂದು ಜುಲೈ 2024ರ 4ನೇ ಭಾಗದಲ್ಲಿ ನೋಡ್ತಾ ಹೋಗೋಣ. ಹಾಗಾದ್ರೆ ಸೊ ಈಗ ಆಲ್ರೆಡಿ ಸಾಕಷ್ಟು ಡೇಸ್ ಅಂಡ್ ಥೀಮ್ಸ್ ಅನ್ನು ನೋಡಿದೀವಿ, ಸಾಕಷ್ಟು ಕರೆಂಟ್ ಅಫೇರ್ಸ್ ಗಳನ್ನ ನೋಡಿದೀವಿ, ವಿಶೇಷ ವಿಡಿಯೋಗಳನ್ನ ನೋಡಿದೀವಿ. ಅದು ಸ್ಪೋರ್ಟ್ಸ್ ಆಗಿರ್ಬೋದು, ಯಾವುದೇ ಈವೆಂಟ್ ನಡೆದರೂ ಕೂಡ ಅದ್ರ ಮೇಲೆ ಸಪರೇಟ್ ವಿಡಿಯೋಗಳನ್ನ ನೋಡ್ತಾ ಇದೀವಿ. ಸೊ ಒಂದ್ ಕಡೆ ಸುಪ್ರೀಂ ಕೋರ್ಟ್ ನ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಗಳಾದ್ರೆ, ಮತ್ತೊಂದ್ ಕಡೆ ಸೈನ್ಸ್ ಅಂಡ್ ಟೆಕ್ ಇದೆ, ಮತ್ತೊಂದ್ ಕಡೆ ಅಮೆಂಡ್ಮೆಂಟ್ಸ್ ಇದಾವೆ. ಇವೆಲ್ಲವೂ ಕೂಡ ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಸಾಕಷ್ಟು ಅನುಕೂಲ ಆಗ್ತವೆ ಅಂತ ಹೇಳ್ತಾ ಜುಲೈ 2024ರ 4ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನ ನೋಡ್ತಾ ಇದೀವಿ. ನಾನು ಅಮರೇಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಒಂದಷ್ಟು ಕರೆಂಟ್ ಅಫೇರ್ಸ್ ಇದೆ, ಒಂದಷ್ಟು ನನ್ನ ಪರಿಚಯವೂ ಕೂಡ ಇದೆ, ಒಂದಷ್ಟು ಕಂಪ್ಯೂಟರ್ ವಿಡಿಯೋಸ್ ಇದಾವೆ. ಸೊ ಎಲ್ಲವನ್ನ ನೋಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ. ನಿಮ್ಮ ಕಾನ್ಫಿಡೆನ್ಸ್ಗೋಸ್ಕರ ಇಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಇನ್ಫಾರ್ಮೇಶನ್ ನನ್ನ ಬಗ್ಗೆ. ಸೊ ಅದನ್ನು ನೋಡಿ ವೆದರ್ ವಿ ಆರ್ ಫಾಲೋಯಿಂಗ್ ಎ ರೈಟ್ ಮೆಂಟರ್, ನಾವು ಸರಿಯಾದ ಒಬ್ಬ ಮಾರ್ಗದರ್ಶಕನನ್ನ ಫಾಲೋ ಮಾಡದೇ ಇದೀವಾ ಇಲ್ವಾ ಅನ್ನೋದನ್ನು ಕೂಡ ನೋಡ್ಬೋದು. ಸೊ ಇಷ್ಟು ಹೇಳ್ತಾ ಇನ್ನು ಕರೆಂಟ್ ಅಫೇರ್ಸ್ ವಿಡಿಯೋಸ್ ಇದಾವೆ, ಕಂಪ್ಯೂಟರ್ ವಿಡಿಯೋಸ್ ಇದಾವೆ, GK ಪೇಪರ್ ಸಾಲ್ವಿಂಗ್ ವಿಡಿಯೋಸ್ ಇದಾವೆ. ಇವೆಲ್ಲವೂ ಕೂಡ ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಸಾಕಷ್ಟು ಜ್ಞಾನವನ್ನು ನೀಡ್ತಕ್ಕಂತಹ, ಬಹಳ ಎಫರ್ಟ್ ಹಾಕಿ ಮಾಡಿರ್ತಕ್ಕಂತಹ ವಿಡಿಯೋಸ್ ಆಗ್ತವೆ. ಸೊ ಈ ಎಲ್ಲ ಎಫರ್ಟ್ಗೆ ನಿಮ್ಮ ಸಹಕಾರವೂ ಕೂಡ ಬೇಕು. ಇಲ್ಲಿ ಜಾಯಿನ್ ಬಟನ್ ಇದೆ, ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗಿ. ಈಗ ಆಲ್ರೆಡಿ ಗೋಲ್ಡನ್ ಕ್ಲಾಸಸ್ಗೆ ಜಾಯ್ನ್ ಆಗಿದ್ರೆ ನಿಮ್ಗೆ ಒಂದೆರಡು
ಕರೆಂಟ್ ಅಫೇರ್ಸ್ ಒಂದೆರಡು ತಿಂಗಳ ಕರೆಂಟ್ ಅಫೇರ್ಸ್ ಬರ್ತಾ ಇರುತ್ತೆ. ಬಟ್ ಎಲ್ಲ ವಿಡಿಯೋಸ್ಗೋಸ್ಕರ ನೀವು ಇಲ್ಲಿ ಸಿ ಪರ್ಕ್ಸ್ ಅಂತ ತೋರಿಸ್ತಾ ಇರುತ್ತೆ. ಸಿ ಪರ್ಕ್ಸ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಚೇಂಜ್ ಲೆವೆಲ್ ಮಾಡ್ಕೊಳ್ಳಿ. ಚೇಂಜ್ ಲೆವೆಲ್ ಮಾಡಿಕೊಂಡು ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ನಮಗೆ ನಿಮ್ಮ ಸಪೋರ್ಟನ್ನು ಮಾಡ್ತೀರ ಅಂತ ಭಾವಿಸ್ತಾ, ಸೊ ಈಗ ನಾವು ನೇರವಾಗಿ 2024 ಜುಲೈ ತಿಂಗಳ 4ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1. ಇತ್ತೀಚೆಗೆ ಶಾಂಘೈ ಸಹಕಾರ ಸಂಸ್ಥೆಯ ಅಂದ್ರೆ SCO ಅಂತ ಕರಿತೀವಿ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಕೌನ್ಸಿಲ್ ಆಫ್ ಹೆಡ್ ಆಫ್ ಸ್ಟೇಟ್ಸ್ ನ 24ನೇ ಸಭೆ ಎಲ್ಲಿ ನಡೆಯಿತು? Recently, where was the 24th meeting of the Council of the Heads of the States of the Shanghai Cooperation Organization held ಅಂತ ಹೇಳಿದರೆ ಕೋಆಪರೇಷನ್, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ SCO. ಇಲ್ಲಿ ಪ್ರಶ್ನೆ ಯಾವ ರೀತಿಯಾಗಾದ್ರೂ ಬರ್ಬೋದು. ಯಾವಾಗಲೂ ನಾವು ಪ್ರಶ್ನೆ ಯಾವ ರೀತಿಯಾಗಿ ಬರುತ್ತೆ ಅನ್ನೋದು ಗೊತ್ತಿದ್ದಾಗ ನಮಗೆ ಆ ಅಂಶಗಳು ನಮ್ಮಲ್ಲಿ ನೆನ್ಪಿಡ್ತಾ ಹೋಗ್ತವೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೇನೆ ಪ್ರತಿ ಸಲ. ಯಾಕಂದ್ರೆ ಈ ಪ್ರಶ್ನೆ ಮೇಲೆ ಅಥವಾ ಈ ಕ್ವಶನ್ ಮೇಲೆ ಯಾವ ರೀತಿಯಾಗಿ ಎಕ್ಸಾಮ್ ಅಲ್ಲಿ ಬರ್ಬೋದು ಅಂದ್ರೆ, ಒಂದು SCO ಇದರ ವಿಸ್ತೃತ ರೂಪವೇನು? ಸಿಂಪಲ್ ಆಗಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಸಿಂಪಲ್. ಓಕೆ, ಮೊದಲನೇದಾಯ್ತು. ಎಕ್ಸ್ಪ್ಯಾನ್ಷನ್ ಅಥವಾ ವಿಸ್ತೃತ ರೂಪ ಏನು ಅಂತ ಕೇಳ್ತಾರೆ. ಇದು ಯಾವಾಗ ಆರಂಭವಾಯಿತು? ಯಾವ ವರ್ಷ ಆರಂಭವಾಯಿತು? ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಲ್ವಾ? ಇದರ ಭಾಗವಾಗಿ ಭಾರತ ಸೇರಿದೆಯೋ ಇಲ್ವೋ ಅಲ್ವಾ? ಸೊ ಇನ್ನೊಂದು, ಈ ಒಂದು SCO ಸಂಘಟನೆಯಲ್ಲಿ, ಸಂಸ್ಥೆಯಲ್ಲಿ ಎಷ್ಟು ದೇಶಗಳು ಸದಸ್ಯ ರಾಷ್ಟ್ರಗಳಾಗಿದ್ದಾವೆ? ಇತ್ತೀಚೆಗೆ ಇದರ ಒಂದು ಮೀಟಿಂಗ್ ನಡೀತಲ್ವಾ, 24th ಮೀಟಿಂಗು, ಅದು ಎಲ್ಲಿ ನಡೆಯಿತು? ಸೊ ಈ ರೀತಿಯಾಗಿ ಪ್ರಶ್ನೆಗಳು ಬರ್ತಾ ಹೋಗ್ತವೆ ಅಲ್ವಾ? ಸೊ ಕೆಲವೊಬ್ಬರಿಗೆ ಅನ್ಸ್ಬೋದು, ಸರ್ ಇದು ಎಲ್ಲ ವೆಬ್ಸೈಟ್ ಅಲ್ಲಿ ನೋಡಿದೀವಿ ಪ್ರಶ್ನೆ ಅಂತ ಅನಿಸ್ತಾ ಇರುತ್ತೆ ಅಲ್ವಾ? ಅನ್ಸ್ಬೇಕಂತಲೇ ತಾನೇ ಈ ಕ್ವಶನ್ ಹಾಕಿರೋದು, ರೈಟ್? ಹೀಗೆ ಈ ಒಂದು ಪ್ರಶ್ನೆಯನ್ನ ನೋಡ್ತಾ ನೋಡ್ತಾ ನಾವು ಹೆಚ್ಚಿನ ಮಾಹಿತಿ, ಹೌದು ಪ್ರಶ್ನೆ ಬಂದಿರೋದು ವೆಬ್ಸೈಟ್ ಇಂದ ಬಂದಿದೆ ಅಂತ ಗೊತ್ತಾಗಿ ನಾವು ಅದನ್ನು ತೆಗೆದುಕೊಂಡು ಅದ್ರ ಜೊತೆಗೆ ಪೇಪರ್ ಕಟ್ಟಿಂಗು ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ಒಂದೇ ಕಡೆ ಒಂದು ಸಲ ನೋಡಿದ್ರೆ ಸಾಕು, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಬಗ್ಗೆ ನಿಮ್ಗೆ ತಲೆಯಲ್ಲಿ ಉಳಿದಿರ್ಬೇಕು. ಅದಕ್ಕೆ ಹೇಳೋದು, ಬಹಳ ಜನ ಹೇಳ್ತಾ ಇರ್ತಾರೆ, ಕೆಲವೊಬ್ಬರಿಗೆ ಪಾಠವನ್ನ ತಾವೇ ಓದಿದಾಗಲೇ ಸಮಾಧಾನ ಅಲ್ವಾ, ಅದೊಂದು ಕ್ಯಾಟಗರಿ ಆಫ್ ಪೀಪಲ್. ಕೆಲವೊಬ್ಬರಿಗೆ ಪಾಠವನ್ನ ನೋಡಿದಾಗಲೇ ಸಮಾಧಾನ, ಕೆಲವೊಬ್ಬರಿಗೆ ಪಾಠವನ್ನ ನೋಡ್ತಾ ನೋಡ್ತಾ ಕೇಳಿದಾಗ ನೆನಪಿರೋಷ್ಟು ತಾವೇ ಓದಿದಾಗ ನೆನಪಿರಲ್ಲ. ಸಾಮಾನ್ಯವಾಗಿ ವಿದ್ಯಾರ್ಥಿ ಜೀವನ ಅಂದಾಗ ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ ಇರ್ತವೆ. ಇವತ್ತೇನ್ ಮಾಡ್ತಾ ಇದೀವಿ, ಒಂದ್ ಕಡೆ ಸೋಷಿಯಲ್ ಮೀಡಿಯಾ ಇದೆ ಅಲ್ವಾ, ಮತ್ತೊಂದ್ ಕಡೆ ಬಹಳ ಇಡೀ ಪ್ರಪಂಚನೇ ಒಂದು ಸಣ್ಣ ಹಳ್ಳಿ ಆಗೋಗ್ಬಿಟ್ಟಿದೆ. ಎಲ್ಲೋ ನಡೆಯೋದು, ಯಾವುದೋ ಊರಲ್ಲಿ ನಡೆಯೋದೆಲ್ಲ ನಮ್ಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಮೊಬೈಲ್ ತೆಗೆದ್ರೆ ಸಾಕು, ಡಿಸ್ಟ್ರಾಕ್ಷನ್ಸ್ ಬಹಳ ಇರೋದ್ರಿಂದ ಆದಷ್ಟು, ಅಥವಾ ನಮ್ಮ ಮನಸ್ಸಲ್ಲಿ ಡಿಸ್ಟ್ರಾಕ್ಷನ್ಸ್ಗಳು, ನಮ್ಮ ಮನಸ್ಸಲ್ಲಿ ಬೇರೆ ಬೇರೆ ಆಲೋಚನೆಗಳು ಜಾಸ್ತಿ ಆಗ್ತಾ ಇದೆ ಇಂದಿನ ಕಾಲಕ್ಕಿಂತಲೂ ಇವಾಗ, ವರ್ಷದಿಂದ ವರ್ಷಕ್ಕೆ. ಇಂತಹ ಸಂದರ್ಭದಲ್ಲಿ ನಾವಾಗೇ ಓದಬೇಕಾದ್ರೆ ಇರ್ತಕ್ಕಂಥ ಕಾನ್ಸಂಟ್ರೇಷನ್ ಇವತ್ತು ಬಹಳ ಲೋ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ನಮ್ಮಂಥವ್ರು ಪಾಠ ಮಾಡುವಾಗ ಕೇಳಿದಾಗ, ಅದನ್ನು ನೋಡಿದಾಗ ನಿಮ್ಮಲ್ಲಿ ನೆನಪಿರೋದು ಹೆಚ್ಚಿನ ಪರ್ಸೆಂಟೇಜ್ ನೆನಪಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೋಡೋದನ್ನ ಕಲೀರಿ. ಯಾಕಂದ್ರೆ ಪ್ರಪಂಚ ಬಹಳ ಮುಂದೆ ಬಂದು ಹೋಗಿದೆ. ಹಿಂದಿನ ಕಾಲದಲ್ಲಿ ಬುಕ್ಸ್ ಓದೋದು, ಬುಕ್ಸ್ ಓದ್ಬೇಕಾದ್ರೆ ಆಲೋಚನೆಗಳು ಹೇಗಿರ್ತಾವೆ ನಿಮ್ಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ವಿಡಿಯೋಗಳನ್ನು ನೋಡಿದಾಗ ಒಂದ್ ಕಡೆ ಮನಸ್ಸನ್ನು ಹಿಡಿತದಲ್ಲಿ ತಂದಿಟ್ಟು ನಿಮಗೆ ಅರ್ಥವನ್ನು ಮಾಡಿಸ್ತಕ್ಕಂತಹ ಪ್ರಯತ್ನ ಆಗ್ತದೆ. ಇಲ್ಲ ಸರ್ ನಮಗೆ ಬುಕ್ ಓದಿದ್ರೇನಂದ್ರೆ ಒಳ್ಳೇದು, ಹಂಗಂತ ಎಲ್ಲಾ ಸಬ್ಜೆಕ್ಟ್ಗಳನ್ನು ಕೂಡ ನಾವು ವಿಡಿಯೋ ನೋಡೋದಕ್ಕಾಗಲ್ಲ, ಬಹಳ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಅಟ್ಲೀಸ್ಟ್ ಒಂದಷ್ಟನ್ನಾದ್ರೂ ನೋಡ್ಬೇಕಾಗುತ್ತೆ. ಯಾವ್ದು ಡಿಫಿಕಲ್ಟ್ ಇದೆ, ಯಾವ್ದು ಅರ್ಥ ಆಗ್ತಾ ಇಲ್ಲ ಅಂತವನ್ನಾದ್ರೂ ನೋಡ್ಲೇಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾ, ಹಾಗಾದ್ರೆ ಇತ್ತೀಚೆಗೆ ಶಾಂಘೈ ಸಹಕಾರ ಸಂಸ್ಥೆಯ ಕೌನ್ಸಿಲ್ ಆಫ್ ಹೆಡ್ ಆಫ್ ಸ್ಟೇಟ್ ನ 24ನೇ ಸಭೆ ಎಲ್ಲಿ ನಡೆಯಿತು ಅಂದ್ರೆ, ಸೊ ಸರಿಯಾದ ಉತ್ತರ ಕಜಕಸ್ತಾನದ ಆಸ್ಥಾನದಲ್ಲಿ ನಡೆಯಿತು. ಸೊ ಕಜಕಸ್ತಾನ ಹಾಗಾದ್ರೆ SCOದ ಒಂದು ಸದಸ್ಯ ರಾಷ್ಟ್ರವಾಗಿದೆ. ಸದಸ್ಯ ರಾಷ್ಟ್ರವಾಗಿರ್ತಕ್ಕಂಥ ಕಜಕಸ್ತಾನದ ಆಸ್ಥಾನದಲ್ಲಿ ಈ ಒಂದು ಶಾಂಘೈ ಸಹಕಾರ ಸಂಸ್ಥೆಯ 24ನೇ ಸಭೆ ನಡೆಯಿತು. ಲೀಡರ್ಸ್ ಎಕ್ಸ್ಪೆಕ್ಟೆಡ್ ಟು ಡಿಸ್ಕಸ್ ದ ಪ್ರಾಸ್ಪೆಕ್ಟ್ಸ್ ಆಫ್ ದ ಮಲ್ಟಿಲ್ಯಾಟರಲ್ ಕೋಆಪರೇಷನ್ ಎಟ್ SCO ಸಮಿತ್ ಇನ್ ಆಸ್ಥಾನ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ನಮ್ಮ ಎಸ್ ಜೈಶಂಕರ್ ಅವರು ಏನಿದ್ದಾರೆ, ನಮ್ಮ ವಿದೇಶಾಂಗ ಸಚಿವರು, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬದಲಾಗಿ ಅವರು ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ತಂಡವನ್ನು ತೆಗೆದುಕೊಂಡು ಹೋಗಿದ್ರು ಆಸ್ಥಾನಕ್ಕೆ. ಓಕೆ, ಹೀಗೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಭಾಗವಹಿಸಿದ್ರು. ಸೊ ಯಾರು ಅಂದ್ರೆ ಎಸ್ ಜೈಶಂಕರ್ ಅವರು, ನಮ್ಮ ವಿದೇಶಾಂಗ ಸಚಿವರು ಅನ್ನೋದನ್ನ ಗಮನಿಸಬಹುದು. ಸೊ SCO ಸಭೆ 24ನೇ ಸಭೆ ನಡೆದಿದ್ದು ಕಜಕಸ್ತಾನದ ಆಸ್ಥಾನದಲ್ಲಿ.
ತಿಳ್ಕೋಬೇಕು. ಹೀಗೆ 24ನೇ SCO ರಾಜ್ಯ ಮುಖ್ಯಸ್ಥರ ಸಭೆಯು ಜುಲೈ 4, 2024 ಕಜಕಿಸ್ತಾನದ ಆಸ್ಥಾನದಲ್ಲಿ ನಡೆಯಿತು. ಓಕೆ, ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಬದಲಾವಣೆ ಅಥವಾ ಬೆಳವಣಿಗೆ ನಡೆದಿರ್ತಕ್ಕಂಥದ್ದು, ಈ ಒಂದು SCOದಲ್ಲಿ ಒಟ್ಟು 9 ಸದಸ್ಯ ರಾಷ್ಟ್ರಗಳಿದ್ವು. ಈ ಒಂದು ಮೀಟಿಂಗ್ ಅಲ್ಲಿ 10ನೇ ಸದಸ್ಯ ರಾಷ್ಟ್ರವಾಗಿ ಬೆಲಾರಸ್ ಕೂಡ ಪೂರ್ಣ ಸದಸ್ಯತ್ವವನ್ನು ಒಪ್ಪಿಕೊಂಡಿತು ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಹಾಗಾದ್ರೆ ಒಟ್ಟು 9 ರಾಷ್ಟ್ರಗಳಿದ್ದು ಪ್ಲಸ್ 1 ಯಾವುದು ಅಂದ್ರೆ ಬೆಲಾರಸ್. ಸೊ ಹಾಗಾದ್ರೆ ಈ ಪ್ರಶ್ನೆಗೆ ಇನ್ನಷ್ಟು ಯಾರು ಮಾಡ್ಕೋಬಹುದು ನಾವು. ಸೊ ಇತ್ತೀಚೆಗೆ ಈ SCO ಸಂಸ್ಥೆಗೆ ಸಂಘಟನೆಗೆ ಸೇರಿರ್ತಕ್ಕಂತಹ ದೇಶ ಯಾವುದು ಅಂದ್ರೆ ಫ್ರಾನ್ಸು, ಜಪಾನು, ಬೆಲಾರಸ್, ಮತ್ತೊಂದು ಯಾವುದು ಶ್ರೀಲಂಕಾನೋ ಕೊಟ್ಟಿರ್ತಾರೆ. ಬೆಲಾರಸ್ ಅನ್ನೋದನ್ನ ಗಮನಿಸಬೇಕು. ಮತ್ತೊಂದು ಪಾಯಿಂಟ್ ಕೂಡ ನಮ್ಗೆ ಆಡ್ ಆಯ್ತು. ಸೊ ರಷ್ಯಾದ ಅಧ್ಯಕ್ಷರು ಪುಟಿನ್ ಸೇರಿದಂತೆ ಬೇರೆ ಬೇರೆ ದೇಶಗಳ ಮುಖ್ಯಸ್ಥರು ಕೂಡ ಭಾಗವಹಿಸಿದ್ರು. ಇದರಲ್ಲಿ ಮೋದಿ ಅವರು ಭಾಗವಹಿಸಕ್ಕಾಗಿರ್ಲಿಲ್ಲ, ಅವರು ಬೇರೆ ಟೂರ್ ಅಲ್ಲಿ ಇದ್ರು, ಬೇರೆ ದೇಶದ ಇದರಲ್ಲಿ. ನಿಮ್ಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತ. ಸೊ ಒಟ್ಟಾರೆಯಾಗಿ ತಿಳ್ಕೊಬೇಕು. ಇನ್ನು ಅವ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ. ಇಲ್ಲಿ ನನಗೆ ಬೇಕಾಗಿರೋದು ಕಜಕಿಸ್ತಾನ ಎಲ್ಲಿ ಬರುತ್ತೆ, ಆ ಸ್ಥಾನ ಎಲ್ಲಿದೆ, ಅದರ ಅಕ್ಕಪಕ್ಕದ ದೇಶಗಳು ಯಾವ್ಯಾವು ನೋಡ್ಬೋದು. ಕಜಕಿಸ್ತಾನ, ಈ ಕಡೆ ಮೇಲ್ಗಡೆ ರಷ್ಯಾ ಇದೆ, ಈ ಕಡೆ ಚೀನಾ ಇದೆ, ಕೆಳಗಡೆ ಕಿರ್ಗಿಸ್ತಾನ ಇದೆ, ಉಜ್ಬೇಕಿಸ್ತಾನ ಇದೆ, ಸೊ ಕೆಳಗಡೆ ತಜಿಕಿಸ್ತಾನ, ಅಫ್ಘಾನಿಸ್ತಾನ, ತುರ್ಕ್ಮೆನಿಸ್ತಾನ, ಹೀಗೆ ಅಜರ್ಬೈಜಾನ್ಗಳು ಕೂಡ ಇದಾವೆ. ಕ್ಯಾಸ್ಪಿಯನ್ ಸಮುದ್ರ ಕೂಡ ಈ ಒಂದು ಕಜಕಿಸ್ತಾನಕ್ಕೆ ಹತ್ಕೊಂಡಿದೆ ಅನ್ನೋದನ್ನ ನೋಡಬಹುದು. ಮತ್ತಷ್ಟು ಡೀಟೇಲ್ಸ್ ಕೂಡ ಎಲ್ಲಿದೆ ಕಜಕಿಸ್ತಾನ ಅಂತಕ್ಕಂಥ ಮಾಹಿತಿ ಮ್ಯಾಪ್ಗಳ ಮುಖಾಂತರ ನೋಡಿದಾಗ ಸೊ ಬಹಳ ಈಸಿಯಾಗಿ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕೆ. ಓಕೆ, ಸರಿ. ಇನ್ನು ಕಜಕಿಸ್ತಾನದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಆಸ್ಥಾನ ಅದರ ರಾಜಧಾನಿ ಆಯಿತು ಮತ್ತು ಅಲ್ಲಿನ ಮುಖ್ಯಸ್ಥರನ್ನು ಕೂಡ ಕೇಳಬಹುದು. ಅದಕ್ಕೋಸ್ಕರ ಓಲ್ಜಾಸ್ ಬೆಕ್ಟೆನೋವ್ ಅವರು ಪ್ರೈಮ್ ಮಿನಿಸ್ಟರ್ ಆದ್ರೆ ಕ್ಯಾಸಿಮ್ ಜೋಮಾಟ್ ಟೋಕಾಯವ್ ಅವರು ಅಲ್ಲಿನ ಅಧ್ಯಕ್ಷರಾಗಿದ್ದಾರೆ. ಸರಿ, ಈಗ ಬರೋಣ ಶಾಂಘೈ ಕೋಆಪರೇಷನ್ ಒಂದಷ್ಟು ಮಾಹಿತಿ. ಸೊ ಚೀನಾದ ಬೀಜಿಂಗ್ ಅಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿರತಕ್ಕಂತಹ ಶಾಂಘೈ ಸಹಕಾರ ಸಂಸ್ಥೆಯು 15 ಜೂನ್ 2001 ಸ್ಥಾಪನೆಯಾಗಿತ್ತು. ಸೊ SCO 2001 ಚೀನಾ ಮತ್ತು ರಷ್ಯಾಗಳ ಒಂದು ಮುಂದಾಳತ್ವದಲ್ಲಿ ಸ್ಥಾಪನೆ ಆಗಿತ್ತು. ಭೌಗೋಳಿಕ ವ್ಯಾಪ್ತಿ ಅಥವಾ ಜನಸಂಖ್ಯಾ ದೃಷ್ಟಿ ಅಂತ ಬಂದಾಗ ಇಡೀ ಪ್ರಪಂಚದ ಅತಿ ದೊಡ್ಡ ಪ್ರಾದೇಶಿಕ ಸಂಸ್ಥೆ ಅಂದ್ರೆ ಅದು SCO ಆಗುತ್ತೆ. ಯಾಕಂದ್ರೆ ನೋಡಿ, ಇದರಲ್ಲಿ ಇರ್ತಕ್ಕಂತಹ ಸದಸ್ಯ ರಾಷ್ಟ್ರಗಳನ್ನ ಆನಂತರ ತೋರಿಸ್ತಾ ಹೋಗ್ತೀನಿ ನಾನು. ಮತ್ತು ಯುರೇಷಿಯಾದ ಪ್ರದೇಶದ ಸರಿಸುಮಾರು 80% ಅಷ್ಟು ಪ್ರದೇಶ SCOದಲ್ಲಿದೆ. ವಿಶ್ವದ ಜನಸಂಖ್ಯೆ 40% ಅನ್ನು ಕೂಡ ಇದು ಒಳಗೊಂಡಿದೆ ಅಂತಕ್ಕಂಥದ್ದು. ಜಾಂಗ್ ಮಿಂಗ್ ಸೆಕ್ರೆಟರಿ ಜನರಲ್ ಆಗಿದ್ದಾರೆ, SCOದ ಸೆಕ್ರೆಟರಿ ಜನರಲ್. ಸೊ ಈಗ ಸದಸ್ಯ ರಾಷ್ಟ್ರಗಳಂತ ಬಂದಾಗ ಬೆಲಾರಸ್ ಇತ್ತೀಚಿನ ಹೊಸ ಸದಸ್ಯ ರಾಷ್ಟ್ರ, ಚೀನಾ, ಇಂಡಿಯಾ, ಇರಾನ್, ಕಜಕಿಸ್ತಾನ, ಕಿರ್ಗಿಸ್ತಾನ, ಪಾಕಿಸ್ತಾನ, ರಷ್ಯಾ, ತಜಿಕಿಸ್ತಾನ ಮತ್ತು ಉಜ್ಬೇಕಿಸ್ತಾನ, ಹೀಗೆ ಒಟ್ಟು 10 ದೇಶಗಳು ಇದರ ಮೆಂಬರ್ಶಿಪ್ ಅನ್ನು ಪಡೆದಿದ್ದಾವೆ. ಅಬ್ಸರ್ವರ್ ರಾಷ್ಟ್ರ ಮಂಗೋಲಿಯಾವಾಗುತ್ತೆ. ಹೀಗೆ ಸೊ ಮಂಗೋಲಿಯಾ ಒಂದು ಬಿಟ್ರೆ ಈ ಕಡೆ ರಷ್ಯಾ ನೋಡಿ, ಕಜಕಿಸ್ತಾನ ನೋಡಿ, ಚೀನಾ, ಇಂಡಿಯಾ, ಪಾಕಿಸ್ತಾನ, ತಜಿಕಿಸ್ತಾನ, ಕಿರ್ಗಿಸ್ತಾನ, ಉಜ್ಬೇಕಿಸ್ತಾನಗಳು ಇವೆಲ್ಲವೂ ಕೂಡ ಪ್ರಪಂಚದ ಅತಿ ದೊಡ್ಡ ದೇಶಗಳಾಗ್ತವೆ ಬೈ ಜಿಯೋಗ್ರಫಿ, ಬೈ ಪಾಪ್ಯುಲೇಷನ್ ಆಲ್ಸೋ. ಇಂತಹ ಅತಿ ದೊಡ್ಡ ದೇಶಗಳನ್ನು ಹೊಂದಿರತಕ್ಕಂತಹ ದೊಡ್ಡ ಸಂಘಟನೆಯೇ SCO ಆಗುತ್ತೆ. ಅದರ ಮೆಂಬರ್ ಯಾರ್ಯಾರು, ಅದರ ಪ್ರಧಾನ ಕಚೇರಿ ಎಲ್ಲಿದೆ, ಚೀನಾದ ಬೀಜಿಂಗ್ ಅಲ್ಲಿದೆ, ಮತ್ತು ಎಷ್ಟು ರಾಷ್ಟ್ರಗಳ ಅದರ ಸದಸ್ಯ ರಾಷ್ಟ್ರಗಳು, ಯಾವಾಗ ಸ್ಥಾಪನೆ ಆಗಿತ್ತು, ಯಾರಿಂದ ಸ್ಥಾಪನೆ ಆಯಿತು, ಈಗ ಪ್ರಸ್ತುತ ಯಾರು ಅದರ ಮುಖ್ಯಸ್ಥರಾಗಿದ್ದಾರೆ, ಜಾಂಗ್ ಮಿಂಗ್ ಅವರು ಅಂತ ಕೂಡ ನೋಡಿದ್ವಿ. ಇಷ್ಟು ಒಟ್ಟಾರೆಯಾಗಿ ಒಂದು ಸಣ್ಣ ವಿಚಾರ ಏನಾಗಿತ್ತು ಅಂದ್ರೆ ಇತ್ತೀಚೆಗೆ ಕಜಕಿಸ್ತಾನದ ರಾಜಧಾನಿ ಆಸ್ಥಾನದಲ್ಲಿ 24ನೇಯ SCO ಶೃಂಗಸಭೆ ನಡೆಯಿತು ಅಲ್ವಾ. ಅದು ಆರಂಭವಾಗಿದ್ದು 2001. ಇತ್ತೀಚೆಗೆ ನಡೀತು ಅಂದ್ರೆ ಕಜಕಿಸ್ತಾನದ ಆಸ್ಥಾನದಲ್ಲಿ. ಭಾರತ ಇದರ ಭಾಗವಾಗಿದೆ ಅಂದ್ರೆ ಹೌದು. ಎಷ್ಟು ರಾಷ್ಟ್ರಗಳು ಭಾಗವಾಗಿದ್ದಾವೆ ಅಂದ್ರೆ 10. ಮತ್ತು ಇತ್ತೀಚೆಗೆ ಯಾವ ದೇಶ ಇದರ ಭಾಗವಾಗಿದೆ ಅಂದ್ರೆ ಬೆಲಾರಸ್. ಹೀಗೆ ಕೊನೆಗೆ ಓದ್ತಾ ಬಂದು ಮತ್ತೆ ನಮ್ಮ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಕೊಂಡಾಗ ಬರ್ತಕ್ಕಂಥ ನಾಲೆಜ್ ಮುಂದೆ ಇನ್ಯಾವುದು ಇದೆ ರೀ ಅಲ್ವಾ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 2 ನೋಡಿ, ಇನ್ನಷ್ಟು ಮಾಹಿತಿ ಇದೆ ಯಾರ್ಯಾರಾದ್ರೂ ಮುಖ್ಯಸ್ಥರು ಅಂತ. ಸೊ ಕ್ವಶನ್ ನಂಬರ್ 2, ಇತ್ತೀಚೆಗೆ ಯಾವ ಸರ್ಕಾರಿ ಸಂಸ್ಥೆ ಸಂಪೂರ್ಣತಾ ಅಭಿಯಾನವನ್ನು ಪ್ರಾರಂಭಿಸಿದೆ? ರೀಸೆಂಟ್ಲಿ ವಿಚ್ ಗವರ್ನಮೆಂಟ್ ಏಜೆನ್ಸಿ ಹ್ಯಾಸ್ ಲಾಂಚ್ಡ್ ದ ಸಂಪೂರ್ಣತಾ ಅಭಿಯಾನ? ಏನಿದೆ ಸಂಪೂರ್ಣತಾ ಅಭಿಯಾನ? ಯಾಕೆ ಇದನ್ನ ಆರಂಭಿಸಿದ್ರು ಅಲ್ವಾ? ನೋಡೋಣ. ಸಂಪೂರ್ಣತೆ ಹೆಸರಲ್ಲಿ ಹೇಳ್ತಾ ಇದೆ ಕಂಪ್ಲೀಟ್ನೆಸ್. ಒಂದು ಕೆಲಸ ಹಿಡಿದೀವಿ ಅಂದ್ರೆ ಅದು ಕಂಪ್ಲೀಟ್ ಆಗ್ಬೇಕು, 100% ಆಗ್ಬೇಕು. ಅವಾಗ ಅದರದ್ದು ಸಂಪೂರ್ಣತೆಯ ಒಂದು ಭಾವನೆ ಇರುತ್ತೆ. ಅದರ ಒಂದು ಅಭಿಯಾನವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು? ರಾಷ್ಟ್ರೀಯ ಮಾಹಿತಿ ಕೇಂದ್ರ, ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್, ನಬಾರ್ಡ್, ನೀತಿ ಆಯೋಗ, ಹಣಕಾಸು ಸಚಿವಾಲಯ ಅಂದ್ರೆ
ಸರಿಯಾದ ಉತ್ತರ ನೀತಿ ಆಯೋಗ ಸಂಪೂರ್ಣತಾ ಅಭಿಯಾನವನ್ನ ಪ್ರಾರಂಭಿಸಿದೆ. ಏನಿದು ಸಂಪೂರ್ಣತಾ ಅಭಿಯಾನ, ಯಾಕೆ ತಂದ್ರು, ಯಾವ ಉದ್ದೇಶಕ್ಕಾಗಿ ತಂದ್ರು, ಯಾರು ಇದರ ಭಾಗವಾಗಿದ್ದಾರೆ, ಸೊ ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ನೀತಿ ಆಯೋಗ ಲಾಂಚ್ ಸಂಪೂರ್ಣತಾ ಅಭಿಯಾನ ಫಾರ್ ಡೆವಲಪ್ಮೆಂಟ್ ಆಫ್ ದ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂಡ್ ದ ಬ್ಲಾಕ್ಸ್ ಅಂತ. ಏನಿದೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂಡ್ ಬ್ಲಾಕ್ಸ್? ಆಲ್ರೆಡಿ 2-3 ಸಲ ಎಕ್ಸಾಮ್ ಅಲ್ಲಿ ಬಂದು ಹೋಗಿದೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂಡ್ ಬ್ಲಾಕ್ಸ್ ಅಂತ. ಈಗ ನಾನು ಬಹಳ ಸಲ ಹೇಳಿದ್ದೀನಿ, ಒಂದ್ ಯಾವುದೋ ಡಿಸ್ಟ್ರಿಕ್ಟ್ ತಗೊಳ್ಳಿ, ನಿಮ್ದೇ ಡಿಸ್ಟ್ರಿಕ್ಟ್ ಅನ್ನ, ನಿಮ್ದೇ ಜಿಲ್ಲೆಯನ್ನ ತೆಗೆದುಕೊಳ್ಳಿ, ಅಥವಾ ನಮ್ಮದೇ ಸ್ಟೇಟ್ ಅನ್ನ ತೆಗೆದುಕೊಳ್ಳೋಣ. ಸಾಮಾನ್ಯವಾಗಿ ಈಗ ನಮ್ಮ ಸ್ಟೇಟೇ ತೆಗೆದುಕೊಳ್ಳೋಣ, ಕರ್ನಾಟಕ. ಈಗ ಕರ್ನಾಟಕದ ಎಲ್ಲಾ ಭಾಗಗಳು ಕೂಡ ಒಂದೇ ರೀತಿಯಾಗಿ ಅಭಿವೃದ್ಧಿ ಆಗಿರೋದಿಲ್ಲ. ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ಉತ್ತರ ಕರ್ನಾಟಕ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ, ಕಲ್ಯಾಣ ಕರ್ನಾಟಕ ಇನ್ನಷ್ಟು ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ, ದಕ್ಷಿಣ ಕರ್ನಾಟಕ ಅಭಿವೃದ್ಧಿಯಲ್ಲಿ ಬಹಳ ಮುಂದುವರೆದಿದೆ ಅನ್ನುವ ಮಾತುಗಳನ್ನ ಕೇಳ್ತೀವಿ. ಅದು ನಿಜ ಕೂಡ ಇರುತ್ತೆ, ಸಾಮಾನ್ಯವಾಗಿ ಇರುತ್ತೆ, ಗೊತ್ತಿರ್ತಕ್ಕಂಥದ್ದು. ಸಮಾಜ ಅಂದಮೇಲೆ ಒಂದಷ್ಟು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಅಲ್ವಾ. ಹೀಗೆ ಮತ್ತೆ ಯಾವುದೋ ನೀವು ಅಭಿವೃದ್ಧಿ ಹೊಂದಿರತಕ್ಕಂಥ ಜಿಲ್ಲೆಯನ್ನೇ ತೆಗೆದುಕೊಳ್ಳಿ, ಆ ಅಭಿವೃದ್ಧಿ ಹೊಂದಿರತಕ್ಕಂಥ ಜಿಲ್ಲೆಯಲ್ಲಿ ಮತ್ತೆ ತಾಲೂಕುಗಳನ್ನ ಡಿವೈಡ್ ಮಾಡಿದಾಗ ಕೆಲವೊಂದು ತಾಲೂಕು ಬಹಳ ಮುಂದುವರೆದು ಬಿಟ್ಟಿರ್ತವೆ, ಕೆಲವೊಂದು ತಾಲೂಕು ಬಹಳ ಹಿಂದುಳಿದು ಬಿಟ್ಟಿರ್ತವೆ. ಹೀಗೆ ದೇಶದಲ್ಲಿನ ಸುಮಾರು 112 ಜಿಲ್ಲೆಗಳು, ಎಷ್ಟು 112 ಜಿಲ್ಲೆಗಳು ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ದಾವೆ. ವಿವಿಧ ರಾಜ್ಯಗಳ 112 ಜಿಲ್ಲೆಗಳು, ಕೇವಲ ಒಂದೇ ಜಿಲ್ಲೆ ಒಂದೇ ರಾಜ್ಯ ಅಲ್ಲ, ಅಥವಾ ಕೇವಲ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ, ಈಶಾನ್ಯ ರಾಜ್ಯಗಳು ಅಂತಲ್ಲ. ದೇಶದ ವಿವಿಧ ರಾಜ್ಯಗಳ 112 ಜಿಲ್ಲೆಗಳು ಮತ್ತು ಈ 112 ಜಿಲ್ಲೆಗಳ ಅಥವಾ ಬೇರೆ ಬೇರೆ ಜಿಲ್ಲೆಗಳ 500 ತಾಲೂಕುಗಳು, ಇವುಗಳು ನಮ್ಮ ಅಭಿವೃದ್ಧಿ ಇಂಡಿಕೇಟರ್ಸ್ ಅಲ್ಲಿ, ಸೂಚ್ಯಂಕಗಳಲ್ಲಿ ಬಹಳಷ್ಟು ಹಿಂದುಳಿದಿದ್ದಾವೆ ಅಂದ್ಬಿಟ್ಟು ಅವುಗಳನ್ನ ಮುಂದೆ ತರಬೇಕನ್ನೋ ಉದ್ದೇಶಕ್ಕೆ ಸರ್ಕಾರ ಒಂದು ಕಾರ್ಯಕ್ರಮಗಳನ್ನ ತಂದಿತ್ತು. ಅದನ್ನೇ ನಾವು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಪ್ರೋಗ್ರಾಮ್ ಅಂತ ಕರೆದಿದ್ವಿ. ಅದಾದ ನಂತರ ಡಿಸ್ಟ್ರಿಕ್ಟ್ಗೆ ಏನೋ ಅಮೌಂಟ್ ಕೊಟ್ಟರು, ಅವು ಡೆವಲಪ್ ಆದವು, ಬಟ್ ಅಮೌಂಟ್ ಅದು ಡಿಸ್ಟ್ರಿಬ್ಯೂಟ್ ಆಗಲಿಲ್ಲ ಸರಿಯಾಗಿ. ಕೆಲವೊಂದು ತಾಲೂಕುಗಳು ಮುಂದೆ ಹೋಗ್ಬಿಟ್ಟು ಕೆಲವೊಂದು ತಾಲೂಕು ಹಿಂದುಳಿದ್ಬಿಟ್ಟು, ಅದಕ್ಕೋಸ್ಕರ ಅಂತಹ ತಾಲೂಕುಗಳಲ್ಲಿ ಯಾವ ಹಿಂದುಳಿದಿದ್ದೇವಂತ ಜಿಲ್ಲೆಗಳಲ್ಲಿ ಅವುಗಳನ್ನ ಸೇರಿಸಿಕೊಂಡು ಮತ್ತೆ ಆಸ್ಪಿರೇಷನಲ್ ಬ್ಲಾಕ್ಸ್ ಎನ್ನುವ ಒಂದು ಕಾರ್ಯಕ್ರಮವನ್ನು ತಂದ್ರು. ಹೀಗೆ ಈ ಸಂಪೂರ್ಣತಾ ಅಭಿಯಾನ ಅನ್ನುವ ಕಾರ್ಯಕ್ರಮ ಯಾಕೆ ತರ್ತಾ ಇದ್ದಾರೆ ಅಂದ್ರೆ, ಈ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂಡ್ ಬ್ಲಾಕ್ಸ್ ಏನು ಪ್ರದೇಶಗಳಿದಾವೆ ಅಲ್ಲಿ ಈ ಇಂಡಿಕೇಟರ್ಗಳನ್ನ ಸ್ಯಾಚುರೇಷನ್ ತಂದು ನಿಲ್ಲಿಸಬೇಕು, ಅಂದ್ರೆ ಅಭಿವೃದ್ಧಿಯನ್ನ ಕಂಪ್ಲೀಟ್ ಆಗಿ ತಂದು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಸಂಪೂರ್ಣತಾ ಅಭಿಯಾನವನ್ನ ನೀತಿ ಆಯೋಗ ಇವತ್ತು ಲಾಂಚ್ ಮಾಡಿದೆ. ಆಸ್ ಪಾರ್ಟ್ ಆಫ್ ದ ಅಭಿಯಾನ ವಿಚ್ ಇಸ್ ಎ 3-month campaign ಸ್ಟಾರ್ಟಿಂಗ್ ಫ್ರಮ್ ದ ಟುಮಾರೋ ಟಿಲ್ ದ September 30, ದ ಆಯೋಗ ವಿಲ್ ಕೋಆರ್ಡಿನೇಟ್ ವಿತ್ ದ ಸ್ಟೇಟ್ಸ್ ಟು ಅಚೀವ್ ದ saturation of the 6 key indicators in 112 aspirational districts and 500 aspirational blocks of the country ಅಂತ ಅಲ್ವಾ. ಅಂದ್ರೆ ದೇಶದಲ್ಲಿರ್ತಕ್ಕಂತಹ ವಿವಿಧ 112 ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಆಗಿರ್ಬೋದು, 500 ಆಸ್ಪಿರೇಷನಲ್ ಬ್ಲಾಕ್ಗಳಲ್ಲಿ ಸ್ಯಾಚುರೇಷನ್ ತರಬೇಕು, ಅಭಿವೃದ್ಧಿಯನ್ನು ಮತ್ತಷ್ಟು ಉತ್ತಮಪಡಿಸಬೇಕು. ಇನ್ನು ಅಭಿವೃದ್ಧಿ ಹೊಂದುತ್ತಾ ಇದೆ ಅನ್ನಬಾರದು, ಅಭಿವೃದ್ಧಿ ಹೊಂದಿದೆ ಅನ್ನೋ ಉದ್ದೇಶಕ್ಕೆ ಇವತ್ತು ನೀತಿ ಆಯೋಗ ಸುಮಾರು 3 ತಿಂಗಳ ಕಾಲ ಈ ಸಂಪೂರ್ಣತಾ ಅಭಿಯಾನವನ್ನು ತರೋದಕ್ಕೆ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ತರ್ತಾ ಇದೆ. ಜುಲೈ 4, 2024 112 ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಮತ್ತು 500 ಮಹತ್ವಾಕಾಂಕ್ಷೆಯ ಬ್ಲಾಕ್ಗಳಲ್ಲಿ 12 ಪ್ರಮುಖ ಸಾಮಾಜಿಕ ವಲಯದ ಸೂಚಕಗಳ 100% ಶುದ್ಧತ್ವವನ್ನು ಗುರಿಯಾಗಿಟ್ಟಿಸಿಕೊಂಡು ಸಂಪೂರ್ಣತಾ ಅಭಿಯಾನವನ್ನ ಪ್ರಾರಂಭ ಮಾಡಿದೆ. ಸೆಪ್ಟೆಂಬರ್ 30 ಈ ಅಭಿಯಾನವು ರಾಷ್ಟ್ರವ್ಯಾಪಿ ವಿವಿಧ ಅಧಿಕಾರಿಗಳು, ಮುಂಚೂಣಿಯ ಕಾರ್ಯಕರ್ತರು ಮತ್ತು ನಾಗರಿಕರಿಂದ ಉತ್ಸಾಹದಿಂದ ಭಾಗವಹಿಸುವಿಕೆಯನ್ನು ಕೂಡ ಕಾಣ್ತಾ ಇದೆ. ಆರೋಗ್ಯ ಶಿಬಿರಗಳನ್ನ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ, ಜಾಗೃತಿ ಯಾತ್ರೆಗಳನ್ನ ಒಳಗೊಂಡುತ್ತೆ ಮತ್ತು ಸಮುದಾಯದ ಒಳಗೊಳ್ಳುವಿಕೆಯನ್ನು ಕೂಡ ಇದರಲ್ಲಿ ಸಮಾಜದ ಒಳಗೊಳ್ಳುವಿಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಂಪೂರ್ಣತಾ ಅಭಿಯಾನ 4th July to 30th September 2024 ಮೇನ್ 6 ಐಡೆಂಟಿಫೈಡ್ ಇಂಡಿಕೇಟರ್ಸ್ ಅನ್ನ ಅಚೀವ್ ಮಾಡಬೇಕನ್ನೋ ಉದ್ದೇಶಕ್ಕೆ 112 ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂಡ್ 500 ಆಸ್ಪಿರೇಷನಲ್ ಬಾಕ್ಸ್ ಸಂಪೂರ್ಣತಾ ಅಭಿಯಾನ. ಸೊ ಇದ್ರ ಬಗ್ಗೆ 2023 ಜನವರಿ ಪಾರ್ಟ್ 3 ಅಲ್ಲೂ ಮಾತಾಡಿದ್ವಿ, ಬಜೆಟ್ ಅಲ್ಲೂ ಕೂಡ ಮಾತಾಡಿದ್ವಿ. ಇತ್ತೀಚೆಗೆ ಪ್ರಾರಂಭಿಸಲಾದ ಮಹತ್ವಾಕಾಂಕ್ಷೆಯ ಬ್ಲಾಕ್ ಪ್ರೋಗ್ರಾಮ್ ABP ಆರಂಭದಲ್ಲಿ ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ ಅಂದ್ರೆ 500 ತಾಲೂಕುಗಳನ್ನ, ಆಕ್ಚುಲಿ ಬ್ಲಾಕ್ಸ್ ಗಳನ್ನ ಒಳಗೊಂಡಿತ್ತು ಅನ್ನೋದನ್ನ ಗಮನಿಸಬಹುದು. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ 112, ಆಸ್ಪಿರೇಷನಲ್ ಬ್ಲಾಕ್ಸ್ 500. ಯಾವ್ಯಾವ ರಾಜ್ಯಗಳ ನೋಡಿ, ಸೊ 500 ಡಿಸ್ಟ್ರಿಕ್ಟ್ಸ್ ಅಕ್ರಾಸ್ 31 ಅಂದ್ರೆ ನಂತರ 112 ಏನಿತ್ತಲ್ವ ಅದನ್ನ 500 ತಗೊಂಡು ಹೋಗಿದ್ರಂತೆ.
ಎಷ್ಟು ಜಿಲ್ಲೆಗಳಂದ್ರೆ 500 ಜಿಲ್ಲೆಗಳವರೆಗೂ ಕೂಡ ತೆಗೆದುಕೊಂಡು ಹೋಗಿದ್ರೆ. ಹಿಂದೆ ಇದು 112 ಡಿಸ್ಟ್ರಿಕ್ಟ್ಸ್ ಆಗಿತ್ತು. ನಂತರ ಬ್ಲಾಕ್ಸ್ ಅಂತ ಬಂದಾಗ 500 ಬ್ಲಾಕ್ಸ್ಗೆ ಹೆಚ್ಚಾಯಿತು. ಹೌದು, ಕನ್ಫ್ಯೂಷನ್ ಬೇಡ, ಜಿಲ್ಲೆಗಳು ಬೇರೆ ತಾಲೂಕುಗಳು ಬೇರೆ. 112 ಜಿಲ್ಲೆಗಳು, 500 ತಾಲೂಕುಗಳು. ನೀತಿ ಆಯೋಗ ಹೆಲ್ತ್, ಎಜುಕೇಶನ್, ನ್ಯೂಟ್ರಿಷನ್ನ ಪ್ರಮುಖ ಅಂಶಗಳನ್ನಾಗಿ ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ತಂದಿದೆ ಅನ್ನೋದನ್ನ ತಿಳ್ಕೊಬಹುದು. ಅದ್ರ ಬಗ್ಗೆ ಈಗ ಆಲ್ರೆಡಿ ಮಾತಾಡಿದ್ವಿ ಅಂತ ಹೇಳಿದ್ವಿ. ಎಲ್ಲಿ ಅಂದ್ರೆ ಜನವರಿ 2023 ಪಾರ್ಟ್ 3 ಅಲ್ಲಿ ಹೋಗಿ ನೋಡ್ಬೋದು ನೀವು. ಜೊತೆಗೆ ಆಸ್ಪಿರೇಷನಲ್ ಬ್ಲಾಕ್ಸ್ ಪ್ರೋಗ್ರಾಮ್ ಅಂತ ಬಜೆಟ್ ಅಲ್ಲೂ ಕೂಡ ಹೇಳಿದ್ರು. ಅದರ ಬಗ್ಗೆ ಕೂಡ ಇದೆ. ಬಜೆಟ್ ಬಗ್ಗೆ ಕೂಡ ಈಗ ಆಲ್ರೆಡಿ ಸಾಕಷ್ಟು ಮಾತಾಡಿದ್ವಿ ಅಲ್ವಾ. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಪ್ರೋಗ್ರಾಮ್ ಯಾವ್ಯಾವ ರಾಜ್ಯಗಳದ್ದು ಎಷ್ಟೆಷ್ಟು ಜಿಲ್ಲೆಗಳನ್ನು ತೆಗೆದುಕೊಂಡಿದೆ ಅನ್ನೋದನ್ನು ಕೂಡ ನೋಡಿದ್ವಿ. ಇನ್ನು ನೀತಿ ಆಯೋಗವನ್ನ 2015 ಜನವರಿ 1ರಂದು ತರಲಾಗಿತ್ತು. ನೀತಿ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ. ಇದನ್ನ ಪ್ಲಾನಿಂಗ್ ಕಮಿಷನ್ ಏನಿತ್ತು, ಯೋಜನಾ ಆಯೋಗವನ್ನ ಬದಲಾಯಿಸಲು ಇದನ್ನ ತರಲಾಯಿತು. ಯಾವಾಗಲೂ ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಗಳೇ ಇರ್ತಾರೆ ಮತ್ತು ಉಪಾಧ್ಯಕ್ಷರು ಇವತ್ತು ಡಾಕ್ಟರ್ ಸುಮನ್ ಕೆ ಬೆರ್ರಿ ಅವರಿದ್ರೆ, ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ದ ನೀತಿ ಆಯೋಗ BVR ಸುಬ್ರಹ್ಮಣ್ಯಂ ಇದ್ದಾರೆ ಮತ್ತು ಇವರು 4ನೇ ಸಿಇಒ ಕೂಡ ಆಗಿದ್ದಾರೆ. ಮತ್ತು ಅದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೂಡ ಇದೆ. ಓಕೆ, ಅರ್ಥ ಆಯ್ತು ಅನ್ಕೊಳ್ತೀನಿ. ಈಗ 3ನೇ ಪ್ರಶ್ನೆಗೆ ಹೋಗೋಣ. ಏನಿದೆ 3ನೇ ಪ್ರಶ್ನೆ? ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯ 46ನೇ ಅಧಿವೇಶನವನ್ನು ಯಾವ ದೇಶವು ಆಯೋಜನೆ ಮಾಡಿತು? ವಿಶ್ವ ಪರಂಪರೆಯ ಸಮಿತಿಯ 46ನೇ ಅಧಿವೇಶನ. ವಿಚ್ ಕಂಟ್ರಿ ಹೋಸ್ಟ್ಸ್ 46th ಸೆಷನ್ ಆಫ್ ದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿ? ಆಸ್ಟ್ರೇಲಿಯಾ, ಫ್ರಾನ್ಸ್, ಭಾರತ, ರಷ್ಯಾ. ಯಾವ ದೇಶ ನೋಡಿ? ಈಗ ನಮ್ಮ ದೇಶದಲ್ಲಿ ಒಟ್ಟು 42 ವಿಶ್ವ ಪರಂಪರೆಯ ತಾಣಗಳಿದಾವೆ. ಇತ್ತೀಚಿನ 2 ಯಾವುವು ಅನ್ನೋದು ಕೂಡ ನೆನ್ಪಿಟ್ಟಿರ್ಬೇಕು. ಹೇಳ್ತೀನಿ, ಆಲ್ರೆಡಿ ಪ್ರಶ್ನೆ ಕೂಡ ಇತ್ತೀಚಿನ IAS ಕ್ವಶನ್ ಪೇಪರ್ ಅಲ್ಲಿ ಕೂಡ ಬಂದಿತ್ತು. ಇಲ್ಲ ಸರ್ ನಮಗೆ ಪ್ರಶ್ನೆನೇ ಮೊದಲು ತೋರಿಸಿ ಅಂದ್ರೆ ಅದನ್ನು ಕೂಡ ತೋರಿಸ್ತೀನಿ ನಂತರ. ಹೀಗೆ 46ನೇ ಅಧಿವೇಶನವನ್ನ ಯಾವ ದೇಶ ಆಯೋಜನೆ ಮಾಡ್ತಾ ಇದೆ ಅಂದ್ರೆ ಭಾರತ ದೇಶವೇ ಆಯೋಜನೆ ಮಾಡ್ತಾ ಇದೆ ಅಂದ್ಮೇಲೆ ಇದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್. ಬೇರೆ ದೇಶ ಆಯೋಜನೆ ಮಾಡಿದ್ರೆ ಸ್ವಲ್ಪ ಹಿಂದೆ ಉಳಿದ್ಬಿಡುತ್ತೆ ಪ್ರಶ್ನೆ. ಇದು ಮುಂದುವರೆದಿರ್ತಕ್ಕಂಥ ಪ್ರಶ್ನೆ. 46ನೇ ಅಧಿವೇಶನ ಯುನೆಸ್ಕೋ ಪರಂಪರೆಯ ಸಮಿತಿ. ಹೊಸ ಪರಂಪರೆಯ ತಾಣಗಳನ್ನ ಯಾವನ್ನ ಆಡ್ ಮಾಡ್ಕೋಬೇಕು, ಟೆಂಪ್ರರಿ ಲಿಸ್ಟ್ಗೆ ಯಾವನ್ನ ಆಡ್ ಮಾಡಬೇಕು, ಟೆಂಪ್ರರಿಯಿಂದ ಪರ್ಮನೆಂಟ್ ಲಿಸ್ಟ್ಗೆ ಯಾವನ್ನ ತರಬೇಕು, ಹೀಗೆ ಒಂದು ಸೆಷನ್ ನಡೆಯುತ್ತೆ. ಆ ಸೆಷನ್ ಅಲ್ಲಿ ಯುನೆಸ್ಕೋದ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಭಾಗವಹಿಸ್ತಾರೆ. ತಮ್ಮದೇ ಆಗಿರ್ತಕ್ಕಂಥ ಪ್ರಪೋಸಲ್ ಅನ್ನ ಕೊಡ್ತಾರೆ. ಈಗ ಆಲ್ರೆಡಿ ಯಾವ್ಯಾವ ಟೆಂಪ್ರರಿ ಲಿಸ್ಟ್ ಅಲ್ಲಿ ಇದಾವೆ ಅವುಗಳನ್ನ ಪರ್ಮನೆಂಟ್ ಯಾವ ಮಾಡಬೇಕು ಮತ್ತು ಹೊಸದಾಗಿ ಟೆಂಪ್ರರಿ ಲಿಸ್ಟ್ಗೆ ಯಾವನ್ನ ಸೇರಿಸಬೇಕು ಅನ್ನುವ ಟೋಟಲ್ ಆಗಿರ್ತಕ್ಕಂಥ ಒಂದು ಡಿಸ್ಕಷನ್ ನಡೀತಾ. ಡಿಸ್ಕಷನ್ ಅನ್ನ ಭಾರತವೇ ನಡೆಸ್ಕೊಡ್ತಾ ಇದೆ. ಹಾಗಾದ್ರೆ ಮತ್ತಷ್ಟು ಯುನೆಸ್ಕೋ ಪರಂಪರೆಯ ತಾಣಗಳನ್ನ ಭಾರತಕ್ಕೆ ಎಕ್ಸ್ಪೆಕ್ಟ್ ಮಾಡಬಹುದಾ? ನೋಡೋಣ. ಓಕೆ, ಇಂಡಿಯಾ ಟು ಹೋಸ್ಟ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿ ಸೆಷನ್ ಇನ್ ನ್ಯೂ ಡೆಲ್ಲಿ ಫ್ರಮ್ ಜುಲೈ 21. ಈ ಈವೆಂಟ್ ಅಲ್ಲಿ ಸುಮಾರು 2,500 ಡೆಲಿಗೇಟ್ಸ್ ಬಂದು ಭಾಗವಹಿಸ್ತಾರೆ. 195 ದೇಶಗಳ ವಿವಿಧ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ನವದೆಹಲಿಯ ಭಾರತ ಮಂಟಪಂ ಅಲ್ಲಿ ಜುಲೈ 21ರಿಂದ ಜುಲೈ 31ರವರೆಗೆ 46ನೇ ಅಧಿವೇಶನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿ ನಡೆಯುತ್ತೆ. ಇದರಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನ ಆಯೋಜನೆ ಮಾಡ್ತಾ ಇದೆ. ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ನಮ್ಮ ಪ್ರಧಾನಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡುವ ಸಂಭವವೂ ಕೂಡ ಇದೆ. ನೋಡೋಣ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಲ್ಲಿ ಯಾವ್ದಾದ್ರು ಹೊಸದಾಗಿ ಭಾರತದ ಸೇರ್ತಾವ ಅಂತ. ಹೀಗೆ ಭಾರತವು 46ನೇ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿ ಅಧಿವೇಶನವನ್ನ ಜುಲೈ 21ರಿಂದ 31ರವರೆಗೆ 2024ರಿಂದ ನವದೆಹಲಿಯ ಭಾರತ ಮಂಟಪಂ ಅಲ್ಲಿ ಆಯೋಜನೆ ಮಾಡಲಿದೆ ಅನ್ನೋದನ್ನ ಜಾಗತಿಕ ಸಾಂಸ್ಕೃತಿಕ ಪ್ರಾಮುಖ್ಯತೆಯ ವಿಷಯಗಳ ಬಗ್ಗೆ ಚರ್ಚಿಸಲು ಮತ್ತು ನಿರ್ಧರಿಸಲು ಈ ಒಂದು ಕೂಟವನ್ನ ಆಯೋಜನೆ ಮಾಡಲಾಗ್ತಾ ಇದೆ. 46th ವರ್ಲ್ಡ್ ಹೆರಿಟೇಜ್ ಕಮಿಟಿ ಮೀಟಿಂಗ್ ಭಾರತದ ನವದೆಹಲಿಯ ಭಾರತ ಮಂಟಪಂ ಅಲ್ಲಿ ನಡೆಯಲಿದೆ. ಓಕೆ, ಹೀಗೆ ಏನ್ ಪ್ರಶ್ನೆ ಬಂದಿತ್ತು ಜಸ್ಟ್ ಕಳೆದ ತಿಂಗಳು 2024ರ UPSC ಎಕ್ಸಾಮ್ ಅಲ್ಲಿ ನಡೆದಿರ್ತಕ್ಕಂಥದ್ದು. ಕನ್ಸಿಡರ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್. 35th ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್ ಇನ್ಕ್ಲೂಡೆಡ್ ಇನ್ ದ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ರಿಲೀಸ್ಡ್ ಬೈ ದ ಯುನೆಸ್ಕೋ. ಯಾವ್ಯಾವು? ಶಾಂತಿನಿಕೇತನ, ರಾಣಿ ಕಿ ವಾವ್, sacred ensembles of the Vaishalas, Mahabodhi temple complex at the Bodh Gaya. How many of the above properties were included in 2023? 2023ರಲ್ಲಿ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿರ್ತಕ್ಕಂಥವು ಈ 4ರಲ್ಲಿ ಯಾವ್ಯಾವು? 2023 ಹೌದು, ಈ 4 ಕೂಡ ಭಾರತದ ವಿಶ್ವ ಪರಂಪರೆಯ ತಾಣಗಳೇ ಆಗಿದ್ದಾವೆ. ಆದ್ರೆ ಈ 4ರಲ್ಲಿ 2023ರಲ್ಲಿ ಯಾವ ಜಾಯ್ನ್ ಆಗಿದ್ದು ಅದು ಇಂಪಾರ್ಟೆಂಟ್.
ಅದನ್ನ ಕರೆಂಟ್ ಅಫೇರ್ಸ್ ಅಲ್ಲಿ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವ್ಯಾವು? ಒಂದು ಶಾಂತಿನಿಕೇತನ ಭಾರತದ 41ನೇ ವಿಶ್ವ ಪರಂಪರೆ ತಾಣವಾದ್ರೆ, ಎರಡನೇದು ನಮ್ಮ ಕರ್ನಾಟಕದ ಹೆಮ್ಮೆಯ ಹೊಯ್ಸಳರ ವಾಸ್ತುಶಿಲ್ಪದ ಒಂದು ದ್ಯೋತಕವಾಗಿರ್ತಕ್ಕಂತಹ ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ದ ಹೊಯ್ಸಳಾಸ್ ಅಲ್ವಾ, ಇದು 42ನೇ. ಮತ್ತು ಭಾರತದ ಇತ್ತೀಚಿನದು ಅಂದ್ರೆ ನಮ್ಮ ಹೊಯ್ಸಳರ ಆರ್ಕಿಟೆಕ್ಚರ್ ಆಗುತ್ತೆ. ಇನ್ನು ರಾಣಿ ಕಿ ವಾವ್ ಮತ್ತು ಮಹಾಬೋಧಿ ಟೆಂಪಲ್ಗಳು ಹಿಂದೆ ಆಗಿರ್ತಕ್ಕಂಥ 2023 ಅಲ್ಲ. ಹಾಗಾದ್ರೆ ಮೇಲಿನವುಗಳಲ್ಲಿ ಯಾವ 2 ಅಥವಾ ಯಾವ 3 ಅಥವಾ ಯಾವ 4 ಅಥವಾ ಯಾವ 3 ಅಥವಾ ಯಾವ 1 2023 ಸೇರಿತು ಅಂದ್ರೆ 2. ಯಾವ 2 ಅಂದ್ರೆ ಒಂದು ಶಾಂತಿನಿಕೇತನ ಮತ್ತೊಂದು ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ದ ಹೊಯ್ಸಳಾಸ್. ಹೀಗೆ ಭಾರತದ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳನ್ನ ಕ್ಲಾಸ್ ನಂಬರ್ 211 ಅಲ್ಲಿ ಮಾತಾಡಿದ್ದೆ ಬಹಳ ಹಿಂದೆ. ಅದೇ ರೀತಿಯಾಗಿ ಯಾವಾಗ ಶಾಂತಿನಿಕೇತನ ಈ ಒಂದು ಪಟ್ಟಿಗೆ ಸೇರಿತು ಅದನ್ನ ಕ್ಲಾಸ್ ನಂಬರ್ 353 ಅಲ್ಲಿ ಇಂಡಿಯಾಸ್ 41st ಯುನೆಸ್ಕೋ ಸೈಟ್ ಶಾಂತಿನಿಕೇತನ ಅಂತ ಡಿಸ್ಕಷನ್ ಮಾಡಿದ್ದೆ. ಅದೇ ರೀತಿಯಾಗಿ ಕ್ಲಾಸ್ ನಂಬರ್ 355 ಅಲ್ಲಿ ಇಂಡಿಯಾಸ್ 42nd ಯುನೆಸ್ಕೋ ಸೈಟ್ ಅಂತ ಕ್ಲಾಸ್ ನಂಬರ್ 355 ಅಲ್ಲಿ ಮಾತಾಡಿದೆ. ಬೇಲೂರು ಹಳೆಬೀಡು ಸೋಮನಾಥಪುರಗಳ ಹೊಯ್ಸಳರ ಕಲಾ ವೈಭವ ಏನಿದೆ ಅಲ್ವಾ ಅದಕ್ಕೆ ಸಿಕ್ಕಿತ್ತು. ಯಾರು ನೋಡಿಲ್ಲ ಈ ವಿಡಿಯೋಸ್ ಅನ್ನು ಹೋಗಿ ನೋಡಬಹುದು. ಇಲ್ಲಿ ಒಂದು ಲಿಸ್ಟ್ ಅನ್ನ ನೋಡೋದಾದ್ರೆ ಭಾರತದ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯನ್ನ ಅಜಂತಾ ಗುಹೆಗಳು ಮಹಾರಾಷ್ಟ್ರ 1983, ಎಲ್ಲೋರಾ ಗುಹೆಗಳು ಮಹಾರಾಷ್ಟ್ರ 1983, ಆಗ್ರಾ ಕೋಟೆ ಉತ್ತರ ಪ್ರದೇಶ 1983ರಲ್ಲಿ, ತಾಜ್ ಮಹಲ್ ಉತ್ತರ ಪ್ರದೇಶ, ಸೂರ್ಯ ದೇವಾಲಯ ಕೊನಾರ್ಕ ಒಡಿಸ್ಸಾ, ಮಹಾಬಲಿಪುರಂನಲ್ಲಿರ್ತಕ್ಕಂಥ ಸ್ಮಾರಕಗಳ ಗುಂಪು ಸಮೂಹ ತಮಿಳುನಾಡು, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಆಸಾಂ, ಕ್ಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನ, ಮನಸ್ ವನ್ಯಜೀವಿ ಅಭಯಾರಣ್ಯ ಆಸಾಂ, ಚರ್ಚ್ಗಳು ಮತ್ತು ಗೋವಾದ ಕಾನ್ವೆಂಟ್ಗಳೇನಿದಾವೆ ಗೋವಾ, ಖಜುರಾಹೋದ ಸ್ಮಾರಕಗಳ ಸಮೂಹ ಮಧ್ಯಪ್ರದೇಶ, ಹಂಪಿಯಲ್ಲಿರ್ತಕ್ಕಂತಹ ಮಾನ್ಯುಮೆಂಟ್ಸ್ಗಳು ಸ್ಮಾರಕಗಳೇನಿದಾವೆ 1986ರಲ್ಲಿ ಕರ್ನಾಟಕದಿಂದ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿರ್ತಕ್ಕಂಥ ಮೊಟ್ಟ ಮೊದಲನೇದು, ಫತೇಪುರ್ ಸಿಕ್ರಿ ಉತ್ತರ ಪ್ರದೇಶ 1986, ಎಲಿಫೆಂಟಾದ ಗುಹೆಗಳು ಮಹಾರಾಷ್ಟ್ರ, ಗ್ರೇಟ್ ಲಿವಿಂಗ್ ಆಫ್ ಚೋಳಾ ಟೆಂಪಲ್ಸ್ ತಮಿಳುನಾಡು, ಪಟ್ಟದ ಕಲ್ಲಿನ ಸ್ಮಾರಕಗಳ ಸಮೂಹ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಆಫ್ ಅಟ್ ಪಟ್ಟದಕಲ್ಲು 1987 ಕರ್ನಾಟಕದಿಂದ ಎರಡನೇದು, ಮತ್ತು ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳ. ಅದಾದ ನಂತರ ನಂದಾದೇವಿ ಅಂಡ್ ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಉತ್ತರಾಖಂಡ. ಸೊ ಇದು ಮೊದಲನೇದಾಗಿ 1988ರಲ್ಲಿ ನಂದಾದೇವಿ, ನಂತರ 2005ರಲ್ಲಿ ಉತ್ತರಾಖಂಡ ನ್ಯಾಷನಲ್ ಪಾರ್ಕ್ ಆಫ್ ವ್ಯಾಲಿ ಫ್ಲವರ್ ನ್ಯಾಷನಲ್ ಪಾರ್ಕ್. ಸಾಂಚಿಯ ಬೌದ್ಧ ಸ್ಮಾರಕಗಳು ಸಾಂಚಿ ಮಧ್ಯಪ್ರದೇಶ, ಹುಮಾಯೂನ್ ಸಮಾಧಿ ದೆಹಲಿ, ಕುತುಬ್ ಮಿನಾರ್ ಮತ್ತು ಅದರ ಸ್ಮಾರಕಗಳು ನವದೆಹಲಿ, ಭಾರತದ ಪರ್ವತ ರೈಲ್ವೆಗಳು ಡಾರ್ಜಿಲಿಂಗ್, ನೀಲಗಿರಿ, ಕಲ್ಕಾ, ಶಿಮ್ಲಾ. ಇದು ಒಂದೇ ಸಲ ಮಾಡಿಲ್ಲ, ಬದಲಾಗಿ 1999, 2005, 2008 ಡಾರ್ಜಿಲಿಂಗ್ ಪಶ್ಚಿಮ ಬಂಗಾಳ ಆದರೆ ನೀಲಗಿರಿ ತಮಿಳುನಾಡು, ಕಲ್ಕಾ ಶಿಮ್ಲಾ ಹಿಮಾಚಲ ಪ್ರದೇಶ. ಬೋಧಗಯಾದಲ್ಲಿರ್ತಕ್ಕಂತಹ ಮಹಾಬೋಧಿ ದೇವಾಲಯ ಸಂಕೀರ್ಣ ಬಿಹಾರ. ಇದೇ ಪ್ರಶ್ನೆಯಲ್ಲಿ ಬಂದಿರತಕ್ಕಂಥದ್ದು ಗಮನಿಸಬಹುದು. ಮಹಾದೇವಿ ಟೆಂಪಲ್ ಕಾಂಪ್ಲೆಕ್ಸ್ ಎಟ್ ಬೋಧಗಯ 2002ರಲ್ಲಿ ಮಾಡಿರ್ತಕ್ಕಂಥದ್ದು. ಬಿಂಬೆಟ್ಕಾ ರಾಕ್ ಶೆಲ್ಟರ್ಸ್ ಬಹಳ ಕಡೆ ಎಕ್ಸಾಮ್ ಅಲ್ಲಿ ಬರ್ತಾ ಇದೆ. ಮಧ್ಯಪ್ರದೇಶದ ಬಿಂಬೆಟ್ಕಾ ರಾಕ್ ಶೆಲ್ಟರ್ಸ್ ಶಿಲಾಯುಗ ಅಥವಾ ಹಳೆಯ ಕಾಲದಲ್ಲಿ ಮಾಡಿರ್ತಕ್ಕಂತಹ ರಾಕ್ ಶೆಲ್ಟರ್ಸ್ ಆಗಿರ್ಬೋದು. ಛತ್ರಪತಿ ಶಿವಾಜಿ ಟರ್ಮಿನಸ್, ಹಿಂದೆ ಇದನ್ನ ವಿಕ್ಟೋರಿಯಾ ಟರ್ಮಿನಸ್ ಅಂತ ಕರಿತಾ ಇದ್ರು. 2004ರಲ್ಲಿ ಮಹಾರಾಷ್ಟ್ರದಿಂದ. ಚಂಪನೇರ್ ಪಾವಗಡ್ ಪುರಾತತ್ವ ಪಾರ್ಕ್ ಗುಜರಾತ್, ಕೆಂಪುಕೋಟೆ ಸಂಕೀರ್ಣ ದೆಹಲಿ, ಜಂತರ್ ಮಂತರ್ ಜೈಪುರ ರಾಜಸ್ಥಾನ, ಪಶ್ಚಿಮ ಘಟ್ಟಗಳು 6 ರಾಜ್ಯಗಳಲ್ಲಿ ವಿಸ್ತರಿಸಿರ್ತಕ್ಕಂಥದ್ದು. 2012ರಲ್ಲಿ ಕರ್ನಾಟಕದಲ್ಲಿರ್ತಕ್ಕಂತಹ 3ನೇ ಒಂದು ವಿಶ್ವ ಪರಂಪರೆಯ ತಾಣ, ಮತ್ತು ಇದು ಶೇರ್ಡ್ ಸೈಟ್ ಆಗುತ್ತೆ. ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಇಲ್ಲ, ಬದಲಾಗಿ ಬೇರೆ ರಾಜ್ಯಗಳ ಜೊತೆ ಶೇರ್ ಆಗಿದೆ. ಇನ್ನು ರಾಜಸ್ಥಾನದ ಬೆಟ್ಟದ ಕೋಟೆಗಳು, ರಾಜಸ್ಥಾನ ಪಟಲ್ನಲ್ಲಿರ್ತಕ್ಕಂಥ ರಾಣಿ ಕಿ ವಾವ್, ರಾಣಿಯ ಮೆಟ್ಟಿಲು ಬಾವಿ ಗುಜರಾತ್. ಅದನ್ನೇ ಕೂಡ ಪ್ರಶ್ನೆಯಲ್ಲಿ ಬಂದಿರತಕ್ಕಂಥದ್ದು. ರಾಣಿ ಕಿ ವಾವ್ ಯಾವ ವರ್ಷ ಅಂದ್ರೆ 2014ರಲ್ಲಿ. ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನವನ ಸಂರಕ್ಷಣಾ ಪ್ರದೇಶ ಹಿಮಾಚಲ ಪ್ರದೇಶ. ನಳಂದಾದಲ್ಲಿರುವ ನಳಂದ ಮಹಾವಿಹಾರದ ಪುರಾತತ್ವ ಸ್ಥಳ, ಆರ್ಕಿಯಾಲಜಿಕಲ್ ಸೈಟ್ ಆಫ್ ನಳಂದ ಮಹಾವಿಹಾರ ಎಟ್ ನಳಂದ ಬಿಹಾರ. ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಸಿಕ್ಕಿಂ. ಮತ್ತು ಲೇ ಕಾರ್ಬೂಜಿಯರ್ ಅವರ ವಾಸ್ತುಶಿಲ್ಪದ ಕಾರ್ಯ ಕ್ಯಾಪಿಟಲ್ ಕಾಂಪ್ಲೆಕ್ಸ್ ಚಂಡೀಗಢ. ಇದು ಕೇವಲ ಲೇ ಕಾರ್ಬೂಜಿಯರ್ ಅವರ ವಿವಿಧ ವಾಸ್ತುಶಿಲ್ಪಗಳ ಒಂದು ಗುಚ್ಛವಾಗುತ್ತೆ. ಆ ಗುಚ್ಛದಲ್ಲಿ ಭಾರತದಲ್ಲಿರ್ತಕ್ಕಂಥದ್ದು ಕೂಡ ಇದೆ. ಕ್ಯಾಪಿಟಲ್ ಕಾಂಪ್ಲೆಕ್ಸ್ ಚಂಡೀಗಢದಲ್ಲಿದೆ. ಅದೇ ರೀತಿಯಾಗಿ ವಿವಿಧ ದೇಶಗಳಲ್ಲಿ ಅವರೇನು ಆರ್ಕಿಟೆಕ್ಚರ್ ಅನ್ನು ಕಟ್ಟಿಸಿದ್ದಾರೆ ಅವೆಲ್ಲವೂ ಕೂಡ ಸೇರಿದ್ದಾವೆ. ಭಾರತದ್ದು ಕೂಡ ಒಂದು ಐತಿಹಾಸಿಕ ನಗರ ಅಹಮದಾಬಾದ್ 2017 ಗುಜರಾತ್. ವಿಕ್ಟೋರಿಯನ್ ಗೋಥಿಕ್ ಮತ್ತು ಆರ್ಟ್ ಡೆಕೋ ಎನ್ಸೆಂಬಲ್ಸ್ ಆಫ್ ಮುಂಬೈ ಮಹಾರಾಷ್ಟ್ರ. ಪಿಂಕ್ ಸಿಟಿ ಜೈಪುರ ನಗರ ರಾಜಸ್ಥಾನ.
ಮತ್ತು ಕಾಕತೀಯ ರುದ್ರೇಶ್ವರ 39 2021ರಲ್ಲಿ, ಧೋಲಾವೀರ ಹರಪ್ಪನ್ ನಗರ ಗುಜರಾತ್ 2021, ಅದಾದ ನಂತರ 41ನೇದಾಗಿ 2023ರಲ್ಲಿ ಶಾಂತಿನಿಕೇತನ ಪಶ್ಚಿಮ ಬಂಗಾಳ ಮತ್ತು ಹೊಯ್ಸಳರ ಪವಿತ್ರ ದೇವಾಲಯಗಳು ಕರ್ನಾಟಕ. ಹೀಗೆ 42 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳನ್ನು ಹೊಂದಿರತಕ್ಕಂತಹ ಭಾರತದ ವೈಭವವನ್ನ, ಗತವೈಭವವನ್ನು ಸಾರ್ತಕ್ಕಂತಹ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂತಹ, ಇದರಲ್ಲಿ ಸಾಕಷ್ಟು ನ್ಯಾಚುರಲ್ ಸೈಟ್ಗಳು ಕೂಡ ಇದಾವೆ, ನ್ಯಾಷನಲ್ ಪಾರ್ಕ್ಗಳಿದಾವೆ, ಟೈಗರ್ ರಿಸರ್ವ್ಗಳಿದಾವೆ. ಅದೇ ರೀತಿಯಾಗಿ ನಮ್ಮ ಇತಿಹಾಸವನ್ನು ಸಾರ್ತಕ್ಕಂತಹ ಅಥವಾ ನಮ್ಮ ಪುರಾತನ ಶಿಲಾಯುಗ, ನವಶಿಲಾಯುಗಗಳ ಗುರುತುಗಳು ಕೂಡ ಕಾಣಿಸ್ತಾ ಹೋಗ್ಬೋದು. ಕೆಲವೊಂದು ನಗರಗಳು ಕೂಡ ಇದಾವೆ. ಒಟ್ಟಾರೆಯಾಗಿ ಸಿಂಪಲ್ ಆಗಿ ಪ್ರಶ್ನೆ ಇರ್ತಕ್ಕಂಥದ್ದು ಇಷ್ಟೇ, ಇತ್ತೀಚೆಗೆ ಅಥವಾ 46ನೇ ಅಧಿವೇಶನವನ್ನ ಎಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ ಅಂದ್ರೆ ಭಾರತದಲ್ಲಿ. ಇಷ್ಟೇ. ಜೊತೆಗೆ ಬೇರೆ ಬೇರೆ ಮಾಹಿತಿಗಳನ್ನು ತಿಳ್ಕೊಂಡಾಗ ನಮಗೆ ಎಕ್ಸಾಮ್ಗೆ ರೆಡಿ ಆಗಬೇಕು. ಯಾಕೆ ಸರ್ ಇವತ್ತು ಇಷ್ಟೆಲ್ಲ ಹೇಳ್ಬಿಟ್ರಿ ಈ ವರ್ಲ್ಡ್ ಹೆರಿಟೇಜ್ ಸೈಟ್ಗಳನ್ನ ಅಂತ ಕೇಳ್ಬೋದು. ನಾನು ಹೇಳಿ ಬಹಳ ದಿನ ಆಗಿತ್ತು. ನನ್ನ ಫಾಲೋ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅವಾಗ ರೀಕ್ಯಾಪ್ ಮಾಡ್ತಕ್ಕಂಥದ್ದು ಒಬ್ಬ ಟೀಚರ್ನ ಒಂದು ಕರ್ತವ್ಯ ಕೂಡ ಆಗುತ್ತೆ. ಇನ್ನು ಕ್ವಶನ್ ನಂಬರ್ 4, ಇತ್ತೀಚೆಗೆ ಹೇಮಂತ್ ಸೊರೇನ್ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು? ರೀಸೆಂಟ್ಲಿ ಹೇಮಂತ್ ಸೊರೇನ್ ಟುಕ್ ಓತ್ ಆಸ್ ಚೀಫ್ ಮಿನಿಸ್ಟರ್ ಆಫ್ ವಿಚ್ ಸ್ಟೇಟ್? ಹೇಮಂತ್ ಸೊರೇನ್ ಬಹಳ ಸುದ್ದಿಯಲ್ಲಿದ್ದಾರೆ. ಇತ್ತೀಚೆಗೆ ಜೈಲಿನಿಂದ ಬಿಡುಗಡೆ ಕೂಡ ಆಗಿದ್ದಾರೆ. ಅವರು ಹೋಗಿ ಈಗ ಮತ್ತೆ ತಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಹಾಗಾದ್ರೆ ಯಾವ ರಾಜ್ಯ? ಒಡಿಶಾ, ಜಾರ್ಖಂಡ್, ಬಿಹಾರ, ಮಧ್ಯಪ್ರದೇಶ ಅಂದ್ರೆ ಸರಿಯಾದ ಉತ್ತರ. ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿಯಾಗಿ ಹೇಮಂತ್ ಸೊರೇನ್ ಅವರು ಈಗ ಮತ್ತೊಮ್ಮೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಹಿಂದೆ ಅವರೇ ಮುಖ್ಯಮಂತ್ರಿ ಆಗಿದ್ರು, ಆದ್ರೆ ಬೇರೆ ಯಾವುದೋ ಕೇಸಲ್ಲಿ ಅವರು ಜೈಲಿಗೆ ಹೋಗ್ಬೇಕಾಯ್ತು. ನಂತರ ರಾಜೀನಾಮೆಯನ್ನು ಕೊಟ್ಟರು. ಚಂಪೈ ಸೊರೇನ್ ಅವರು ಅವರ ಉತ್ತರಾಧಿಕಾರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ರು. ಈಗ ಅವರು ಜೈಲಿನಿಂದ ಹೊರಗೆ ಬಂದ ತಕ್ಷಣ ಹೇಮಂತ್ ಸೊರೇನ್ ಅವರು ಹೊರಗೆ ಬಂದ ತಕ್ಷಣ ಚಂಪೈ ಸೊರೇನ್ ಅವರು ರಾಜೀನಾಮೆಯನ್ನು ಕೊಟ್ಟರು. ಮತ್ತೆ ಹೇಮಂತ್ ಸೊರೇನ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಹಾಗಾದ್ರೆ ಯಾವ ರಾಜ್ಯ, ಆ ರಾಜ್ಯದ ವಿಶೇಷತೆಗಳೇನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಹೇಮಂತ್ ಸೊರೇನ್ ಪ್ರಮಾಣ. ಜಾರ್ಖಂಡ್ 13ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ. ಜಾರ್ಖಂಡ್ ಮುಕ್ತಿ ಮೋರ್ಚಾ JMM, ಇದರ ಸಂಸ್ಥಾಪಕರು ಶಿಬು ಸೊರೇನ್, ಇದೇ ಹೇಮಂತ್ ಸೊರೇನ್ ಅವರ ತಂದೆ. ಹೀಗೆ ಜಾರ್ಖಂಡ್ ಮುಕ್ತಿ ಮೋರ್ಚಾ JMM ಕಾರ್ಯಕಾರಿ ಅಧ್ಯಕ್ಷರಾಗಿರ್ತಕ್ಕಂಥ ಹೇಮಂತ್ ಸೊರೇನ್ ಅವರು ಜಾರ್ಖಂಡ್ 13ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದರು. ರಾಜಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ CP ರಾಧಾಕೃಷ್ಣನ್ ಅವರು ಸೊರೇನ್ ಅವರಿಗೆ ಅಧಿಕಾರ ಹಸ್ತಾಂತರ ಮತ್ತು ಗೌಪ್ಯತೆಯ ಪ್ರಮಾಣವನ್ನ ಬೋಧಿಸಿದ್ರು. ಹಾಗಾದ್ರೆ ಇಲ್ಲಿ ಜಾರ್ಖಂಡ್ನ ರಾಜ್ಯಪಾಲರು ಯಾರಂದ್ರೆ CP ರಾಧಾಕೃಷ್ಣನ್ ಅವರು. ಓಕೆ. ಭೂ ಹಗರಣಕ್ಕೆ ಸಂಬಂಧಿಸಿದ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಹೇಮಂತ್ ಸೊರೇನ್ ಅವರು ಜನವರಿ 31ರಂದು ಜಾರಿ ನಿರ್ದೇಶನಾಲಯ ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರಿಂದ ಬಂಧಿತರಾಗಿದ್ರು. ಅದಕ್ಕೂ ಕೆಲವು ಗಂಟೆಗಳ ಮುನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು. ಅದಾದ ನಂತರ ಚಂಪೈ ಸೊರೇನ್ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ರು, ಪ್ರಮಾಣ ವಚನ ಸ್ವೀಕರಿಸಿದ್ರು, ಅಧಿಕಾರವನ್ನು ಕೂಡ ನಡೆಸಿದ್ರು. ಈಗ ಮತ್ತೆ ಜೂನ್ 28ರಂದು ಜೈಲಿನಿಂದ ಬಿಡುಗಡೆಯಾಗಿರುವ ಹೇಮಂತ್ ಸೊರೇನ್ ಅವರು ಬಂದು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಕೂಡ ಸ್ವೀಕರಿಸಿದ್ದಾರೆ ಅನ್ನೋದನ್ನ ಗಮನಿಸಬೇಕು. ಅದಕ್ಕೋಸ್ಕರ ಜಾರ್ಖಂಡ್ CM ಚಂಪೈ ಅವರು ರಾಜೀನಾಮೆಯನ್ನು ಕೂಡ ನೀಡಿದ್ರು. ಹೀಗೆ ಇವತ್ತು ಹೇಮಂತ್ ಸೊರೇನ್ ಅವರು ಮತ್ತೆ 13ನೇ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಯಾಕಂದ್ರೆ ಎಲ್ಲಿ ಬರುತ್ತೆ? ಜಾರ್ಖಂಡ್ ರಾಜ್ಯ. ಸೊ ಇದು ಜಾರ್ಖಂಡ್ ರಾಜ್ಯ. ಜಾರ್ಖಂಡ್ ರಾಜ್ಯದ ರಾಜಧಾನಿ ರಾಂಚಿ. ಜಾರ್ಖಂಡ್ನ ಉತ್ತರಕ್ಕೆ ಬಿಹಾರ ಇದೆ, ಅದೇ ರೀತಿಯಾಗಿ ಪೂರ್ವಕ್ಕೆ ಪಶ್ಚಿಮ ಬಂಗಾಳ ಇದೆ ಮತ್ತು ಪಶ್ಚಿಮಕ್ಕೆ ಉತ್ತರ ಪ್ರದೇಶಕ್ಕೂ ಟಚ್ ಆಗಿದೆ, ಛತ್ತೀಸ್ಗಢಕ್ಕೂ ಟಚ್ ಆಗಿದೆ, ದಕ್ಷಿಣಕ್ಕೆ ಕಂಪ್ಲೀಟ್ ಒಡಿಸ್ಸಾದೊಂದಿಗೆ. ಹೀಗೆ ಸೊ ಉತ್ತರ ಪ್ರದೇಶ, ಬಿಹಾರ, ವೆಸ್ಟ್ ಬೆಂಗಾಲ್, ಒಡಿಶಾ, ಛತ್ತೀಸ್ಗಢ ಈ ರಾಜ್ಯಗಳೊಂದಿಗೆ ಗಡಿ ಭಾಗವನ್ನ ಜಾರ್ಖಂಡ್ ಹಂಚಿಕೊಂಡಿದೆ. ಜಾರ್ಖಂಡ್ ಯಾವ್ದಾದ್ರು ದೇಶದ ಜೊತೆ ಇದೆಯಾ ಬಾರ್ಡರ್ ಅಂದ್ರೆ ಇಲ್ಲ, ಗಮನಿಸಬೇಕು. ಜಾರ್ಖಂಡ್ ಅಲ್ಲಿ ಯಾವ್ದಾದ್ರು ಸಮುದ್ರ ಟಚ್ ಆಗಿದೆ ಅಂದ್ರೆ ಇಲ್ಲ, ಗಮನಿಸಬೇಕು. ಈಗ ಜಾರ್ಖಂಡ್ ರಾಜಧಾನಿ ರಾಂಚಿ. 15 ನವೆಂಬರ್ 2000. ಹೀಗೆ 15 ನವೆಂಬರ್ 2000ದಂದು ಬಿಹಾರದಿಂದ ಬೇರ್ಪಟ್ಟು ಜಾರ್ಖಂಡ್ ಎನ್ನುವ ಹೊಸ ರಾಜ್ಯ ಉದಯವಾಗುತ್ತೆ 2000 ಇಸ್ವಿಯಲ್ಲಿ. ಸೊ ಹಿಂದಿ ಆಡಳಿತ ಭಾಷೆ 24 ಜಿಲ್ಲೆಗಳಿದ್ದಾವೆ. CP ರಾಧಾಕೃಷ್ಣನ್ ಅವರು ರಾಜ್ಯಪಾಲರಾದ್ರೆ ಹೇಮಂತ್ ಸೊರೇನ್ ಅವರು ಅಲ್ಲಿನ ಮುಖ್ಯಮಂತ್ರಿಗಳಾಗಿದ್ದಾರೆ. ಟೂರಿಸಂ ಟ್ಯಾಗ್ಲೈನ್ ಆಫ್ ಜಾರ್ಖಂಡ್ ನೇಚರ್ಸ್ ಈಡನ್ ಜ್ಯುವೆಲ್.
ಸೊ ರಾಂಚಿಯಲ್ಲಿ ತನ್ನ ಹೈಕೋರ್ಟ್ ಅನ್ನು ಕೂಡ ಹೊಂದಿದೆ. 14 ಲೋಕಸಭಾ ಸ್ಥಾನಗಳು, 6 ರಾಜ್ಯಸಭಾ ಸ್ಥಾನಗಳು, ವಿಧಾನಸಭಾ ಸ್ಥಾನಗಳು 81. ಅಲ್ಲಿ ವಿಧಾನ ಪರಿಷತ್ ಇಲ್ಲ. ಮತ್ತು ವಿಸ್ತೀರ್ಣ ಮತ್ತು ಜನಸಂಖ್ಯೆಯಲ್ಲಿ ಎಷ್ಟು ಅಂತ ಕೊಟ್ಟಿದ್ದೀವಿ. ಚಾವೋ ನೃತ್ಯ ಜಾರ್ಖಂಡ್ ಅಲ್ಲಿ ಇರ್ತಕ್ಕಂತಹ ಒಂದು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ ಆಗಿದೆ. ನಾವೀಗ ಆಲ್ರೆಡಿ ನೋಡಿದ್ವಿ ಜಾರ್ಖಂಡ್ನ ಅಥವಾ ವಿವಿಧ ICH ಸೈಟ್ಗಳು ಯಾವಂತ ಕಳೆದ ಕ್ಲಾಸ್ ಅಲ್ಲಿ ನೋಡಿದ್ವಿ. ಮತ್ತು ಬೇಟ್ಲಾ ರಾಷ್ಟ್ರೀಯ ಉದ್ಯಾನವನ ಇದೆ, ಪಲಾಮು ಟೈಗರ್ ರಿಸರ್ವ್ ಇದೆ, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇದಾವೆ. ಇಲ್ಲಿ ಬೀಚ್ ಇಲ್ಲದೆ ಇರೋದ್ರಿಂದ ಯಾವುದೇ ಬ್ಲೂ ಫ್ಲಾಗ್ ಸರ್ಟಿಫೈಡ್ ಸೈಟ್ಗಳಿಲ್ಲ ಮತ್ತು ರಾಮ್ಸರ್ ಸೈಟ್ಗಳಿಲ್ಲ, ಬಯೋಸ್ಫಿಯರ್ ರಿಸರ್ವ್ಗಳು ಇಲ್ಲ. ಆದರೆ ಖನಿಜ ಸಂಪತ್ತು ಸಾಕಷ್ಟಿದೆ ಅನ್ನೋದು ಕೂಡ ನೆನಪಿರಬೇಕು. ಮತ್ತು ಅಲ್ಲಿನ ಹಬ್ಬಗಳು, ನದಿಗಳು, ಅಣೆಕಟ್ಟುಗಳು, ಜಲಪಾತಗಳನ್ನು ಕೊಟ್ಟಿದ್ದೀನಿ. ಒಂದ್ಸಲ ನಿಧಾನವಾಗಿ ನೋಟ್ ಮಾಡ್ಕೊಂಡು ಒಂದ್ಸಲ ರೀಕ್ಯಾಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜಾರ್ಖಂಡ್ನ ಮತ್ತಷ್ಟು ವಿಚಾರಗಳನ್ನು ಇಲ್ಲಿ ನೋಡ್ಬೋದು. ರಾಜಧಾನಿ ರಾಂಚಿ ಆಗಿದ್ರೆ, ದೊಡ್ಡ ಸಿಟಿ ಜಮ್ಶೆಡ್ಪುರ್ ಆಗುತ್ತೆ. CP ರಾಧಾಕೃಷ್ಣನ್ ಅಲ್ಲಿನ ರಾಜ್ಯಪಾಲರಾದ್ರೆ, ಹೇಮಂತ್ ಸೊರೇನ್ ಅಲ್ಲಿನ ಮುಖ್ಯಮಂತ್ರಿಗಳಾಗ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 5 ಏನಿದೆ, 17 ಕೋಟಿ ದಾಟಿದ ಥ್ರೆಡ್ಸ್ ಬಳಕೆದಾರರು ಭಾರತದಲ್ಲಿ ಹೆಚ್ಚಿನ ಬಳಕೆದಾರರು ಇದ್ದಾರೆ. ಸೊ ಥ್ರೆಡ್ಸ್ ಯೂಸರ್ಸ್ ಅಕ್ರಾಸ್ 17 crores, ಇಂಡಿಯಾ ಆಸ್ ಅ ಮೋಸ್ಟ್ ಯೂಸರ್ಸ್. ಅಲ್ಲ, ಭಾರತದಲ್ಲಿ ಹೆಚ್ಚಿನ ಯೂಸರ್ ಇಲ್ಲದೆ ಇನ್ನೆಲ್ಲಿರಕ್ಕೆ ಸಾಧ್ಯ? ವಾಟ್ಸಪ್ ತೆಗೆದುಕೊಳ್ಳಿ, ಫೇಸ್ಬುಕ್ಕು ಅಥವಾ ಯೂಟ್ಯೂಬ್ ಯೂಸರ್ಸ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ವಾ, ಹೀಗೆ ಯಾವುದೇ ಸೋಷಿಯಲ್ ಮೀಡಿಯಾ ತೆಗೆದುಕೊಂಡ್ರು ಹೆಚ್ಚಿನ ಬಳಕೆದಾರರಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿಯೇ ಆಗಿರಕ್ಕೆ ಸಾಧ್ಯ. ಇನ್ಯಾವ ದೇಶದಲ್ಲಿ ಇರಕ್ಕೆ ಸಾಧ್ಯ ಅಲ್ವಾ? ಹಾಗೆ ಥ್ರೆಡ್ಸ್ ಅಂತಕ್ಕಂಥ ಇನ್ನೊಂದು ಸೋಷಿಯಲ್ ಮೀಡಿಯಾ ಇದೆ. ಈ ಸೋಷಿಯಲ್ ಮೀಡಿಯಾಯನ್ನ ಬಳಸ್ತಾ ಇರತಕ್ಕಂತಹ ಯೂಸರ್ಸ್ನ ಸಂಖ್ಯೆ 17 ಕೋಟಿ ದಾಟಿದೆ. ಗುಡ್. ಭಾರತದಲ್ಲೇ ಹೆಚ್ಚಿನ ಯೂಸರ್ಸ್ ಇದ್ದಾರೆ. ವೆರಿ ಗುಡ್. ಪ್ರಶ್ನೆ ಯಾವ ರೀತಿಯಾಗಿ ಬರುತ್ತೆ ಸರ್? ಥ್ರೆಡ್ಸ್ ಮೇಲೆ ಪ್ರಶ್ನೆ ಬರಕ್ ಸಾಧ್ಯನಾ? ಹೇಳ್ತೇನೆ ಮುಂದೆ. 17 ಕೋಟಿ ಥ್ರೆಡ್ಸ್ ಬಳಕೆದಾರರು, ಭಾರತದ ಬಳಕೆದಾರರು ಹೆಚ್ಚು ಕ್ರಿಯಾಶೀಲ, ಮೆಟಾ ಹೇಳಿಕೆ. ಹಾಗಾದ್ರೆ ಥ್ರೆಡ್ಸ್ ಎನ್ನುವ ಸೋಷಿಯಲ್ ಮೀಡಿಯಾವನ್ನ ತಂದಿರತಕ್ಕಂತಹ ಸಂಸ್ಥೆ ಮೆಟಾ. ಯಾವ್ದಿದು ಮೆಟಾ? ಮೆಟಾ ಅಂದ್ರೆ ಹಿಂದೆ ಫೇಸ್ಬುಕ್ ಏನಿದೆ ಅಲ್ವಾ, ಇವತ್ತು ಆ ಫೇಸ್ಬುಕ್ ಅಂತ ಕರಿತಾ ಇದ್ರು. ನಂತರ ಫೇಸ್ಬುಕ್ ನ ಮಾತೃ ಸಂಸ್ಥೆಯಾಗಿ ಮೆಟಾ ತರ್ತಾರೆ ಮಾರ್ಕ್ ಜುಕರ್ ಬರ್ಗ್ ಅವರು. ಪ್ರಪಂಚದ ಅತಿ ಹೆಚ್ಚು ಶ್ರೀಮಂತರಲ್ಲಿ ಒಬ್ಬರಾಗಿರ್ತಕ್ಕಂತಹ ಫೇಸ್ಬುಕ್ ನ ಸಂಸ್ಥಾಪಕರಂತ ಏನ್ ಕರಿತೀವಿ, ಮಾರ್ಕ್ ಜುಕರ್ ಬರ್ಗ್ ಅವರು ಫೇಸ್ಬುಕ್ ನ ಮಾತೃ ಸಂಸ್ಥೆಯಾಗಿ ಮೆಟಾವನ್ನ ಕ್ರಿಯೇಟ್ ಮಾಡ್ತಾರೆ. ಮೆಟಾದ ಅಡಿಯಲ್ಲಿಯೇ ಫೇಸ್ಬುಕ್ ಆಗಿರ್ಬೋದು, ಥ್ರೆಡ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇವೆಲ್ಲವೂ ಕೂಡ ಬರ್ತವೆ. ಹೀಗೆ ಜಾಗತಿಕ ಮಟ್ಟದಲ್ಲಿ ಮೆಟಾ ಪ್ಲಾಟ್ಫಾರ್ಮ್ ಕಂಪನಿಯ ಥ್ರೆಡ್ಸ್ ಮೈಕ್ರೋ ಬ್ಲಾಗಿಂಗ್ ಆಪ್ ನ ಮಾಸಿಕ ಸಕ್ರಿಯ ಬಳಕೆದಾರರ ಸಂಖ್ಯೆ 17.5 ಕೋಟಿ ಮುಟ್ಟಿದೆ. ಈಗಿನ ಎಕ್ಸ್ ಅಂತ ಏನ್ ಕರಿತೀವಿ, ಇಂದಿನ ಟ್ವಿಟರ್ಗೆ ಪ್ರತಿಸ್ಪರ್ಧಿಯಾಗಿ 1 ವರ್ಷದ ಹಿಂದೆ ಮೆಟಾ ಕಂಪನಿಯು ಈ ಒಂದು ಥ್ರೆಡ್ ಎನ್ನುವ ಆಪ್ ಅನ್ನ ಬಿಡುಗಡೆ ಮಾಡಿತ್ತು. ಅದರ ಬಳಕೆದಾರರ ಸಂಖ್ಯೆಯಲ್ಲಿ ಇವತ್ತು ಗಣನೀಯ ಏರಿಕೆಯನ್ನ ಕಾಣ್ತಾ ಇದೆ ಅಂತ ಕಂಪನಿ ಹೇಳಿದೆ. ಬಳಕೆದಾರರ ಆಲೋಚನೆ, ಯೋಜನೆಗಳನ್ನು ಹಂಚಿಕೊಳ್ಳಲು ಥ್ರೆಡ್ಸ್ ಉತ್ತಮ ವೇದಿಕೆಯಾಗಿದೆ. ಸಕ್ರಿಯ ಬಳಕೆದಾರರು ಹೆಚ್ಚಿರುವ ರಾಷ್ಟ್ರಗಳ ಪೈಕಿ ಭಾರತವೇ ಮುಂಚೂಣಿಯಲ್ಲಿದೆ. ಇಲ್ಲಿನ ಬಳಕೆದಾರರು ಹೆಚ್ಚು ಕ್ರಿಯಾಶೀಲವಾಗಿ ಬಹಳ ಆಕ್ಟಿವ್ ಆಗಿದ್ದಾರೆ. ನಾವೆಲ್ಲ ಇಂಥವುಗಳಲ್ಲಿ ಬಹಳ ಆಕ್ಟಿವ್ ಇರ್ತೀವಿ. ವಾಟ್ಸಪ್ ಅಲ್ಲಿ ಫಾರ್ವರ್ಡ್ ಮಾಡ್ತಿರ್ತೀವಿ, ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ, ಅಥವಾ ಯೂಟ್ಯೂಬ್ ಅಲ್ಲಿ ಬೇಡದೇ ಇರೋದನ್ನ ಬಹಳ ನೋಡ್ತಾ ಇರೋದ್ರಲ್ಲಿ ನಾವು ಬಹಳ ಆಕ್ಟಿವ್ ಇದ್ದೀವಿ. ಇನ್ಸ್ಟಾಗ್ರಾಮ್ ರೀಲ್ಸು, ಯೂಟ್ಯೂಬ್ ಶಾರ್ಟ್ಸ್ ಏರ್ಸೋದ್ರಲ್ಲಿ ನಾವು ಬಹಳ ಮುಂಚೂಣಿಯಲ್ಲಿರ್ತೀವಿ. ನಮ್ಮ ಸಮಯವನ್ನು ವೇಸ್ಟ್ ಮಾಡಿಕೊಂಡು ನಮ್ಮ ಜೀವನದ ಮುಖ್ಯ ಸಮಯವನ್ನ ಬರೀ ವಾಟ್ಸಪ್, ಫೇಸ್ಬುಕ್, ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಕಳೆಯೋದ್ರಲ್ಲಿ ನಮ್ಮ ಯುವ ಜನಾಂಗ ಬಹಳ ಮುಗಿಬಿದ್ದುಬಿಟ್ಟಿದೆ ಇವತ್ತು ಅಲ್ವಾ. ಅದರಲ್ಲೂ ಭಾರತದ ಸಿನಿಮಾ ತಾರೆಯರು, ಟಿವಿ ತಾರೆಯರು, OTT, ಕ್ರಿಕೆಟ್ ತಾರೆಯರ ಕುರಿತು ಮಾತಾಡೋದೇ ನಮ್ಮ ಜೀವನ ಆಗೋಗ್ಬಿಟ್ಟಿದೆ ಅಲ್ವಾ. ಸೊ ಜನಪ್ರಿಯ ಟ್ಯಾಗ್ ಮತ್ತು ವಿಷಯಗಳೇ ಆಗೋಗ್ಬಿಟ್ಟಿದ್ದಾವೆ. ಸೊ ಟಿವಿ ಓಪನ್ ಮಾಡಿದ್ರೆ ಸಾಕು ಅದು ಯಾವುದೋ ಕೇಸು ಅಲ್ವಾ. ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ಇನ್ಯಾವುದೋ ವೇಸ್ಟ್ ಮಟೀರಿಯಲ್ಲೇ ಬಹಳ ಇರ್ತಾ ಇದೆ ಅಲ್ವಾ. ಶಾರ್ಟ್ಸ್ ಅಂತೆ ಏನೋ ಒಂದು ಸಾಂಗ್ ಬಂದ್ಬಿಟ್ರೆ ಸಾಕು ಅದೇ ಸಾಂಗನೇ ಎಲ್ಲರೂ ಡ್ಯಾನ್ಸ್ ಮಾಡೋದು ಹಾಕದು, ಎಲ್ಲರೂ ರೀಲ್ಸ್ ಮಾಡೋದು ಹಾಕದಂತೆ. ನಮ್ಮ ದೇಶ ಯಾವ ಕಡೆ ಹೋಗ್ತಾ ಇದೆಯೋ ಅಂತ ಬಹಳ ಒಂದೊಂದ್ಸಲ ಯೋಚನೆ ಆಗುತ್ತೆ. ಅಥವಾ ಇದೇ ನಿಜ ಜೀವನ ಏನು ನಾವು ಯೋಚನೆ ಮಾಡ್ತಾ ಇರ್ತಕ್ಕಂಥವ್ರು ತಪ್ಪೋ ಏನು ಯಾರಿಗ್ ಗೊತ್ತು. ಭಾರತದಲ್ಲಿ ಕ್ರಿಕೆಟ್ ವಿಷಯಗಳು ಹೆಚ್ಚು ಚರ್ಚಿತವಾಗಿದ್ದಾವೆ ಅಲ್ವಾ. ಭಾರತದಲ್ಲಿ ICC T20 ವರ್ಲ್ಡ್ ಕಪ್ ಗೆದ್ದು ಬಂದಾಗ ಬಹಳ ಸಂಭ್ರಮಾಚರಣೆ ನಡೀತು. ಮೊನ್ನೆ ಮುಂಬೈಯಲ್ಲಿ ನೋಡಿದ್ವಿ, ಸಾವಿರಾರು ಜನ ಬಂದು ಅವ್ರನ್ನ ರಿಸೀವ್ ಮಾಡ್ಕೊಂಡ್ರು. ಒಳ್ಳೇದೇ, ಸಾಧನೆ ಮಾಡಿದರೆ ರಿಸೀವ್ ಮಾಡ್ಕೊಳ್ಳೋಣ, ಒಳ್ಳೇದು. ಆದ್ರೆ ಅದೇ ರೀತಿಯಾಗಿ ಭಾರತದಲ್ಲಿ ಇನ್ಯಾವುದೋ ಬಹಳ ಜಟಿಲವಾಗಿರ್ತಕ್ಕಂತಹ ಸಮಸ್ಯೆಗಳು ಕೂಡ ಇರ್ತವೆ. ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಆಗ ನಮ್ಮ ದೇಶ ಮುಂದುವರಿಯೋದಕ್ಕೆ ಸಾಧ್ಯ
ಅಲ್ವಾ. ನಮಗೆ ಆಸ್ ಎ ಇಂಡಿವಿಜುವಲ್ ಆಗಿ ನಮಗೆ ಏನಾದರೂ ಸಹಾಯ ಆಗ್ಬೇಕಲ್ವಾ ನಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕೆ. ಯಾರು ಯಾವುದೋ ಒಂದು ಇದರಲ್ಲಿ ಗೆದ್ದರೆ, ಹೌದು ದೇಶಕ್ಕೆ ಗೆದ್ದಿದ್ದಾರೆ, ಆಡಿದ್ದಾರೆ, ಒಳ್ಳೇದು, ಓಕೆ, ಅಲ್ಲಿ ಬಿಟ್ಬಿಡೋಣ, ಎಂಜಾಯ್ ಮಾಡಿದ್ವಿ, ಕ್ರಿಕೆಟ್ ನೋಡಿದ್ವಿ, ಮುಂದೆ ಹೋಗ್ಬೇಕು ಜೀವನ ಅಲ್ವಾ. ಅದನ್ನೇ ಇದು ಮಾಡಿಟ್ಕೊಂಡು ಅವರೇ ಅವ್ರನ್ನೇ ಎತ್ತಿ ಮೆರೆಸ್ತಕ್ಕಂಥದ್ದು ಅಷ್ಟು ಒಳ್ಳೇದಲ್ಲ, ಅದು ಸಮಾಜಕ್ಕೆ ಕೂಡ ಒಳ್ಳೇದಲ್ಲ. ಕ್ರಿಕೆಟಿಗರಾಗಿರ್ತಕ್ಕಂಥವ್ರನ್ನ ಹೆಚ್ಚಿನ ರೀತಿಯಲ್ಲಿ ಥ್ರೆಡ್ಸ್ ಅಲ್ಲಿ ಹಂಚ್ಕೊಂಡಿದ್ದಾರೆ ಅಂತ ಅದೆಲ್ಲ ಇದೆ, ನೋಡೋಣ. ಇರಲಿ, ಒಟ್ಟಿನಲ್ಲಿ ನಮ್ಗೆ ಬೇಕೇನಂದ್ರೆ ಥ್ರೆಡ್ಸ್ ಬಳಕೆದಾರರು ಹೆಚ್ಚಾಗಿದ್ದಾರೆ, ಥ್ರೆಡ್ಸ್ನ ಸಂಸ್ಥೆ ಯಾವುದು ಅನ್ನೋದು ಬೇಕು. ಸರಿ, ಇದ್ರ ಬಗ್ಗೆ ಹಿಂದೆ ಕೂಡ ಜುಲೈ 2023 ಮಾತಾಡಿದ್ವಿ. ಟ್ವಿಟರ್ಗೆ ಪೈಪೋಟಿ, ಮೆಟಾದಿಂದ ಜುಲೈ 6ಕ್ಕೆ ಥ್ರೆಡ್ಸ್ ಅಪ್ಲಿಕೇಶನ್ ಸಜ್ಜು ಅಂತ ಕೂಡ ಹೇಳಿದ್ದೆ. ಥ್ರೆಡ್ಸ್ ಬಗ್ಗೆ ಈಗ ಆಲ್ರೆಡಿ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದೆ. ಸರಿ, ಇಂಥ ಪ್ರಶ್ನೆ ಬರ್ತಾವ ಅಂದ್ರೆ ನೋಡೋಣ. ಸರಿ, ಏನಿದೆ ಅಂದ್ರೆ KPSC 30/4/2023 RWD ಜೂನಿಯರ್ ಇಂಜಿನಿಯರ್ ಅಲ್ಲಿ ಒಂದು ಪ್ರಶ್ನೆ ಬಂದಿತ್ತು. 2023 ಬಹಳ ದಿನ ಆಗಿಲ್ಲ. ಈಗಿರುವ ಅಪ್ಲಿಕೇಶನ್ ಪ್ರೋಗ್ರಾಮ್ ವಾಟ್ಸ್ಆಪ್ ಅನ್ನು ಯಾರು ತಯಾರಿಸಿದ್ದಾರೆ? ಹೂ ಡೆವಲಪ್ಡ್ ಲೇಟೆಸ್ಟ್ ಅಪ್ಲಿಕೇಶನ್ ಪ್ರೋಗ್ರಾಮ್ ವಾಟ್ಸ್ಆಪ್ ಅಂತ. ಮಾರ್ಕ್ ಜುಕರ್ಬರ್ಗ್, ಜಾನ್ ಕೋಮ್, ಬ್ರಿಯಾನ್ ಆಕ್ಷನ್, ಟಿಮ್ ಬರ್ನರ್ಸ್-ಲೀ, ಜಾನ್ ಸ್ಟಾಫ್ಸ್ಟ್ರಾಪ್ ಅಂದ್ರೆ ಇವಾಗ ಆಲ್ರೆಡಿ ಹೇಳಿದೆ. ವಾಟ್ಸ್ಆಪ್ ಅಂದ್ರೆ ಮಾರ್ಕ್ ಜುಕರ್ಬರ್ಗ್ ಅಂತ. ಹೀಗೆ ವಾಟ್ಸ್ಆಪ್ ಅನ್ನ ಜಾನ್ ಕೋಮ್ ಮತ್ತು ಬ್ರಿಯಾನ್ ಆಕ್ಟನ್ ಅವರು ಸ್ಥಾಪಿಸಿದ್ರು, ಕರೆಕ್ಟು. ನಂತರ ಅದನ್ನ ಮೇಡ್ ಫೇಸ್ಬುಕ್ ಲೈಕ್ ವಾಟ್ಸ್ಆಪ್, ಕರೆಕ್ಟ್. ಏನಂದ್ರೆ ವಾಟ್ಸಪ್ ಅನ್ನ ತಯಾರಿಸಿರೋರು ಜಾನ್ ಕೋಮ್, ಬ್ರಿಯಾನ್ ಆಕ್ಷನ್, ಕರೆಕ್ಟ್. ಅದನ್ನ ಪರ್ಚೇಸ್ ಮಾಡಿದ್ದು ಮಾರ್ಕ್ ಜುಕರ್ಬರ್ಗ್ ಅವರು. ಸೊ ಆ ಪ್ರಶ್ನೆ ಆಗಿತ್ತು. ಬಟ್ ಅದರಲ್ಲಿ ಮಾರ್ಕ್ ಜುಕರ್ಬರ್ಗ್ ಅಂತ ಕೊಟ್ಟಿದ್ರು ಏನೋ, ಮೋಸ್ಟ್ಲಿ ಇರ್ಬೋದು. ಇನ್ನು ಕರೆಕ್ಟ್, ಇಲ್ಲಿ ಹೇಳ್ಬೇಕಾದ್ರೆ ನಾವು ಮೆಟಾದಿಂದ ಯಾವ್ಯಾವ ಅಪ್ಲಿಕೇಶನ್ಸ್ ಅಂತ ನೋಡ್ಬೇಕು. ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಮೆಸೆಂಜರ್, ಥ್ರೆಡ್ಸ್, ವಾಟ್ಸ್ಆಪ್, ಮೆಟಾಕ್ವೆಸ್ಟ್, ಇವೆಲ್ಲವೂ ಕೂಡ ಮೆಟಾ ಸಂಸ್ಥೆಯ ಒಂದು ಪ್ರಾಡಕ್ಟ್ಗಳು, ಉತ್ಪನ್ನಗಳಾಗ್ತವೆ. ಒಂದ್ಸಲ ಕೇಳಿದ್ರೆ ಯಾವಾಗ ಕೆಳಗಿನವುಗಳಲ್ಲಿ ಯಾವುದು ಮೆಟಾ ಸಂಸ್ಥೆಯ ಉತ್ಪನ್ನವಲ್ಲ ಅಂತ. ಸೊ ಒಂದ್ ಕಡೆ ಇನ್ಸ್ಟಾಗ್ರಾಮ್ ಕೊಟ್ಟಿದ್ರು, ಫೇಸ್ಬುಕ್ ಕೊಟ್ಟಿದ್ರು, ವಾಟ್ಸ್ಆಪ್ ಕೊಟ್ಟಿದ್ರು, ಇನ್ನೊಂದು ಯಾವುದೋ ಯೂಟ್ಯೂಬ್ ಅಂತಾನು ಯಾವುದೋ ಕೊಟ್ಟಿದ್ರು. ಸೊ ಈ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಮೆಟಾ ಅನ್ನೋದು ಫೇಸ್ಬುಕ್ನ ಮಾತೃ ಸಂಸ್ಥೆ. ಇದೊಂದು ಅಮೆರಿಕ ಮೂಲದ ಮಾರ್ಕ್ ಜುಕರ್ಬರ್ಗ್ ಅವರ ಸಂಸ್ಥೆ ಆಗುತ್ತೆ. ಅದರ ಸಿಇಒ, ಚೇರ್ಮನ್ ಮಾರ್ಕ್ ಜುಕರ್ಬರ್ಗ್ ಅವರು ಇದ್ದಾರೆ. ಪ್ರಪಂಚದ ಅತಿ ದೊಡ್ಡ ಶ್ರೀಮಂತರಲ್ಲಿ ಒಬ್ಬರಾಗಿದ್ದಾರೆ. ಇನ್ನು ಕ್ವಶನ್ ನಂಬರ್ 6, ಪ್ಯಾರಿಸ್ ಒಲಿಂಪಿಕ್ಸ್ ಭಾರತ ಅಥ್ಲೆಟಿಕ್ಸ್ ತಂಡಕ್ಕೆ ನೀರಜ್ ನಾಯಕ. ಪ್ಯಾರಿಸ್ ಒಲಿಂಪಿಕ್ಸ್ ನೀರಜ್ ಕ್ಯಾಪ್ಟನ್ಸ್ ಇಂಡಿಯನ್ ಅಥ್ಲೆಟಿಕ್ಸ್ ಟೀಮ್ ಅಂತ. ಅಥ್ಲೆಟಿಕ್ಸ್ ತಂಡಕ್ಕೆ ನೀರಜ್ ನಾಯಕ. ಟೋಕಿಯೋ ಒಲಿಂಪಿಕ್ಸ್ ನ ಜಾವೆಲಿನ್ ಥ್ರೋ ಚಾಂಪಿಯನ್ ನೀರಜ್ ಚೋಪ್ರಾ ರವರು ಇದೇ 26ರಿಂದ ಅಂದ್ರೆ ಜುಲೈ 26ರಿಂದ ಪ್ಯಾರಿಸ್ ಅಲ್ಲಿ ಆರಂಭವಾಗಲಿರುವ ಒಲಿಂಪಿಕ್ ಕೂಟದಲ್ಲಿ ಭಾರತದ ಅಥ್ಲೆಟಿಕ್ಸ್ ತಂಡವನ್ನ ಮುನ್ನಡೆಸಲಿದ್ದಾರೆ. ಅಥ್ಲೆಟಿಕ್ಸ್ ಬೇರೆ, ಟೋಟಲ್ ಒಲಿಂಪಿಕ್ಸ್ ಬೇರೆ, ಗಮನಿಸಬೇಕು. ಅಥ್ಲೆಟಿಕ್ಸ್ ಎಲ್ಲ ನಮ್ಮ ಭಾರತ ತಂಡವಲ್ಲ. ಅಥ್ಲೆಟಿಕ್ಸ್ ಬಿಟ್ಟು ಇಲ್ಲಿ ಬೇರೆ ಶೂಟಿಂಗ್ ಇದೆ, ಬಾಕ್ಸಿಂಗ್ ಇದೆ, ಅಥವಾ ರೆಸ್ಲಿಂಗ್ ಇದೆ, ಅಥವಾ ಇನ್ನಿತರ ಕ್ರೀಡೆಗಳು ಕೂಡ ಇದಾವೆ ಅಲ್ವಾ. ಹಾಕಿ ಇದೆ, ಟೆನ್ನಿಸ್ ಇದೆ, ಮತ್ತೊಂದಿದೆ. ಓಕೆ, ಸೊ ಇಲ್ಲಿ ಅಥ್ಲೆಟಿಕ್ಸ್ ತಂಡದಲ್ಲಿ ಒಟ್ಟು 28 ಆಟಗಾರರು ತಂಡ ಭಾಗವಹಿಸ್ತಾ ಇದೆ. ಅದರಲ್ಲಿ 26 ವರ್ಷದ ನೀರಜ್ ಚೋಪ್ರಾ ರವರು ಕಳೆದ ಬಾರಿ ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಚಿನ್ನದ ಪದಕವನ್ನ ಗೆಲ್ಲುವ ಮೂಲಕ ಈ ಟ್ರ್ಯಾಕ್ ಅಂಡ್ ಫೀಲ್ಡ್ ಈವೆಂಟ್ ಅಲ್ಲಿ ಚಿನ್ನವನ್ನು ಗೆದ್ದುಕೊಟ್ಟ ಮೊಟ್ಟ ಮೊದಲ ಭಾರತೀಯನಾಗಿದ್ರು. ಅವರೇ ಇವತ್ತು ನಮ್ಮ ಭಾರತ ತಂಡವನ್ನ, ಅಥ್ಲೆಟಿಕ್ಸ್ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಓಕೆ, ಅದರಲ್ಲಿ 17 ಪುರುಷ ಆಟಗಾರರಿದ್ದಾರೆ, 11 ಮಹಿಳಾ ಅಥ್ಲೆಟ್ಸ್ ಕೂಡ ಇದ್ದಾರೆ. ಏಷ್ಯನ್ ಗೇಮ್ಸ್ ಚಾಂಪಿಯನ್ ಅವಿನಾಶ್ ಸಾಬ್ಳೆ, ತೇಜಿಂದರ್ ಪಾಲ್, ಅಡಲ್ಸ್ ಅಥ್ಲೆಟ್ ಜ್ಯೋತಿ ಯುರಾಜಿ ಕೂಡ ಇದ್ದಾರೆ, ಮತ್ತು ನಮ್ಮ ಕರ್ನಾಟಕದ MR ಪೂವಮ್ಮ ಕೂಡ ಸ್ಥಾನವನ್ನು ಪಡೆದಿದ್ದಾರೆ. ನೋಡಬಹುದು, ನೀರಜ್ ಚೋಪ್ರಾ, ಕಿಶೋರ್ ಜೇನಾರ್ ಅವರು ಜಾವ್ಲಿನ್ ಥ್ರೋದಲ್ಲಿ ಭಾಗವಹಿಸಿದ್ರೆ, ಅವಿನಾಶ್ ಸಾಬ್ಳೆ ರವರು 3000 ಮೀಟರ್ ಓಟದಲ್ಲಿ ಸ್ಟಿಪಲ್ ಚೇಸ್ ಅಲ್ಲಿದ್ದಾರೆ. ತಜಿಂದರ್ ಪಾಲ್ ಸಿಂಗ್ ತೂರ್ ಶಾಟ್ ಪುಟ್ ಅಲ್ಲಿ, ಪ್ರವೀಣ್ ಚಿತ್ರವೇಲ್, ಅಬ್ದುಲ್ ಅಬೂಬಕರ್ ಟ್ರಿಪಲ್ ಜಂಪ್ ಅಲ್ಲಿ, ಅಕ್ಷದೀಪ್ ಸಿಂಗ್ ಅವರು, ವಿಕಾಸ್ ಸಿಂಗ್ ಅವರು, ಪರಮ್ಜಿತ್ ಸಿಂಗ್ ಅವರು, ಹೀಗೆ ಇವರೆಲ್ಲರೂ ಕೂಡ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಯಾರು ಪದಕಗಳನ್ನು ಗೆಲ್ತಾರೆ ಅವರ ಹೆಸರನ್ನ, ಅವರ ಕ್ರೀಡೆಯನ್ನು ಕೂಡ ನೆನ್ಪಿಡ್ಬೇಕಾಗುತ್ತೆ. ಓಕೆ, ನೋಡೋಣ. ಒಲಿಂಪಿಕ್ಸ್ ಕ್ರೀಡಾಪಟುಗಳ ಜೊತೆ ಪ್ರಧಾನಿ ವಿಜಯ್ ಭವ ಸಂವಾದ. ಜುಲೈ 26ರಿಂದ ಪ್ಯಾರಿಸ್ ಒಲಿಂಪಿಕ್ಸ್. ಶಾಂತವಾಗಿರಿ, ಚೆನ್ನಾಗಿ ನಿದ್ರೆ ಮಾಡಿ, ಉತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನು ನೀಡಿ, ಬಹಳ ಏನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಸ್ವತಃ ಪ್ರಧಾನಿಗಳೇ ನಮ್ಮ ಅಥ್ಲೀಟ್ಸ್ಗಳ ಜೊತೆ, ನಮ್ಮ ಕ್ರೀಡಾಪಟುಗಳ ಜೊತೆ ಮಾತಾಡಿ ಧೈರ್ಯವನ್ನು ಕೂಡ ತುಂಬಿದ್ದಾರೆ. ಓಕೆ, ಇನ್ನು 33ನೇ ಒಲಿಂಪಿಯಾಡ್ ಪ್ಯಾರಿಸ್ ಅಲ್ಲಿ ನಡೆಯಲಿದೆ. ಇದೇ ಜುಲೈ 26ರಿಂದ ಆಗಸ್ಟ್ 11ರವರೆಗೆ
ಪ್ರಪಂಚದ ಅತಿದೊಡ್ಡ ಕ್ರೀಡಾ ಹಬ್ಬ ಒಲಿಂಪಿಕ್ಸ್ ಫ್ರಾನ್ಸ್ನ ಪ್ಯಾರಿಸ್ ಅಲ್ಲಿ ಆರಂಭವಾಗಲಿದೆ. ಅದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೋಡೋಣ. ಪ್ರತಿ ಸಲ ಒಲಿಂಪಿಕ್ಸ್ ನಡೆದಾಗೂ ಕೂಡ ನಾವು ವಿಡಿಯೋನ ಮಾಡ್ತಾ ಇದೀವಿ. ಪ್ರತಿ ಸಲ ಅಂದ್ರೇನು, ಒಂದ್ಸಲ ನಡೆದಿತ್ತು ನಾವು ಸ್ಟಾರ್ಟ್ ಮಾಡಿದ್ಮೇಲೆ, ಅದ್ರ ಒಂದ್ರ ಮೇಲೆ ನಾವು ಮಾಡಿದ್ವಿ. ನೀರಜ್ ಚೋಪ್ರಾ ಟು ಲೀಡ್ 28 ಮೆಂಬರ್ ಇಂಡಿಯನ್ ಸ್ಕ್ವಾಡ್ ಇನ್ ಪ್ಯಾರಿಸ್ ಒಲಿಂಪಿಕ್ಸ್. ನೀರಜ್ ಚೋಪ್ರಾ ಭಾರತದ ಚಿನ್ನದ ಹುಡುಗ ಅಂತ ಕರೆದಿದ್ವಿ. ಈ ಸಲ ನೋಡೋಣ ಏನಾಗುತ್ತೆ ಅಂತ. 2020 ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಭಾರತ ಒಟ್ಟು 7 ಪದಕಗಳನ್ನ ಗೆದ್ದಿತ್ತು. 1 ಬಂಗಾರ, 2 ಬೆಳ್ಳಿ, 4 ಕಂಚಿನ ಪದಕಗಳೊಂದಿಗೆ ಉತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನ ಭಾರತ ತೋರ್ಪಡೆ ಮಾಡಿತ್ತು. ಮೀರಾಬಾಯಿ ಚಾನು ಭಾರ ಎತ್ತುವಿಕೆ ಅಥವಾ weight lifting ಅಲ್ಲಿ ಬೆಳ್ಳಿ ಪದಕವನ್ನ, PV ಸಿಂಧು ಬ್ಯಾಡ್ಮಿಂಟನ್ ನಲ್ಲಿ ಕಂಚಿನ ಪದಕವನ್ನ, ಲವ್ಲಿನಾ ಬೋರ್ಗೊಹೇನ್ ಅವರು ಬಾಕ್ಸಿಂಗ್ ಅಲ್ಲಿ ಕಂಚಿನ ಪದಕ, ಪುರುಷರ ಹಾಕಿ ತಂಡ ಕಂಚಿನ ಪದಕ, ರವಿಕುಮಾರ್ ದಾಹಿಯಾ ರೆಸ್ಲಿಂಗ್ ಅಥವಾ ಕುಸ್ತಿಯಲ್ಲಿ ಬೆಳ್ಳಿ ಪದಕ, ಬಜರಂಗ್ ಪುನಿಯಾ ಕುಸ್ತಿಯಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ರು. ಕೊನೆಗೆ 7ನೇ ಪದಕವಾಗಿ ಜಾವೆಲಿನ್ ಥ್ರೋದಲ್ಲಿ ನೀರಜ್ ಚೋಪ್ರಾ ರವರು ಬಂಗಾರವನ್ನು ಗೆದ್ದುಕೊಟ್ಟಿದ್ರು. 7 ಪದಕ, 1 ಬಂಗಾರ, 2 ಬೆಳ್ಳಿ, 4 ಕಂಚಿನ ಪದಕ ಅಂತ ಒಂದು ಸಪರೇಟ್ ವಿಡಿಯೋನೇ ಮಾಡಿ ಹೇಳಿದ್ದೆ. ಹೀಗೆ ಈ ಸಲ ಭಾರತದಿಂದ ಸಾಕಷ್ಟು ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ. ಪದಕದ ಆಸೆಯನ್ನು ಕೂಡ ಮೂಡಿಸಿದ್ದಾರೆ. ನೋಡೋಣ ಎಷ್ಟು ಜನ ಗೆಲ್ತಾರೆ. ಹೀಗೆ ನೀರಜ್ ಚೋಪ್ರಾ, ಬಜರಂಗ್ ಪುನಿಯಾ, ಇಂಡಿಯನ್ ಹಾಕಿ ಟೀಮ್, ರವಿಕುಮಾರ್ ದಾಹಿಯಾ, PV ಸಿಂಧು, ಲವ್ಲಿನಾ ಬೋರ್ಗೊಹೇನ್ ಮತ್ತು ಮೀರಾಬಾಯಿ ಚಾನು 7 ಪದಕಗಳು 2020 ಒಲಿಂಪಿಕ್ಸ್ ಅಲ್ಲಿ. ಹಿಂದೆ 2016 ಒಲಿಂಪಿಕ್ಸ್ ಅಲ್ಲಿ 2 ಪದಕಗಳು ಸಾಕ್ಷಿ ಮಲಿಕ್ ಅವರು ಕುಸ್ತಿಯಲ್ಲಿ, PV ಸಿಂಧು ರವರು ಬೆಳ್ಳಿ ಪದಕವನ್ನ ರಿಯೋ ಒಲಿಂಪಿಕ್ಸ್ ಅಲ್ಲಿ 2016 ಗೆದ್ದುಕೊಟ್ಟಿದ್ರು. ಅದರಿಂದ 2012 ಗಗನ್ ನಾರಂಗ್ ಅವರು ಕಂಚಿನ ಪದಕವನ್ನ ಇವರು ಇವತ್ತು ಭಾರತದ ಡಿ ಶೆಫ್ ಮಿಷನ್ ಆಗಿ ಆಯ್ಕೆಯಾಗಿದ್ದಾರೆ. ಮುಂದಿನ ಭಾಗದಲ್ಲಿ ನಾನು ಹೇಳ್ತೀನಿ. ನಂತರ ಯೋಗೇಶ್ವರ್ ದತ್, ಮೇರಿ ಕೋಮ್, ಸೈನಾ ನೆಹ್ವಾಲ್ ಕಂಚಿನ ಪದಕಗಳನ್ನ ಗೆದ್ದುಕೊಟ್ಟಿದ್ರೆ, ವಿಜಯ್ ಕುಮಾರ್ ಅವರು ಬೆಳ್ಳಿ ಪದಕವನ್ನ ಗೆದ್ದುಕೊಟ್ಟಿದ್ರು. ಅದೇ ರೀತಿಯಾಗಿ ಸುಶೀಲ್ ಕುಮಾರ್ ಅವರು ಬೆಳ್ಳಿ ಪದಕವನ್ನು ಗೆದ್ದುಕೊಟ್ಟಿದ್ರು 2012 ಲಂಡನ್ ಒಲಿಂಪಿಕ್ಸ್ ಅಲ್ಲಿ. ಅದರಿಂದ 2008 ಬೀಜಿಂಗ್ ಒಲಿಂಪಿಕ್ಸ್ ನಡೆದಿತ್ತು. ಸುಶೀಲ್ ಕುಮಾರ್, ವಿಜೇಂದರ್ ಸಿಂಗ್ ಅವರು ಕಂಚಿನ ಪದಕ, ಅಭಿನವ್ ಬಿಂದ್ರಾ ಅವರು ಬಂಗಾರದ ಪದಕವನ್ನು ಗೆದ್ದಿದ್ರು ಶೂಟಿಂಗ್ ಅಲ್ಲಿ ಅಭಿನವ್ ಬಿಂದ್ರಾ. ನಂತರ 2004 ಅಥೆನ್ಸ್ ಒಲಿಂಪಿಕ್ಸ್ ಅಲ್ಲಿ ಕೇವಲ ಒಂದೇ ಒಂದು ಪದಕ ಬಂದಿತ್ತು. ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಅವರು ಬೆಳ್ಳಿ ಪದಕವನ್ನ ಗೆದ್ದುಕೊಟ್ಟಿದ್ರು. ಅದರಿಂದ 2000ನೇ ಇಸ್ವಿಯಲ್ಲಿ ಕರ್ಣಂ ಮಲ್ಲೇಶ್ವರಿ ರವರು weight lifting ಅಲ್ಲಿ ಕಂಚಿನ ಪದಕವನ್ನ ಗೆಲ್ಲೋ ಮೂಲಕ ಮೊಟ್ಟ ಮೊದಲ ಕಂಚಿನ ಪದಕವನ್ನ ಭಾರತಕ್ಕೆ ತಂದು ಕೊಟ್ಟಿರ್ತಕ್ಕಂತಹ ಮಹಿಳೆಯೂ ಕೂಡ ಆಗಿದ್ರು. ಜೊತೆಗೆ weight lifting ಅಲ್ಲೂ ಕೂಡ ಕರ್ಣಂ ಮಲ್ಲೇಶ್ವರಿ 2000 ಸಿಡ್ನಿ ಒಲಿಂಪಿಕ್ಸ್. ಅದರಿಂದ 1996 ಅಮೆರಿಕದ ಅಟ್ಲಾಂಟಾ ಒಲಿಂಪಿಕ್ಸ್ ಅಲ್ಲಿ ಒಂದೇ ಒಂದು ಪದಕ ಬಂದಿತ್ತು, ಅದು ಕಂಚಿನ ಪದಕ. ಅದು ಲಿಯಾಂಡರ್ ಪೇಸ್ ಅವರು ಟೆನ್ನಿಸ್ ಅಲ್ಲಿ ಸಿಂಗಲ್ಸ್ ಅಲ್ಲಿ ತಂದು ಕೊಟ್ಟಿದ್ರು ಅಂದ್ರೆ ಬಹಳ ಆಶ್ಚರ್ಯವಾಗುತ್ತೆ. ಅದರಿಂದ ಇಂಡಿಯನ್ ಹಾಕಿ ಟೀಮ್ ಬಂಗಾರದ ಪದಕ 1980 ಮಾಸ್ಕೋ, 1982 ಮ್ಯೂನಿಚ್, 1968 ಮೆಕ್ಸಿಕೋ, 1964 ಟೋಕಿಯೋ, 1960 ರೋಮ್ ಒಲಿಂಪಿಕ್ಸ್, 1956 ಮೆಲ್ಬೋರ್ನ್, ಅದೇ ರೀತಿಯಾಗಿ ಹೆಲ್ಸಿಂಕಿಯಲ್ಲಿ KD ಜಾಧವ್ ಅವರು ಕುಸ್ತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಕಂಚಿನ ಪದಕವನ್ನು ಕೂಡ ತಂದುಕೊಟ್ಟಿದ್ರು. ಹೀಗೆ ಪದಕಗಳ ಇತಿಹಾಸವನ್ನು ಕೂಡ ನೋಡಬಹುದು. 2024 ಒಲಿಂಪಿಕ್ಸ್ ಪ್ಯಾರಿಸ್ ಆದ್ರೆ 2020 ಒಲಿಂಪಿಕ್ಸ್ 2021 ನಡೆದಿತ್ತು. ಕೋವಿಡ್ ಕಾರಣಕ್ಕಾಗಿ ಟೋಕಿಯೋದಲ್ಲಿ, ಜಪಾನ್ನ ಟೋಕಿಯೋ. ಅದ್ರ ಹಿಂದ್ಗಡೆ ಹೋದ್ರೆ 2016 ರಿಯೋ ಒಲಿಂಪಿಕ್ಸ್ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದಿತ್ತು 2016. ಅದರ ಹಿಂದ್ಗಡೆ ಲಂಡನ್ ಒಲಿಂಪಿಕ್ಸ್, ಅದರ ಹಿಂದ್ಗಡೆ ನಮ್ಮ 2008 ಬೀಜಿಂಗ್ ಒಲಿಂಪಿಕ್ಸ್, ಅದ್ರ ಹಿಂದ್ಗಡೆ ಅಥೆನ್ಸು, ಸಿಡ್ನಿ, ಅಟ್ಲಾಂಟಾ. ಒಂದೊಂದ್ಸಲ ರಿವಿಷನ್ ಬೇಕಾಗುತ್ತೆ. ಕ್ವಶನ್ ನಂಬರ್ 7, ಪರಿಷತ್ ಉಪಚುನಾವಣೆ ನಡೀತು. ಕಾಂಗ್ರೆಸ್ನ ಬಸನಗೌಡ ಬಾದರ್ಲಿ ರವರು ಅವಿರೋಧವಾಗಿ ಆಯ್ಕೆಯಾದರು. ನಮ್ಮ ಕರ್ನಾಟಕದ ವಿಧಾನ ಪರಿಷತ್ನ ಒಂದು ಸ್ಥಾನ ಖಾಲಿ ಇತ್ತು. ಆ ಸ್ಥಾನಕ್ಕೆ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಬಸನಗೌಡ ಬಾದರ್ಲಿ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೋಡಬಹುದು, ಬಸನಗೌಡ ಬಾದರ್ಲಿ ಅವಿರೋಧ ಆಯ್ಕೆ. ಕಾಂಗ್ರೆಸ್ನ ಸಂಖ್ಯೆ ಕೂಡ ಏರಿದೆ. ಕಾಂಗ್ರೆಸ್ನ ಬಸನಗೌಡ ಬಾದರ್ಲಿ ರವರು ವಿಧಾನ ಪರಿಷತ್ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಒಂದು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಆಯ್ಕೆಯಾಗಿದ್ದರು. ನಂತರ ಲೋಕಸಭಾ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರಿದ್ದರಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಆ ಒಂದು ಸ್ಥಾನ ಖಾಲಿಯಾಗಿತ್ತು. ಅದಕ್ಕೆ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ
ಯುವ ಕಾಂಗ್ರೆಸ್ ಮುಖಂಡರು ಆಗಿರತಕ್ಕಂತಹ ಯುವ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಆಗಿದ್ದಂತಹ ಬಸನಗೌಡ ಬಾದರ್ಲಿರವರು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬಹುದು. ನಮ್ಮ ರಾಯಚೂರು ಜಿಲ್ಲೆಗೆ ಮತ್ತೊಂದು ವಿಧಾನ ಪರಿಷತ್ ಸ್ಥಾನ ಕೂಡ ಸಿಕ್ಕಂತಾಯಿತು. ಸೊ ಬಸನಗೌಡ ಬಾದರ್ಲಿ ಯುವ ಕಾಂಗ್ರೆಸ್ ಮುಖಂಡರು ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಗೆ ಆಯ್ಕೆಯಾಗಿರತಕ್ಕಂಥವರು. ಹೀಗೆ ಕರ್ನಾಟಕದಲ್ಲಿ 2 ಮನೆ ಇದೆ. ಕರ್ನಾಟಕ ವಿಧಾನಸಭೆ ಕೆಳಮನೆ ಆದ್ರೆ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ವಿಧಾನ ಪರಿಷತ್ತು ಮೇಲ್ಮನೆ ಆಗುತ್ತೆ. ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಅವಾಗವಾಗ ರಿವಿಷನ್ ಮಾಡ್ಕೋಬೇಕು. ಒಂದಂದ್ರೆ ಕರ್ನಾಟಕ ವಿಧಾನಸಭೆಯ ಯಾರು ಸ್ಪೀಕರ್ ಅಂತ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್, UT ಖಾದರ್ ಅವರು. UT ಖಾದರ್ ಅವರು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆದ್ರೆ ಡೆಪ್ಯೂಟಿ ಸ್ಪೀಕರ್ ಅವರು ರುದ್ರಪ್ಪ ಮಾನಪ್ಪ ಲಮಾಣಿ ಡೆಪ್ಯೂಟಿ ಸ್ಪೀಕರ್ ಉಪ ಸ್ಪೀಕರ್ ಆಗ್ತಾರೆ. ಇನ್ನು ಲೀಡರ್ ಆಫ್ ದ ಹೌಸ್ ಅಂದ್ರೆ ಆ ಒಂದು ಆಡಳಿತಾರೂಢ ಪಕ್ಷದ ಯಾರು ನಾಯಕ ಆಗಿರ್ತಾರೆ ಅವರು, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕ ವಿಧಾನಸಭೆಯ ಲೀಡರ್ ಆಫ್ ದ ಹೌಸ್ ಆದ್ರೆ ಡೆಪ್ಯೂಟಿ ಲೀಡರ್ ಆಫ್ ದ ಹೌಸ್ ಅಥವಾ ವಿಧಾನಸಭೆಯ ಉಪನಾಯಕರು DK ಶಿವಕುಮಾರ್ ಅವರಾದ್ರೆ, ಇನ್ನು ಲೀಡರ್ ಆಫ್ ದ ಅಪೋಸಿಷನ್ ಅಂತ ಕರಿತೀವಿ LOP R ಅಶೋಕ್ ಅವರಾದ್ರೆ ಡೆಪ್ಯೂಟಿ ಲೀಡರ್ ಅರವಿಂದ ಬೆಲ್ಲದವರಿದ್ದಾರೆ. ಹೀಗೆ 224 ಸ್ಥಾನಗಳ ಕರ್ನಾಟಕದ ವಿಧಾನಸಭೆಯಲ್ಲಿ 135 ಸ್ಥಾನಗಳು ಆಡಳಿತಾರೂಢ ಪಕ್ಷಕ್ಕಾದ್ರೆ 85 ಸ್ಥಾನಗಳು ವಿರೋಧ ಪಕ್ಷ. ಅದರಲ್ಲಿ ಬಿಜೆಪಿ 66, JDS 18, SKP 1. ಹೀಗೆ ಒಂದಷ್ಟು ಮಾಹಿತಿಯನ್ನು ಕೂಡ ನೋಡಬಹುದು. ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನೋದು ಕರ್ನಾಟಕ ವಿಧಾನ ಪರಿಷತ್ತು ಮೇಲ್ಮನೆ ಆಗುತ್ತೆ. ಇದರ ಅಧ್ಯಕ್ಷರು ಯಾರು ಅಂತ ಕೂಡ ಕೇಳ್ತಾರೆ. ಚೇರ್ಮನ್ ಬಸವರಾಜ್ ಹೊರಟ್ಟಿರವರು. ಲಿಮ್ಕಾ ದಾಖಲೆ ಸತತವಾಗಿ 1980ರ ದಶಕದಿಂದ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದು ದಾಖಲೆಯನ್ನು ಮಾಡಿರ್ತಕ್ಕಂತಹ ಬಸವರಾಜ್ ಹೊರಟ್ಟಿರವರು ಇವತ್ತು ಕರ್ನಾಟಕ ವಿಧಾನ ಪರಿಷತ್ನ ಅಧ್ಯಕ್ಷರಾಗಿದ್ದಾರೆ. ಡೆಪ್ಯೂಟಿ ಚೇರ್ಮನ್ MK ಪ್ರಾಣೇಶ್ ಅವರು. ಇನ್ನು ಯಾವ ರೀತಿ ವಿಧಾನಸಭೆಯಲ್ಲಿ ನಾಯಕರಿರ್ತಾರೋ ಅದೇ ರೀತಿ ಆಡಳಿತ ಪಕ್ಷದ ನಾಯಕರಾಗಿ ನಮ್ಮ ರಾಯಚೂರು ಜಿಲ್ಲೆಯ NS ಬೋಸರಾಜ್ ಅವರು, ಇವರು ಕೂಡ ವಿಧಾನ ಪರಿಷತ್ ಸದಸ್ಯರು. NS ಬೋಸರಾಜ್ ರವರು ಇವತ್ತು ಲೀಡರ್ ಆಫ್ ದಿ ಹೌಸ್ ಇನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆದ್ರೆ ಸೊ ವಿಪ್ ಸಲೀಂ ಅಹಮದ್ ಇದ್ದಾರೆ. ಲೀಡರ್ ಆಫ್ ದ ಅಪೋಸಿಷನ್ ಛಲವಾದಿ ನಾರಾಯಣ ಸ್ವಾಮಿ ರವರು ಇದ್ದಾರೆ. ಸೊ ಇಷ್ಟು ಮಾಹಿತಿ. ಒಟ್ಟಾರೆ 75 ಸ್ಥಾನಗಳ ಕರ್ನಾಟಕದ ವಿಧಾನ ಪರಿಷತ್ತಲ್ಲಿ 35 ಸ್ಥಾನಗಳು ಕಾಂಗ್ರೆಸ್ ಇದಾವೆ, ಬಿಜೆಪಿ 29, JDS 8, ಒಂದು ಇಂಡಿಪೆಂಡೆಂಟ್ ಇದೆ. 2 ವೇಕೆಂಟ್ ಸ್ಥಾನಗಳಿವೆ. 2 ವೇಕೆಂಟ್ ಅಲ್ಲಿ ಇವತ್ತು ಒಂದು ಫಿಲ್ ಆಯ್ತು ಅನ್ಸುತ್ತೆ. ಇನ್ನೊಂದು ಕೋಟಾ ಶ್ರೀನಿವಾಸ ಪೂಜಾರಿ ರವರು ಇದೇ ಒಂದು ವಿಧಾನ ಪರಿಷತ್ನ ಏನು ನಾಯಕರಾಗಿದ್ರು, ಏನು ಲೀಡರ್ ಆಫ್ ದ ಅಪೋಸಿಷನ್ ಆಗಿದ್ರು, ವಿರೋಧ ಪಕ್ಷದ ನಾಯಕರಾಗಿದ್ರು. ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದರಿಂದ ತಮ್ಮ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಆ ಒಂದು ಸ್ಥಾನ ಖಾಲಿ ಉಳಿದಂತಾಯ್ತು. ನೋಡೋಣ. ಇನ್ನು ವಿಧಾನಸಭೆ ಅಂತ ಬಂದಾಗ 3 ಸ್ಥಾನಗಳು ಖಾಲಿ ಇದಾವೆ. ಯಾವ್ಯಾವ 3 ಸ್ಥಾನಗಳು ಅಂದ್ರೆ, ಒಂದು ಕುಮಾರಸ್ವಾಮಿ ರವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು. ಅವರು ಇವತ್ತು ಮಂಡ್ಯ ಲೋಕಸಭಾ ಸ್ಥಾನದಿಂದ ಆಯ್ಕೆ ಆಗಿರೋದ್ರಿಂದ ಚನ್ನಪಟ್ಟಣ ಖಾಲಿಯಾಗಿದೆ, ಗಮನಿಸಬೇಕು. ಒಂದು. ಎರಡನೇದು ಬಸವರಾಜ ಬೊಮ್ಮಾಯಿ ರವರು ಶಿಗ್ಗಾಂವ್ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು. ಅವರು ಇವತ್ತು ಹಾವೇರಿ ಕ್ಷೇತ್ರದಿಂದ ಲೋಕಸಭಾ ಸ್ಥಾನಕ್ಕೆ ಆಯ್ಕೆ ಆಗಿರೋದ್ರಿಂದ ಶಿಗ್ಗಾಂವ್ ಸ್ಥಾನ ಖಾಲಿ ಇದೆ. ಎರಡನೇದು. ಮೂರನೇದು ಯಾವುದು ಅಂದ್ರೆ, ಸೊ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗಿರತಕ್ಕಂತಹ E ತುಕಾರಾಮ್ ಅವರು ಆಕ್ಚುಲಿ ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು. ಸಂಡೂರು ಖಾಲಿ ಇದೆ. ಚನ್ನಪಟ್ಟಣ, ಶಿಗ್ಗಾಂವ್, ಸಂಡೂರು, ಮಂಡ್ಯ, ಹಾವೇರಿ, ಬಳ್ಳಾರಿ. ಯಾರ್ಯಾರು? ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ, E ತುಕಾರಾಮ್. ಇದು ಮಾಹಿತಿ. ಅಂದ್ರೆ ಇಷ್ಟೆಲ್ಲ ನೆನ್ಪಿಡ್ಬೇಕಂದ್ರೆ 24 ದಿಕ್ಕುಗಳಲ್ಲಿ ಕೂಡ ರೆಡಿ ಇರಬೇಕು. ಏನ್ ಸರ್ 24 ದಿಕ್ಕುಗಳು ಎಲ್ಲಿದಾವ ಸರ್ ಅಂದ್ರೆ, ಹೌದು. ಸೊ ಮನುಷ್ಯನಿಗೆ ಇರೋದು ಅಷ್ಟ ದಿಕ್ಕುಗಳು ಅಂತ ಕರಿತೀವಿ. ಆದ್ರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಬೇಕು ಅಂದ್ರೆ ಎಲ್ಲಾ ಅಷ್ಟ ದಿಕ್ಕುಗಳಲ್ಲೂ ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ತೆರೆದಿಟ್ಕೊಂಡ್ರೆ ವಿಚಾರಗಳು ಬರ್ತವೆ ಅಲ್ವಾ. ಸೊ ಇನ್ನು ಅದಕ್ಕೆ ಪಾಠ ಮಾಡ್ಬೇಕು ಆ ಹುಡುಗರಿಗೆ ಅಂದ್ರೆ ಎಲ್ಲಾ ದಿಕ್ಕುಗಳಲ್ಲಿ ನಾವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಬೇಕಾಗತ್ತೆ. ಸೊ ನೆನಪಿಡ್ಬೇಕಾಗತ್ತೆ. ಇರ್ಲಿ, ಮತ್ತಷ್ಟು ಡೀಟೇಲ್ಸ್ ಇದೆ, ಸೊ ನೋಡ್ಬೋದು ಅಂತ ಹೇಳ್ತಾ ಕ್ವಶನ್ ನಂಬರ್ 8. ಇತ್ತೀಚೆಗೆ ಸರ್ ಕೀರ್ ಸ್ಟಾರ್ಮರ್ ಅವರು ಯಾವ ದೇಶದ ಹೊಸ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡಿದ್ದಾರೆ? ರೀಸೆಂಟ್ಲಿ ಸರ್ ಕೀರ್ ಸ್ಟಾರ್ಮರ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಎ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ? ಬಹಳ ಸುದ್ದಿಯಲ್ಲಿದ್ದಾರೆ. ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಪೋಲ್ಯಾಂಡ್. ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಅಥವಾ UKಯ ನೂತನ ಪ್ರಧಾನಮಂತ್ರಿಯಾಗಿ ಸರ್ ಕೀರ್ ಸ್ಟಾರ್ಮರ್ ಅವರು ಇವತ್ತು ಆಯ್ಕೆಯಾಗಿದ್ದಾರೆ. ಆ ಮೂಲಕ ಇತಿಹಾಸವನ್ನು ಬರೆದಿದ್ದಾರೆ. ಸುನಕ್ ನೇತೃತ್ವದ ನಮ್ಮ ಭಾರತದ ಮೂಲದ ರಿಷಿ ಸುನಕ್ ನೇತೃತ್ವದ ಕನ್ಸರ್ವೇಟಿವ್ ಪಾರ್ಟಿಗೆ ಮುಖಭಂಗವಾಗಿದೆ. ಬ್ರಿಟನ್ ನಲ್ಲಿ ಇವತ್ತು ಕೀರ್ ಸ್ಟಾರ್ಮರ್ಗೆ ಪಟ್ಟ ದೊರೆತಿದೆ. ಒಟ್ಟು 650 ಸ್ಥಾನಗಳಿದಾವೆ. 650ರಲ್ಲಿ 412 ಸ್ಥಾನಗಳನ್ನ ಗೆಲ್ಲುವ ಮೂಲಕ ಇವತ್ತು ಲೇಬರ್ ಪಾರ್ಟಿ
ಬಹುಮತವನ್ನು ಪಡೆದುಕೊಂಡಿದೆ. 121 ಸ್ಥಾನಗಳನ್ನು ಪಡೆದಿರತಕ್ಕಂತಹ ಕನ್ಸರ್ವೇಷನ್ ಪಾರ್ಟಿ ಮುಖಭಂಗವನ್ನ ಅನುಭವಿಸಿದೆ. ಸೊ ಲಿಬರಲ್ ಡೆಮೊಕ್ರಾಟಿಕ್ಸ್ 12.2% ಅಷ್ಟು ಮತಗಳನ್ನ ಪಡೆದಿದೆ. ಅದೇ ರೀತಿಯಾಗಿ ಇತರ ಪಕ್ಷಗಳು ಕೂಡ ಇದಾವೆ. ಬ್ರಿಟನ್ ಸಂಸತ್ತಿಗೆ ಅಥವಾ ಹೌಸ್ ಆಫ್ ಕಾಮನ್ಸ್ಗೆ ನಡೆದ ಚುನಾವಣೆಯಲ್ಲಿ ಲೇಬರ್ ಪಕ್ಷವು ಭಾರೀ ಬಹುಮತವನ್ನು ಗಳಿಸಿದ್ದು ಕೀರ್ ಸ್ಟಾರ್ಮರ್ ಅವರು ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ರಿಷಿ ಸುನಕ್ ಅವರ ನೇತೃತ್ವದ ಕನ್ಸರ್ವೇಟಿವ್ ಪಾರ್ಟಿಗೆ ತನ್ನ ಇತಿಹಾಸದಲ್ಲಿ ಅತ್ಯಂತ ಹೀನಾಯ ಸೋಲು ಎದುರಾಗಿದೆ. ಸಂಸತ್ತಿನ 650 ಸ್ಥಾನಗಳಿಗೆ ಗುರುವಾರ ಮತದಾನ ನಡೆದು ಶುಕ್ರವಾರ ಫಲಿತಾಂಶ ಹೊರಬಿದ್ದಿದೆ. ತಮ್ಮ ಪಕ್ಷವು ಸ್ಪಷ್ಟ ಬಹುಮತ ಪಡೆಯುತ್ತಿದ್ದಂತೆಯೇ 61 ವರ್ಷದ ಸ್ಟಾರ್ಮರ್ ಅವರು ಲಂಡನ್ನಲ್ಲಿ ಬೆಂಬಲಿಗರೊಂದಿಗೆ ಸಂಭ್ರಮವನ್ನು ಆಚರಿಸಿದ್ರು. ಮಾನವ ಹಕ್ಕುಗಳ ವಕೀಲ ಈಗ ಪ್ರಧಾನಿಯಾದಂತಾಯಿತು. ವೃತ್ತಿಯಿಂದ ವಕೀಲರಾಗಿದ್ದ ಕೀರ್ ಸ್ಟಾರ್ಮರ್ ಅವರು ಮಾನವ ಹಕ್ಕುಗಳಿಗಾಗಿ ನಡೆಸಿದ ಹೋರಾಟದಿಂದಾಗಿ ಪ್ರಸಿದ್ಧರಾಗಿದ್ದರು. ತಮ್ಮ ಹೋರಾಟಗಳ ಮೂಲಕವೇ ರಾಜಕೀಯ ಪ್ರವೇಶವನ್ನು ಮಾಡಿದ ಕೀರ್ ಅವರು ಲೇಬರ್ ಪಕ್ಷದ ನಾಯಕರಾಗಿ ಹೊರಹೊಮ್ಮಿದ್ದು ಈಗ ಪ್ರಧಾನಿಯಾಗಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಸೊ ಬ್ರಿಟನ್ ಕೀರ್ ಸ್ಟಾರ್ಮರ್ಗೆ ಪಟ್ಟ ಪ್ರಮುಖ ಅಂಶಗಳಂದ್ರೆ ಕನ್ಸರ್ವೇಷನ್ ಪಕ್ಷದ 14 ವರ್ಷಗಳ ಆಡಳಿತಕ್ಕೆ ತೆರೆ ಬಿದ್ದಂತಾಯಿತು. ಲೇಬರ್ ಪಕ್ಷಕ್ಕೆ ಅಭೂತಪೂರ್ವ ಗೆಲುವು ದೊರೆತಂಕಾಯಿತು. 1834ರಲ್ಲಿ ಸ್ಥಾಪನೆಯಾಗಿದ್ದ ಕನ್ಸರ್ವೇಟಿವ್ ಪಕ್ಷ ಅತ್ಯಂತ ಕಡಿಮೆ ಸ್ಥಾನಗಳಲ್ಲಿ ಪಡೆದಿರತಕ್ಕಂಥದ್ದು ಇದೇ ಮೊದಲು. ಸಂಸತ್ತಿಗೆ ಮೊದಲ ಬಾರಿ ಆಯ್ಕೆಯಾಗಿರ್ತಕ್ಕಂಥವರ ಸಂಖ್ಯೆ 300ಕ್ಕೂ ಅಧಿಕ. ಗಾಜಾ ಪರವಲು ಹೊಂದಿರುವ ಪಕ್ಷೇತರ ಅಭ್ಯರ್ಥಿಗಳ ಗೆಲುವು ಕೂಡ ಆಗಿದೆ. ಒಟ್ಟಾರೆಯಾಗಿ ಬ್ರಿಟನ್ನಲ್ಲಿ ಸುನಕ್ಗೆ ಮುಖಭಂಗ. 14 ವರ್ಷಗಳ ಬಳಿಕ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಭಾರತೀಯ ಮೂಲದ 26 ಅಭ್ಯರ್ಥಿಗಳಿಗೂ ಕೂಡ ಜಯ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಭಾರತೀಯರು ಎಲ್ಲೋದ್ರೂ ಗೆಲ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆಯೂ ಕೂಡ ಆಗಿದೆ. ಬ್ರಿಟನ್ನಲ್ಲಿ ಲೇಬರ್ ಪಕ್ಷದ ದರ್ಬಾರ್ ಕೀರ್ ಸ್ಟಾರ್ಮರ್ಗೆ ಗೆಲುವು ತಂದ ಪಂಚಸೂತ್ರ. ರಿಷಿ ಸುನಕ್ ನೇತೃತ್ವದ ಕನ್ಸರ್ವೇಟಿವ್ ಪಕ್ಷಕ್ಕೆ ಮುಖಭಂಗ. 1962ರಲ್ಲಿ ಲಂಡನ್ನಲ್ಲಿ ಜನಿಸಿದ್ದ ಕೀರ್ ಸ್ಟಾರ್ಮರ್ ಅವರು 2007ರಲ್ಲಿ ವಕೀಲೆ ವಿಕ್ಟೋರಿಯಾ ಅವರೊಂದಿಗೆ ಅದೇನ್ ಬೇಕಾಗಿಲ್ಲ, ಒಟ್ಟಾರೆಯಾಗಿ ಕೀರ್ ಸ್ಟಾರ್ಮರ್ ಅನ್ನೋದನ್ನ ತಿಳ್ಕೊಳ್ಳೋಣ. ಒಟ್ಟು ಸ್ಥಾನಗಳು 650 ಸ್ಥಾನಗಳು, 412 ಲೇಬರ್ ಪಕ್ಷ, ಕನ್ಸರ್ವೇಟಿವ್ 121, ಲಿಬರಲ್ ಡೆಮೊಕ್ರಾಟಿಕ್ಸ್ 71 ಆಗ್ತಾರೆ. ಓಕೆ, 26 ಭಾರತೀಯರು ಕೂಡ ಆಯ್ಕೆಯಾಗಿದ್ದಾರೆ. ಅದರಲ್ಲೂ ಕೂಡ ಲೇಬರ್ ಪಕ್ಷದ ಲೀಸಾ ನಂದಿ ಅವರು ಭಾರತದ ಬೇರುಗಳನ್ನು ಹೊಂದಿರತಕ್ಕಂತಹ ಕೋಲ್ಕತ್ತಾದ ಮೂಲದವರಾಗ್ತಾರೆ. ವಿಗನ್ ಕ್ಷೇತ್ರದಿಂದ 44 ವರ್ಷದ ಲೀಸಾ ಮರು ಆಯ್ಕೆ ಆಗುವ ಮೂಲಕ ಕೀರ್ ಸ್ಟಾರ್ಮರ್ ಅವರ ಸಂಪುಟದಲ್ಲಿ ಸ್ಥಾನವನ್ನು ಕೂಡ ಪಡೆದಿದ್ದಾರೆ. ಸೊ ಹಾಗಾಗಿ ಯಾರ್ಯಾರು ರಿಷಿ ಸುನಕ್, ಸುಯೆಲ್ಲಾ ಬಾರ್ವೆರ್ಮನ್ ಮತ್ತು ಪ್ರೀತಿ ಪಟೇಲ್ ಹೀಗೆ ಒಟ್ಟು 26 ಭಾರತೀಯ ಮೂಲದವರು ಕೂಡ ಸಂಸತ್ತಿಗೆ ಇವತ್ತು ಲಂಡನ್ ಅಥವಾ ಬ್ರಿಟನ್ ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ ಅನ್ನೋದನ್ನು ಗಮನಿಸಬಹುದು. ಮತ್ತು ಚೊಚ್ಚಲ ವಿತ್ತ ಸಚಿವೆ ರೆಚಲ್ ರೀವ್ಸ್ ಅವರು ಬ್ರಿಟನ್ ಪ್ರಧಾನಿಯಾಗಿ ನೇಮಕಗೊಂಡಿರುವ ಕೀರ್ ಸ್ಟಾರ್ಮರ್ ಅವರು 800 ವರ್ಷಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಹಿಳೆ ಹಣಕಾಸು ಸಚಿವರಾಗಿ ಆಯ್ಕೆಯಾಗಿದ್ದಾರಂತೆ. ಅವರೇ ರಚಲ್ ರೀವ್ಸ್ ಅವರು. ಒಟ್ಟಾರೆಯಾಗಿ ಕೀರ್ ಸ್ಟಾರ್ಮರ್ ಇವತ್ತು 58ನೇ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಕಿಂಗ್ ಚಾರ್ಲ್ಸ್ III ಅವರು ಪ್ರಮಾಣ ವಚನ ಕೂಡ ಬೋಧಿಸಿದ್ದಾರೆ. ಹೀಗೆ ಒಂದಷ್ಟು ಮಾಹಿತಿಯನ್ನು ಕೂಡ ನೋಡಿ. ಎಲ್ಲಿ ಬರುತ್ತೆ UK, ಯುನೈಟೆಡ್ ಕಿಂಗ್ಡಮ್ ಗಮನಿಸಬಹುದು. ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಈ ಒಂದು ಮ್ಯಾಪ್ ಅಲ್ಲಿ ಏನ್ ಕಾಣಿಸ್ತಾ ಇದೀವಿ ಅಲ್ವಾ. ಒಂದಷ್ಟು ನಾರ್ದರ್ನ್ ಐಲ್ಯಾಂಡ್ಸ್ ಕೂಡ ಸೇರ್ಕೊಂಡುತ್ತೆ. ನಾರ್ದರ್ನ್ ಐಲ್ಯಾಂಡ್ ಕರೆಕ್ಟ್. ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ನಾರ್ದರ್ನ್ ಐಲ್ಯಾಂಡ್ ಕೂಡ ಸೇರುತ್ತೆ. ಹೀಗೆ ವೇಲ್ಸ್ ಕೂಡ ಸೇರುತ್ತೆ ಅನ್ಸುತ್ತೆ. ಸ್ವಲ್ಪ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯುನೈಟೆಡ್ ಕಿಂಗ್ಡಮ್ ಆಫ್ ದ ಗ್ರೇಟ್ ಬ್ರಿಟನ್ ಅಂಡ್ ನಾರ್ದರ್ನ್ ಐರ್ಲ್ಯಾಂಡ್. ಲಂಡನ್ ಅದರ ರಾಜಧಾನಿ ಆಗುತ್ತೆ. ಚಾರ್ಲ್ಸ್ III ಅಲ್ಲಿನ ಕಿಂಗ್ ಆದ್ರೆ ಕೀರ್ ಸ್ಟಾರ್ಮರ್ ಅವರು ಅಲ್ಲಿನ ಇವತ್ತು ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಕರೆನ್ಸಿ ಯಾವುದು ಅಂದ್ರೆ ಯೂರೋನ ಕರೆನ್ಸಿ ಅಂದ್ರೆ ಅಲ್ಲ, ಯಾಕಂದ್ರೆ ಯುನೈಟೆಡ್ ಕಿಂಗ್ಡಮ್ ಇವತ್ತು ಅದರ ಭಾಗವಾಗಿಲ್ಲ. ಯಾವುದಾದ್ರು ಯೂರೋ ಅಥವಾ ಯುರೋಪಿಯನ್ ಯೂನಿಯನ್ ಭಾಗವಾಗಿಲ್ಲ. ಹಾಗಾಗಿ ಪೌಂಡ್ ಸ್ಟರ್ಲಿಂಗ್ ಅಲ್ಲಿನ ಕರೆನ್ಸಿ ಆಗುತ್ತೆ. ಸರ್ ಕೀರ್ ಸ್ಟಾರ್ಮರ್ ನೂತನ ಪ್ರಧಾನಮಂತ್ರಿಗಳು. ಚಾರ್ಲ್ಸ್ III ಅಲ್ಲಿನ ಕಿಂಗ್ ಆಗ್ತಾರೆ. ಕ್ವಶನ್ ನಂಬರ್ 9, ಸಂಸತ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ರಶೀದ್ ಮತ್ತು ಅಮೃತ್ಪಾಲ್ ಸಿಂಗ್. ರಶೀದ್ ಮತ್ತು ಅಮೃತ್ಪಾಲ್ ಸಿಂಗ್ ಅವರು ಜೈಲಿನಲ್ಲಿದ್ದುಕೊಂಡೇ ಗೆದ್ದಂತಹ ಇಬ್ಬರು ಸಂಸತ್ ಸದಸ್ಯರಾಗಿದ್ದರು. ಅವರಿಗೆ ಪ್ರಮಾಣ ವಚನವನ್ನು ಇವತ್ತು ಬೋಧಿಸಿದ್ದಾರೆ. ಸಂಸದರಾಗಿ ಅಮೃತ್ಪಾಲ್ ಮತ್ತು ರಶೀದ್ ಪ್ರಮಾಣ ವಚನ ಸ್ವೀಕಾರ. ದೇಶದ್ರೋಹ ಸೇರಿದಂತೆ ವಿವಿಧ ಅಪರಾಧ ಪ್ರಕರಣಗಳಲ್ಲಿ ಜೈಲು ಸೇರಿರುವ ಸಿಖ್ ಮೂಲಭೂತವಾದಿ ಧರ್ಮ ಪ್ರವಚಕ ಅಮೃತ್ಪಾಲ್ ಸಿಂಗ್ ಮತ್ತು ಕಾಶ್ಮೀರ ಪ್ರತ್ಯೇಕವಾದಿ ನಾಯಕ ಇಂಜಿನಿಯರ್ ಶೇಖ್ ಅಬ್ದುಲ್ ರಶೀದ್ ಅವರು ಶುಕ್ರವಾರ ಸಂಸದರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಇಬ್ಬರಿಗೂ ಕೂಡ ಪ್ರತಿಜ್ಞಾ ವಿಧಿಯನ್ನು
ಬೋಧಿಸಿದ್ರು. ಬಿಗಿ ಪೊಲೀಸ್ ಬಂದೋಬಸ್ತಿನಲ್ಲಿ ಭದ್ರತೆಯಲ್ಲಿ ಸಂಸತ್ ಭವನಕ್ಕೆ ಅವರನ್ನ ಕರೆತರಲಾಗಿತ್ತು. ಸೊ ಭದ್ರತಾ ಪಡೆ ಯೋಧರು ಭದ್ರತೆಯನ್ನು ಕೈಗೊಂಡಿದ್ರು. 18ನೇ ಲೋಕಸಭೆಗೆ ಪಂಜಾಬ್ನ ಖದೂರ್ ಸಾಹಿಬ್ ಕ್ಷೇತ್ರದಿಂದ ಅಮೃತ್ಪಾಲ್ ಸಿಂಗ್ ಅವರು ಆಯ್ಕೆಯಾಗಿದ್ರೆ, ಜಮ್ಮು ಕಾಶ್ಮೀರದ ಬಾರಾಮುಲ್ಲಾದಿಂದ ಅಬ್ದುಲ್ ರಶೀದ್ ಅವರು ಗೆಲುವನ್ನು ಕಂಡಿದ್ರು. ಸೊ ಈಗ ಅವರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸುವ ಮೂಲಕ ಯಾರಿಬ್ರು ಜೈಲಿನಲ್ಲಿ ಇದ್ದುಕೊಂಡೆ ಗೆದ್ದಿರ್ತಕ್ಕಂಥವ್ರು ಅನ್ನೋದನ್ನ ನೆನ್ಪಿಡ್ಬೇಕು. ಸೊ ಅಮೃತ್ಪಾಲ್ ಸಿಂಗ್ ಖದೂರ್ ಸಾಹಿಬ್ ಕ್ಷೇತ್ರದಿಂದ, ಇಂಜಿನಿಯರ್ ರಶೀದ್ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಕ್ಷೇತ್ರದಿಂದ ಗೆದ್ದಿದ್ರು. ಇದನ್ನ 2024 ಜೂನ್ ತಿಂಗಳ ಪಾರ್ಟ್ 2ರಲ್ಲಿ 2 ಅಭ್ಯರ್ಥಿಗಳು ಜೈಲಿನಿಂದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ರು. ಅವ್ರು ಯಾರು ಅಂತ ಕೂಡ ಮಾತಾಡಿದ್ವಿ. ಸೊ ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಇನ್ನು ಕ್ವಶನ್ ನಂಬರ್ 10, ಗುಜರಾತ್ನ ಅಜಿರಾದಲ್ಲಿ ಜೊರಾವರ್ನ ಪರೀಕ್ಷೆ ನಡೆಸಲಾಯಿತು. ಏನಿದು ಜೊರಾವರ್? ಇತ್ತೀಚೆಗೆ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡಲಾಗಿರ್ತಕ್ಕಂತಹ ಜೊರಾವರ್ ಅನ್ನೋದು ಒಂದು ಏನದು? ಒಂದು ಕ್ಷಿಪಣಿ, ಒಂದು ಸ್ಯಾಟಲೈಟ್, ಒಂದು ಯುದ್ಧ ಟ್ಯಾಂಕ್ ಅಥವಾ ಒಂದು ಡ್ರೋನ್? ಯಾವ್ದು ಹೇಳಿ ನೋಡೋಣ. ಒಂದು ಕ್ಷಿಪಣಿನ ಅಥವಾ ಒಂದು ಸ್ಯಾಟಲೈಟ್ ಅಂದ್ರೆ ಉಪಗ್ರಹನ ಅಥವಾ ಒಂದು ಯುದ್ಧ ಟ್ಯಾಂಕ ಅಥವಾ ಒಂದು ಡ್ರೋನ? ನಾನು ತಮ್ಮನೇಲಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳ್ತಾ ಇದ್ದೆ, ಇದೊಂದು ಬಾಟಲ್ ಟ್ಯಾಂಕ್ ಅಂತ ಕರಿತೀವಿ ಅಥವಾ ಯುದ್ಧ ಟ್ಯಾಂಕ್. ಯಾವ ರೀತಿಯಾಗಿರುತ್ತೆ? ಸೊ ಈ ರೀತಿಯಾಗಿ ಯುದ್ಧ ಟ್ಯಾಂಕ್ ಅನ್ನ ಇಮೇಜ್ ಅಲ್ಲಿ ನೋಡಬಹುದು. ಇದೊಂದು ಹಗುರ ಯುದ್ಧ ಟ್ಯಾಂಕರ್ ಜೊರಾವರ್ನ ಪರೀಕ್ಷೆ ಆಗಿದೆ. ಗುಡ್ಡಗಾಡು ಹಾಗೂ ಎತ್ತರದ ಯುದ್ಧ ಭೂಮಿಯಲ್ಲಿ ಬಳಕೆಗೆ ಅನುಕೂಲವಾಗುವಂತೆ ರೂಪಿಸಲಾಗಿರುವ ಜೊರಾವರ್ ಹೆಸರಿನ ಹಗುರ ಯುದ್ಧ ಟ್ಯಾಂಕರ್ಗಳ ಪ್ರಾಯೋಗಿಕ ಪರೀಕ್ಷೆಯನ್ನ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಆರಂಭಿಸಿದೆ. ಶನಿವಾರ ಗುಜರಾತ್ನ ಅಜಿರಾದಲ್ಲಿ ಜೊರಾವರ್ ಪರೀಕ್ಷೆ ನಡೆಸಲಾಯಿತು. 25 ಟನ್ ತೂಕದ ಹಗುರ ಯುದ್ಧ ಟ್ಯಾಂಕ್ ಅನ್ನ ದಾಖಲೆಯ 2 ವರ್ಷದ ಅವಧಿಯಲ್ಲಿಯೇ ಅಭಿವೃದ್ಧಿಗೊಳಿಸಲಾಗಿದೆ ಅಂತಕ್ಕಂಥದ್ದು ವಿಶೇಷ. ಚೀನಾಗೆ ಹೊಂದಿಕೊಂಡಿರುವ ವಾಸ್ತವ ಗಡಿ ನಿಯಂತ್ರಣ ರೇಖೆ ಲಡಾಖ್ ಸೇರಿದಂತೆ ಎತ್ತರದ ಯುದ್ಧ ಭೂಮಿಯಲ್ಲಿ ಸೇನೆಗೆ ಅಗತ್ಯವಿರತಕ್ಕಂಥ ಹಗುರ ಯುದ್ಧ ಟ್ಯಾಂಕರ್ಗಳನ್ನ DRDO ಮತ್ತು LNT ಸಹಭಾಗಿತ್ವದಲ್ಲಿ ಜಂಟಿಯಾಗಿ ಅಭಿವೃದ್ಧಿಪಡಿಸಲಾಗಿದೆ. ಮೊದಲನೇ ಅಂಶ DRDO ಮತ್ತು LNT ಸಹಯೋಗಿತ್ವದಲ್ಲಿ. ಯಾವ ಯುದ್ಧ ಟ್ಯಾಂಕ್ ಅಂದ್ರೆ ಜೊರಾವರ್ ಎನ್ನುವ ಯುದ್ಧ ಟ್ಯಾಂಕ್ ಆಗುತ್ತೆ, ಗಮನಿಸಬೇಕು. ಕಡಿಮೆ ತೂಕ ಇದೆ. ಯಾಕೆ ಕಡಿಮೆ ತೂಕ ಬೇಕು ಅಂದ್ರೆ, ಈಗ ನಾವೇನಂತ ಕರಿತೀವಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, LAC, ಚೀನಾದೇನು ತೊಂದರೆ ಇದೆ ನಮಗೆ, ಅಲ್ಲಿ ಲಡಾಖ್ನಷ್ಟು ಎತ್ತರ ಪ್ರದೇಶಕ್ಕೆ ಯುದ್ಧ ಟ್ಯಾಂಕ್ಗಳನ್ನು ತೆಗೆದುಕೊಂಡು ಹೋಗೋದು ಅಷ್ಟು ಸುಲಭ ಸಾಧ್ಯ ಮಾತಲ್ಲ. ಅದಕ್ಕೆ ಹಗುರ ಯುದ್ಧ ಟ್ಯಾಂಕರ್ಗಳ ಅವಶ್ಯಕತೆ ಇತ್ತು. ಹೀಗೆ ಕಡಿಮೆ ತೂಕ ಹೊಂದಿರುವ ಜೊರಾವರ್ ಟ್ಯಾಂಕ್ಗಳನ್ನ ಕಡಿದಾದ ಪರ್ವತ ಪ್ರದೇಶ, ಇಳಿಜಾರು ಪ್ರದೇಶ, ಎತ್ತರದ ಪ್ರದೇಶದಲ್ಲಿ ಸುಲಭವಾಗಿ ಸಾಗಿಸಬಲ್ಲ ರೀತಿಯಲ್ಲಿ ರೂಪಿಸಲಾಗಿದೆ. ಸೇನೆಯಲ್ಲಿರುವ T-72 ಮತ್ತು T-90 ಯುದ್ಧ ಟ್ಯಾಂಕರ್ಗಳಿಂದ ಜೊರಾವರ್ ಕಡಿಮೆ ತೂಕವನ್ನು ಹೊಂದಿದೆ. 2027ರ ವೇಳೆಗೆ ಭಾರತೀಯ ಸೇನೆಗೆ ಜೊರಾವರ್ ಯುದ್ಧ ಟ್ಯಾಂಕರ್ಗಳು ಸೇರ್ಪಡೆಗೊಳ್ಳಲಿವೆ. ಅವುಗಳ ಒಂದು ಟೆಸ್ಟ್ ಅನ್ನು ಇವತ್ತು ಮಾಡಲಾಗ್ತಾ ಇದೆ. DRDO ಅನ್ವೀಲ್ಸ್ ದ ಕಂಟ್ರೀಸ್ ಇಂಡಿಜಿನಸ್ ಲೈಟ್ ಟ್ಯಾಂಕ್ ಜೊರಾವರ್. ಗಮನಿಸಬಹುದು. ಇನ್ನು ಕ್ವಶನ್ ನಂಬರ್ 11, ನಾವು ಮನುಷ್ಯರು. ಹೌದು, ನಾವೆಲ್ಲರೂ ಮನುಷ್ಯತ್ವವನ್ನು ಹೊಂದಿರತಕ್ಕಂತಹ ಮಾನವರೇ ಆಗಿದ್ದೀವಿ. ಹಾಗಾದ್ರೆ ಇವತ್ತೇನಾಗ್ತಾ ಇದೆ? ನಾವು ಅದಕ್ಕೆ ಹೇಳ್ತಾರೆ ಒಂದು ಕಾರ್ಯಕ್ರಮವನ್ನೇ ತಂದ್ಬಿಟ್ಟಿದ್ದಾರೆ. ಏನ್ ಕಾರ್ಯಕ್ರಮ? ಕರ್ನಾಟಕ ಸರ್ಕಾರವು ಶಾಲೆಗಳಲ್ಲಿ ನಾವು ಮನುಷ್ಯರು ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಸಜ್ಜಾಗಿದೆ. ಕರ್ನಾಟಕ ಗವರ್ಮೆಂಟ್ ಸೆಟ್ ಟು ಬಿಗಿನ್ ನಾವು ಮನುಷ್ಯರು ಪ್ರೋಗ್ರಾಮ್ ಇನ್ ಸ್ಕೂಲ್ಸ್. ಏನಿದೆ? ಸ್ಟೇಟ್ ಗವರ್ಮೆಂಟ್ ಸೆಟ್ ಟು ಬಿಗಿನ್ ನಾವು ಮನುಷ್ಯರು. ಏನಿದೆ ನಾವು ಮನುಷ್ಯರು? ಫಸ್ಟ್ ಇಂಗ್ಲಿಷ್ ಅಲ್ಲಿ ನೋಡಿದ್ವಿ. ಇದನ್ನು ನಾವು ಕರ್ನಾಟಕದ ಬಜೆಟ್ ಅಲ್ಲೂ ಡಿಸ್ಕಷನ್ ಮಾಡಿದ್ವಿ, ಕರ್ನಾಟಕದ ಎಕನಾಮಿಕ್ ಸರ್ವೆದಲ್ಲೂ ಕೂಡ ಡಿಸ್ಕಷನ್ ಮಾಡಿದ್ವಿ. 13 ಅಧ್ಯಾಯಗಳಲ್ಲಿ ಎಲ್ಲಾ ಶಿಕ್ಷಣ ಸಂಸ್ಥೆಗಳನ್ನ ಸಾಮಾಜಿಕ ಸಾಮರಸ್ಯ, ವೈಜ್ಞಾನಿಕ ಮನೋಭಾವ, ಸಹಬಾಳ್ವೆಯ ವಿದ್ಯಾಕೇಂದ್ರಗಳನ್ನಾಗಿ ರೂಪಿಸಲು ನಾವು ಮನುಷ್ಯರು ಎಂಬ ಹೆಸರಿನಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ವಾರಕ್ಕೆ 2 ಗಂಟೆಗಳ ವಿಚಾರ ವಿಮರ್ಶೆ ಸಂವಾದ ಚಟುವಟಿಕೆಗಳನ್ನ ಒಳಗೊಂಡ ತರಗತಿಗಳನ್ನು ನಡೆಸಲಾಗುವುದು. ವಾರಕ್ಕೆ 2. 3ರಿಂದ 5ನೇ ತರಗತಿ ಗಣಿತ ವಿಷಯದಲ್ಲಿ ಆಸಕ್ತಿ ಮೂಡಿಸಲು ಜೇಪಾಲ್ ಸಂಸ್ಥೆ ಜೊತೆಗೆ ಹೇಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೋ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿನ ವಿವಿಧ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ವೈಜ್ಞಾನಿಕ ಮನೋಭಾವ, ಸೈಂಟಿಫಿಕ್ ಟೆಂಪರಮೆಂಟ್ ಅಂತ ಕರಿತೀವಿ, ಸಾಮಾಜಿಕ ಸಾಮರಸ್ಯ, ಇವೆಲ್ಲವುಗಳನ್ನ ಸಹಬಾಳ್ವೆ. ಕರೆಕ್ಟ್, ಸಹಬಾಳ್ವೆ ಅಂದ್ರೆ ಒಂದು ಶಾಲೆ ಅಂದಾಗ ವಿವಿಧ ಧರ್ಮಗಳ ವಿದ್ಯಾರ್ಥಿಗಳಿರ್ತಾರೆ, ವಿವಿಧ ಆಚಾರ ವಿಚಾರಗಳ ವಿದ್ಯಾರ್ಥಿಗಳಿರ್ತಾರೆ, ಸಮಾಜದಲ್ಲಿನ ವಿವಿಧ ಸ್ತರಗಳ
ಬಡವ, ಶ್ರೀಮಂತ, ಮಧ್ಯಮ ವರ್ಗ ಎಲ್ಲರೂ ಕೂಡ ಸೇರಿರ್ತಾರೆ ವಿದ್ಯಾರ್ಥಿಗಳು. ಅವರಲ್ಲಿ ಒಂದು ಸಾಮಾಜಿಕ ಸಾಮರಸ್ಯ ಬೆಳಿಬೇಕು, ಒಂದು ಸಹಬಾಳ್ವೆ ಬೆಳಿಬೇಕು, ವೈಜ್ಞಾನಿಕ ಮನೋಭಾವನೆ ಹೆಚ್ಚಿಸಲು ನಾವು ಮನುಜರು ಹೆಸರಿನ 2 ಗಂಟೆಗಳ ವಿಚಾರ ವಿಮರ್ಶೆ ಸಂವಾದಗಳ ಚಟುವಟಿಕೆಗಳನ್ನು ನಿರ್ವಹಿಸಲು ಇವತ್ತು ಕರ್ನಾಟಕ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. 2024-25ನೇ ಸಾಲಿನ ಆಯವ್ಯಯದಲ್ಲಿ ಆಲ್ರೆಡಿ ಘೋಷಣೆ ಮಾಡಿರ್ತಕ್ಕಂತಹ ನಾವು ಮನುಜರು ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳೆಲ್ಲ ಅನುಷ್ಠಾನಗೊಳಿಸುವ ಕುರಿತು ಒಂದು ಆದೇಶವನ್ನು ಕೂಡ ಹೊರಡಿಸಲಾಗಿತ್ತು. ಅದಕ್ಕೋಸ್ಕರ ಈ ಸುದ್ದಿಯಲ್ಲಿರ್ತಕ್ಕಂಥದ್ದು ನಾವು ಮನುಜರು. ಸೊ ಸೋಷಿಯಲ್ ಹಾರ್ಮೋನಿ, ಸಾಮಾಜಿಕ ಸಾಮರಸ್ಯ ನೋಡಿ. ಸೋಷಿಯಲ್ ಹಾರ್ಮೋನಿ ಅಂದ್ರೆ ಸಾಮಾಜಿಕ ಸಾಮರಸ್ಯ. ನೋಡಿ ಇಲ್ಲೂ ಕೂಡ ಏನಾಗ್ಬಿಡುತ್ತೆ, ಕೆಲವೊಂದು ನಾವು ಇಂಗ್ಲಿಷ್ ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೋಬಹುದು ಮತ್ತು ಟ್ರಾನ್ಸ್ಲೇಷನ್ಗೂ ಕೂಡ ಯೂಸ್ ಆಗುತ್ತೆ. ಸೋಷಿಯಲ್ ಹಾರ್ಮೋನಿ ಸಾಮಾಜಿಕ ಸಾಮರಸ್ಯ ಮತ್ತು ಟಾಲರೆನ್ಸ್ ಅಂದ್ರೆ ಏನು, ಸಹಿಷ್ಣುತೆ ಬೆಳಿಬೇಕು ನಮಗೆ. ಸಹಿಷ್ಣುತೆ, ಟಾಲರೆನ್ಸ್ ಅಂದ್ರೆ ತಾಳ್ಮೆ, ಸಹಿಷ್ಣುತೆ ಅಲ್ವಾ. ಬೇರೆ ಧರ್ಮದವರ ಆಚಾರ ವಿಚಾರಣೆಗಳ ಬಗ್ಗೆ ನಮಗೆ ಸಹಿಷ್ಣುತೆ ಇರಬೇಕು ಅಲ್ವಾ. ಅವರ ಒಂದು ಅವ್ರದೇ ಆಗಿರ್ತಕ್ಕಂಥ ಸಂಸ್ಕೃತಿ ಇರುತ್ತೆ ಅಲ್ವಾ, ನಮ್ಮದೇ ಆಗಿರ್ತಕ್ಕಂಥ ಸಂಸ್ಕೃತಿ ಇರುತ್ತೆ. ಏನು ಸೈಂಟಿಫಿಕ್ ಟೆಂಪರ್ ಅಂದ್ರೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೋಬೇಕು ನಾವು. ಆ ಮೂಢನಂಬಿಕೆಗಳು ಅಥವಾ ನಂಬಿಕೆಗಳು ಇರಬೇಕು, ಅದು ಮೂಢನಂಬಿಕೆಗಳು ಇರಬಾರ್ದು ಅಂತ ಏನ್ ಹೇಳ್ತೀವಲ್ವಾ, ಹಾಗೆ ಅದೇ ರೀತಿಯಾಗಿ ವೈಜ್ಞಾನಿಕವಾಗಿ ಆಲೋಚನೆಯನ್ನು ಮಾಡಬೇಕು, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಬೇಕನ್ನೋ ಉದ್ದೇಶಕ್ಕೆ ಸರ್ಕಾರ ಇವತ್ತು ನಾವು ಮನುಜರು ಎನ್ನುವ ಕಾರ್ಯಕ್ರಮವನ್ನು ತರ್ತಾ ಇದೆ. ಬಹಳ ಒಳ್ಳೆಯ ಕಾರ್ಯಕ್ರಮ, ಬಟ್ ಸರಿಯಾಗಿ ಇಂಪ್ಲಿಮೆಂಟ್ ಆಗಬೇಕು. ಕಾರ್ಯಕ್ರಮಗಳು ಒಳ್ಳೆಯವಿರ್ತವೆ, ಇಂಪ್ಲಿಮೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೋಡೋಣ ಇನ್ನು ಕ್ವಶನ್ ನಂಬರ್ 12. ದೇಶದ ರಕ್ಷಣಾ ಉತ್ಪಾದನೆಯಲ್ಲಿ ಐತಿಹಾಸಿಕ ದಾಖಲೆಯಾಗಿದೆ. 1,26,887 ಕೋಟಿ ರೂಪಾಯಿಗಳ ಇವತ್ತು ಉತ್ಪಾದನೆ ನಮ್ಮ ದೇಶದಲ್ಲಿ ಆಗಿರತಕ್ಕಂಥದ್ದು ಇಂಡಿಜಿನಸ್ ಆಗಿ. ಹಿಸ್ಟಾರಿಕಲ್ ರೆಕಾರ್ಡ್ ಇನ್ ಡಿಫೆನ್ಸ್ ಪ್ರೊಡಕ್ಷನ್ ಆಫ್ ದ ಕಂಟ್ರಿ 1,26,087 crores ಪ್ರೊಡಕ್ಷನ್ ಇವತ್ತು ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥದ್ದು. ಆ ಮೂಲಕ ಆತ್ಮನಿರ್ಭರತೆಯತ್ತ ಭಾರತ ಸಾಗ್ತಾ ಇದೆ. ಬರೀ ಬೇರೆ ದೇಶದಿಂದ ನಾವು ಉತ್ಪನ್ನಗಳನ್ನ, ರಕ್ಷಣಾ ಸಾಮಗ್ರಿಗಳನ್ನ ಆಮದು ಮಾಡಿಕೊಳ್ಳೋದ್ರು ತಡೆದು ನಮ್ಮ ದೇಶದಲ್ಲಿ ಇವತ್ತು ನೋಡಿದ್ವಿ ಜೊರಾವರು ಬಹಳ ಹಗುರವಾಗಿರ್ತಕ್ಕಂಥ ಯುದ್ಧ ಟ್ಯಾಂಕ್ ನಮ್ಮ ದೇಶದಲ್ಲಿ ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಿದ್ವಿ. ನಮ್ದೇ DRDO, ನಮ್ದೇ LNT. ರಕ್ಷಣಾ ಉತ್ಪಾದನೆಯಲ್ಲಿ ದಾಖಲೆ. ದೇಶದ ರಕ್ಷಣಾ ಕ್ಷೇತ್ರದಲ್ಲಿನ ಉತ್ಪಾದನೆಯು 2023-24ನೇ ಸಾಲಿನಲ್ಲಿ 1.27 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದ್ದು ಇದು ಹೊಸ ದಾಖಲೆಯಾಗಿದೆ. ಈ ಮೂಲಕ ಮೇಕ್ ಇನ್ ಇಂಡಿಯಾ ನಿರ್ಭರತೆಯ ಕಾರ್ಯಕ್ರಮದ ಅಡಿಯಲ್ಲಿ ದೇಶೀಯ ಉತ್ಪಾದನೆಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲು ಸ್ಥಾಪನೆಯಾಗಿದೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ರಕ್ಷಣಾ ಕ್ಷೇತ್ರದ ಉತ್ಪಾದನೆಯಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿ ರಾಷ್ಟ್ರವಾಗಿ ಹೊರಹೊಮ್ಮಲು ಅಗತ್ಯವಿರುವ ಎಲ್ಲ ನೆರವನ್ನ ಸರ್ಕಾರ ನೀಡಲಿದೆ ಅಂತ ಹೇಳಿದ್ದಾರೆ. ಕಳೆದ ವರ್ಷ 2022-23ನೇ ಸಾಲಿನಲ್ಲಿ 1,08,000 ಕೋಟಿಗಳಷ್ಟು ಉತ್ಪಾದನೆ ಆಗಿದ್ರೆ ಈ ವರ್ಷ 2023-24 ಅಂದ್ರೆ ಏನು ಕಂಪ್ಲೀಟ್ ಆಗಿದೆ ಅಲ್ವಾ, ಆರ್ಥಿಕ ವರ್ಷದಲ್ಲಿ 1,26,000 ಆಲ್ಮೋಸ್ಟ್ ಸುಮಾರು ಹೆಚ್ಚಿಗೆ ಆಗಿದೆ ಅಂತಕ್ಕಂಥದ್ದು ಮತ್ತು ಆಲ್ ಟೈಮ್ ಹೈ ಆಗಿದೆ ಅಂತಕ್ಕಂಥದ್ದನ್ನ ತಿಳ್ಕೋಬಹುದು. ಡಿಫೆನ್ಸ್ ಪ್ರೊಡಕ್ಷನ್ ಅಚೀವ್ಡ್. ಆ ಮೂಲಕ ಬೇರೆ ದೇಶಗಳಿಗೆ ನಮ್ಮದೇ ಆಗಿರ್ತಕ್ಕಂಥ ಮಿಸೈಲ್ಗಳನ್ನ ನಾವು ರಫ್ತು ಮಾಡ್ತಾ ಇದೀವಿ, ನಮ್ಮದೇ ಆಗಿರ್ತಕ್ಕಂಥ ಯುದ್ಧ ಟ್ಯಾಂಕ್ಗಳನ್ನ ರಫ್ತು ಮಾಡ್ತಾ ಇದೀವಿ, ಡ್ರೋನ್ಗಳನ್ನ ರಫ್ತು ಮಾಡ್ತಾ ಇದೀವಿ, ಸಾಕಷ್ಟು ಕ್ಷಿಪಣಿಗಳ ರಫ್ತನ್ನು ಕೂಡ ಮಾಡ್ತಾ ಇದೀವಿ. ಇಂತಹ ಸಂದರ್ಭದಲ್ಲಿ ಭಾರತ 16.7ರಷ್ಟು ಪ್ರಗತಿಯನ್ನು ಸಾಧಿಸಿರ್ತಕ್ಕಂಥದ್ದು ಕೂಡ ಗಮನಿಸಬಹುದು. ಗ್ರೋತ್ 16.8 ಕಂಪೇರ್ ಟು ದ ಲಾಸ್ಟ್ ಇಯರ್. ಕ್ವಶನ್ ನಂಬರ್ 13. ಇತ್ತೀಚೆಗೆ ಮಸೂದ್ ಪೆಜೆಸ್ಕಿಯಾನ್ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ರೀಸೆಂಟ್ಲಿ ಮಸೂದ್ ಪೆಜೆಸ್ಕಿಯಾನ್ ಹ್ಯಾಸ್ ಬಿನ್ ಎಲೆಕ್ಟೆಡ್ ಆಸ್ ಎ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ? ಅಂದ್ರೆ ಇರಾಕ್, ಕತಾರ್, ಈಜಿಪ್ಟ್, ಇರಾನ್. ಅಂದ್ರೆ ಇರಾನ್ನ ನೂತನ ಅಧ್ಯಕ್ಷರಾಗಿ ಮಸೂದ್ ಪೆಜೆಸ್ಕಿಯಾನ್ ಅವರು ಆಯ್ಕೆಯಾಗಿದ್ದಾರೆ. ಸೊ ಇಬ್ರಾಹಿಂ ರೈಸಿ ಅಂತಕ್ಕಂತಹ ಅಧ್ಯಕ್ಷರು ಇತ್ತೀಚೆಗೆ ಹೆಲಿಕಾಪ್ಟರ್ ಅಪಘಾತದಲ್ಲಿ ದುರ್ಮರಣವನ್ನು ಹೊಂದಿದ್ರು. ಇಬ್ರಾಹಿಂ ರೈಸಿ ಅವರ ಸ್ಥಾನಕ್ಕೆ ಇವತ್ತು ಮಸೂದ್ ಪೆಜೆಸ್ಕಿಯಾನ್ ಇರಾನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇರಾನ್ ಪೆಜೆಸ್ಕಿಯಾನ್ ಅಧ್ಯಕ್ಷ ಸುಧಾರಣಾವಾದಿ ನಾಯಕನಿಗೆ ಒಲಿದ ಗೆಲುವು. ಇರಾನ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸುಧಾರಣಾವಾದಿ ನಾಯಕ ಮಸೂದ್ ಪೆಜೆಸ್ಕಿಯಾನ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. 69 ವರ್ಷದ ಪೆಜೆಸ್ಕಿಯಾನ್ ಅವರು ಸಾಂಪ್ರದಾಯವಾದಿ ಸಾಯಿದ್ ಜಲೀಲಿ ಅವರನ್ನ ಮಣಿಸಿದ್ದಾರೆ ಅನ್ನೋದನ್ನು ಗಮನಿಸಬಹುದು. ಸೊ ನಮಗೆ ಈಗ ಆಲ್ರೆಡಿ ಗೊತ್ತಿತ್ತು, ಇರಾನ್ ಅಧ್ಯಕ್ಷರಾಗಿದ್ದ ಇಬ್ರಾಹಿಂ ರೈಸಿ ಅವರು ಮೇ ತಿಂಗಳಲ್ಲಿ ನಡೆದಿದ್ದ ಹೆಲಿಕಾಪ್ಟರ್
ಅಪಘಾತದಲ್ಲಿ ಮೃತಪಟ್ಟಿದ್ರು. ಅವರ ಉತ್ತರಾಧಿಕಾರಿಯ ಚುನಾವಣೆ ಈಗ ನಡೆದಿದೆ. ಅದರಲ್ಲಿ ಪೆಜಿಸ್ಕಿಯಾನ್ ಅವರು ಆಯ್ಕೆಯಾಗಿದ್ದಾರೆ, ಗಮನಿಸಬಹುದು. ಇರಾನ್ಗೆ ಸುಧಾರಣಾವಾದಿ ನಾಯಕ, ಇಸ್ಲಾಮಿಕ್ ರಿಪಬ್ಲಿಕ್ನ 9ನೇ ಅಧ್ಯಕ್ಷರಾಗ್ತಾ ಇರತಕ್ಕಂತಹ ಗರಿಮೆಯನ್ನು ಹೊಂದಿದ್ದಾರೆ. ಇದರಿಂದ ಭಾರತಕ್ಕೆ ಏನ್ ಲಾಭ ಆಗುತ್ತೆ? ಈಗ ಗೊತ್ತಿದೆ ನಮಗೆ, ಚಬಹಾರ್ ಬಂದರು ಇರಾನ್ನಲ್ಲಿದೆ, ಅದಕ್ಕೆ ಭಾರತ ಒಳ್ಳೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಈಗ ಅದಕ್ಕೆ ಹೆಚ್ಚಿನ ಪ್ರೋಗ್ರೆಸ್ ಸಿಗುತ್ತೆ ಅಲ್ವಾ. ಜೊತೆಗೆ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್ ಅಂತ ಕೂಡ ಮಾತಾಡಿದ್ವಿ, ಅದಕ್ಕೂ ಕೂಡ ಭಾರತ, ರಷ್ಯಾ, ಇರಾನ್, ಅಜರ್ಬೈಜಾನ್ಗಳು ಏನು ಸೇರಿಸಿದವೆ. ಸೊ ಅದು ಕೂಡ ಉತ್ತಮ ಪ್ರೋಗ್ರೆಸ್ ಅನ್ನ ಕಾಣುತ್ತೆ. ಭಾರತ ಇರಾನ್ ನಡುವೆ ದ್ವಿಪಕ್ಷೀಯ ರಾಜತಾಂತ್ರಿಕ ಸಂಬಂಧಗಳ ಸುಧಾರಣೆಗೆ ಒಂದು ಸಹಕಾರ ಕೂಡ ಸಿಗುತ್ತೆ. ಭಾರತ ಇರಾನ್ ನಡುವೆ ಸಾಂಸ್ಕೃತಿಕ ವಿನಿಮಯಕ್ಕೆ ಅವಕಾಶ, ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ, ಇಂಧನ ಕ್ಷೇತ್ರದಲ್ಲಿ ಸಹಕಾರದ ಎಕ್ಸ್ಪೆಕ್ಟೇಷನ್ ಅಂತೂ ಆಗ್ತಾ ಇದೆ. ಓಕೆ, ಒಟ್ಟಾರೆಯಾಗಿ ಸುಧಾರಣಾವಾದಿ ನಾಯಕ ಮಸೂದ್ ಪೆಜೆಸ್ಕಿಯಾನ್ ಅವರು ಇರಾನ್ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೊ ಇರಾನ್ ಎಲ್ಲಿ ಬರುತ್ತೆ? ಇರಾನ್ ನೋಡ್ಬೋದು ಮ್ಯಾಪ್ ಅಲ್ಲಿ ಅಲ್ಲ. ಸೊ ಈ ದೇಶ ಕರೆಕ್ಟ್. ಓಕೆ, ಇರಾನ್ನ ರಾಜಧಾನಿ ಟೆಹರಾನ್ ಇರಾನ್ನ ರಾಜಧಾನಿ ಆಗುತ್ತೆ. ಮತ್ತು ಅಲ್ಲಿನ ಸುಪ್ರೀಂ ಲೀಡರ್ ಅಂದ್ರೆ ಅಲಿ ಖಮನೇನಿ. ಇವ್ರು ಇಂಪಾರ್ಟೆಂಟ್. ಅಲಿ ಖಮನೇನಿ ಕೊಟ್ಟಿರ್ತಕ್ಕಂಥ ಆರ್ಡರ್ಗಳನ್ನ ಜಾರಿಗೊಳಿಸ್ತಕ್ಕಂಥವರೇ ಅಧ್ಯಕ್ಷರು. ನೋಡಿ, ಇದೊಂಥರ ಡಿಫ್ರೆಂಟ್ ಆಗಿದೆ ಇಲ್ಲಿ ಇರಾನ್ ನಲ್ಲಿ. ಈಗ ಜನರಲ್ ಆಗಿ ಏನು, ನಮ್ಮ ದೇಶದಲ್ಲಿ ಪ್ರೆಸಿಡೆಂಟ್ ಇರ್ತಾರೆ, ಪ್ರಧಾನಮಂತ್ರಿ ಇರ್ತಾರೆ, ಹೆಚ್ಚಿನ ಅಧಿಕಾರ ಪ್ರಧಾನಮಂತ್ರಿ ಅವರು ಇರುತ್ತೆ. ಆದ್ರೆ ಇಲ್ಲಿ ಪ್ರೆಸಿಡೆಂಟ್ಗೆ ಹೆಚ್ಚಿನ ಅಧಿಕಾರ ಇಲ್ಲ, ಬದಲಾಗಿ ಸುಪ್ರೀಂ ಲೀಡರ್ ಇದಾರಲ್ವಾ ಅಲಿ ಖಮನೇನಿ ಅವರೇ ಇಂಪಾರ್ಟೆಂಟ್. ಅವ್ರು ಹೇಳಿರ್ತಕ್ಕಂಥ ಜಾರಿ ಮಾಡೋದು ಅಧ್ಯಕ್ಷರದ ಕೆಲಸ. ಇನ್ನು ಕ್ವಶನ್ ನಂಬರ್ 14, ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ರಸ್ತೆ ಸಮಸ್ಯೆಗಳನ್ನು ಪರಿಹರಿಸಲು ಲೋಕಪತ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ರೀಸೆಂಟ್ಲಿ ಲಾಂಚ್ಡ್ ಲೋಕಪತ್ ಮೊಬೈಲ್ ಆಪ್ ಫಾರ್ ದ ರಿಸಾಲ್ವಿಂಗ್ ದ ರೋಡ್ ಪ್ರಾಬ್ಲಮ್ಸ್? ಅಂದ್ರೆ ಮಧ್ಯಪ್ರದೇಶ ಸರ್ಕಾರ ಇತ್ತೀಚೆಗೆ ಅಲ್ಲಿನ ರಸ್ತೆಗಳನ್ನ ಏನು ತೊಂದರೆಗಳಿರ್ತವೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಲೋಕಪತ್ ಮೊಬೈಲ್ ಆಪ್ ಅನ್ನ ತಂದಿದೆ. ಸುಮ್ಮನೆ ಕೇಳ್ಬಿಡ್ಬೋದು. ಅದಕ್ಕೋಸ್ಕರ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ಅವರು ಪಾರದರ್ಶಕತೆ ಮತ್ತು ಸಾರ್ವಜನಿಕ ಕಲ್ಯಾಣವನ್ನು ಹೆಚ್ಚಿಸಲು ಲೋಕಪತ್ ಮೊಬೈಲ್ ಆಪ್ ಅನ್ನ ತಂದಿದ್ದಾರೆ. ಸೊ ಆ ಮೂಲಕ ಅಲ್ಲಿನ ರೋಡ್ಗಳು ಚೆನ್ನಾಗಿಲ್ಲ ಅಂದ್ರೆ ಅದಕ್ಕೆ ಯಾರು ಹೊಣೆಗಾರರಾಗಿರ್ತಾರೆ ಅದನ್ನ ರೆಡಿ ಮಾಡಿಸೋದಕ್ಕೆ ತಂದಿದ್ದಾರೆ ಆ್ಯಪ್, ಲೋಕಪತ್ ಮೊಬೈಲ್ ಆ್ಯಪ್. ಓಕೆ, ಮಧ್ಯಪ್ರದೇಶ ಎಲ್ಲಿದೆ? ಮಧ್ಯಪ್ರದೇಶ ಸೊ ಭಾರತದ ಮಧ್ಯಭಾಗದಲ್ಲಿದೆ. ಸೊ ಒಂದ್ ಕಡೆ ರಾಜಸ್ಥಾನ್ ಇದ್ರೆ, ಮತ್ತೊಂದ್ ಕಡೆ ಗುಜರಾತ್, ಮತ್ತೊಂದ್ ಕಡೆ ಮಹಾರಾಷ್ಟ್ರ, ಛತ್ತೀಸ್ಗಢ, ಉತ್ತರ ಪ್ರದೇಶ, ಹೀಗೆ ಯಾವ್ಯಾವ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಇಂಪಾರ್ಟೆಂಟು. ಮತ್ತು ಮಂಗುಬಾಯಿ ಸಿ ಪಟೇಲ್ ಅಲ್ಲಿನ ರಾಜ್ಯಪಾಲರಾದ್ರೆ ಮೋಹನ್ ಯಾದವ್ ಮುಖ್ಯಮಂತ್ರಿಗಳಾಗ್ತಾರೆ. ದ ಆರ್ಟ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಯಾವ ರಾಜ್ಯದ ಟ್ಯಾಗ್ಲೈನ್ ಅಂದ್ರೆ ಮಧ್ಯಪ್ರದೇಶ. ಜಬಲ್ಪುರಲ್ಲಿ ತನ್ನ ಹೈಕೋರ್ಟ್ ಅನ್ನು ಹೊಂದಿದೆ. ಸೊ 29 ಲೋಕಸಭಾ ಸ್ಥಾನ, 11 ರಾಜ್ಯಸಭಾ ಸ್ಥಾನ, 230 ವಿಧಾನಸಭಾ ಸ್ಥಾನ, ವಿಧಾನ ಪರಿಷತ್ ಇಲ್ಲ. ಸೊ ನೋಡ್ಬೋದು ಬೇರೆ ಬೇರೆ ವಿಚಾರಗಳು. ಮತ್ತು ಯುನೆಸ್ಕೋ ಹೆರಿಟೇಜ್ ಸೈಟ್ಗಳು ಸಾಕಷ್ಟಿದ್ದಾವೆ. ಖಜುರಾಹೋ, ಸಾಂಚಿ, ಬೆಂಬೆಟ್ಕಾ ಮತ್ತು ಕುಂಭಮೇಳ ICH ಸೈಟ್ ಆದ್ರೆ ನ್ಯಾಷನಲ್ ಪಾರ್ಕ್ಗಳಂತೂ ತುಂಬಿಕೊಂಡಿದ್ದಾವೆ. ನ್ಯಾಷನಲ್ ಪಾರ್ಕ್ಗಳು ಮಧ್ಯಪ್ರದೇಶದಲ್ಲಿ ಕನಾ, ಬಾಂಧವ್ಗರ್, ಪೆಂಚ್, ಸಾತ್ಪುರ, ಪೆನ್ನಾ, ವನವಿಹಾರ, ಮಾಧವ್, ಸಂಜಯ್ ದುಬ್ರಿ, ಕುನು, ಗುಗುವಾ ಫಾಸಿಲ್ ಅಂತೆ, ಡೈನೋಸರ್ ಫಾಸಿಲ್, ಓಂಕಾರೇಶ್ವರಿ, ಹೀಗೆ 12 ನ್ಯಾಷನಲ್ ಪಾರ್ಕ್ ಇದಾವೆ. ಒಂದು 6-7 ಟೈಗರ್ ರಿಸರ್ವ್ ಕೂಡ ಇದಾವೆ. ಕನಾ, ಬಾಂಧವ್ಗರ್, ಪೆಂಚ್, ಸಾತ್ಪುರ, ಪನ್ನಾ, ಸಂಜಯ್ ಮತ್ತು ವೀರಂಗನ, ದುರ್ಗಾವತಿ. ವೈಲ್ಡ್ ಲೈಫ್ ಸೆಂಚುರೀಸ್ ಇದಾವೆ. ಬಯೋಸ್ಫಿಯರ್ ರಿಸರ್ವ್ಸ್ ಅಚಾನಕ್ಮರ್, ಅಮರಕಂಟಕ್, ಪಾಚ್ಮರಿ, ಪನ್ನಾ ಬಯೋಸ್ಫಿಯರ್ ರಿಸರ್ವ್ಸ್ ಇದ್ರೆ ಬೋಜಾ ವೆಟ್ಲ್ಯಾಂಡ್, ಸಖ್ಯ ಸಾಗರ್, ಸಿರ್ಪುರ, ಯಶವಂತ್ ಸಾಗರ್ ಎನ್ನುವ ರಾಮ್ಸರ್ ಸೈಟ್ಗಳನ್ನು ಕೂಡ ಹೊಂದಿದೆ. ಅದೇ ರೀತಿಯಾಗಿ ಅಲ್ಲಿನ ಜನಾಂಗಗಳು, ನೃತ್ಯ ಪ್ರಕಾರಗಳು, ಹಬ್ಬಗಳು, ನದಿಗಳು, ಅಣೆಕಟ್ಟುಗಳನ್ನು ಕೂಡ ಕಾಣಬಹುದು. ಮಧ್ಯಪ್ರದೇಶ ಮುಖ್ಯಮಂತ್ರಿಗಳು, ರಾಜ್ಯಪಾಲರ ಮಾಹಿತಿಯನ್ನು ಕೂಡ ನೋಡಬಹುದು. ಮತ್ತು ಜುಲೈ 2024 ಪಾರ್ಟ್ 4 ಕೊನೆಯ ಪ್ರಶ್ನೆ, ಇತ್ತೀಚೆಗೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಕರೆಕ್ಟ್, ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ NCPCR, ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, NCPCR ಯಾವ ರಾಜ್ಯದ ಮೈಕಾ ಗಣಿಗಳನ್ನು ಬಾಲ ಕಾರ್ಮಿಕ ಮುಕ್ತ ಎಂದು ಘೋಷಣೆ ಮಾಡಿದೆ? Recently, the National Commission for Protection of Child Rights NCPCR declared the Mica mines of which state as a child labor free. ಸುಮಾರು 20,000ಕ್ಕೂ ಅಧಿಕ ಮಕ್ಕಳನ್ನ ಅಲ್ಲಿನ ಗಣಿಗಳಲ್ಲಿ ಬಳಸ್ಕೊಳ್ತಾ ಇದ್ರು ಸುಮಾರು 20 ವರ್ಷಗಳ ಹಿಂದೆ. ಅದಕ್ಕೋಸ್ಕರ ಅಲ್ಲಿನ ಮೈಕಾ ಗಣಿಗಳಲ್ಲಿ ಅಂದ್ರೆ ಆ ರಾಜ್ಯದ ಮೈಕಾ ಗಣಿಗಳಲ್ಲಿ ಮಕ್ಕಳ ಒಂದು ಏನು ಬಾಲ ಕಾರ್ಮಿಕತೆಯನ್ನು ತೊಡೆದೋಡಿಸಿ ಅವರನ್ನ ಶಾಲೆಗಳಿಗೆ ಕಳಿಸ್ಬೇಕನ್ನೋ ಉದ್ದೇಶಕ್ಕೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸಾಕಷ್ಟು ಕಾರ್ಯಕ್ರಮಗಳನ್ನು ತಂದಿತ್ತು. ಯಾವ ರಾಜ್ಯ ಅಂದ್ರೆ ಜಾರ್ಖಂಡ್ ರಾಜ್ಯದ ಮೈಕಾ ಗಣಿಗಳು. NCPCR ಡಿಕ್ಲೇರ್ಸ್ ಮೈಕಾ ಮೈನ್ಸ್ ಆಫ್ ಜಾರ್ಖಂಡ್ ಚೈಲ್ಡ್ ಲೇಬರ್ ಫ್ರೀ.
20 years ಲೇಟರ್ 20 ವರ್ಷಗಳ ನಂತರ ಇವತ್ತು ಅಲ್ಲಿನ ಮೈಕಾ ಗಣಿಗಳು ಇವತ್ತು ಮಕ್ಕಳ ಬಾಲಕಾರ್ಮಿಕ ಮುಕ್ತವಾಗಿದ್ದಾವೆ. ಸುಮಾರು 20,000ಕ್ಕೂ ಹೆಚ್ಚಿನ ಬಾಲಕಾರ್ಮಿಕರನ್ನು ಅಲ್ಲಿ ಹೊಂದಿದ್ರು ಅನ್ನೋದನ್ನ ಗಮನಿಸಬಹುದು. 20 ವರ್ಷಗಳ ಹಿಂದೆ ಇಂತಹ ಒಂದು ಕಾರ್ಯಕ್ರಮವನ್ನು ತರಲಾಯಿತು. ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ನವದೆಹಲಿ ಪ್ರಧಾನ ಕಚೇರಿ 2007ರಲ್ಲಿ ಆರಂಭವಾಗಿತ್ತು. ಸೊ ಪ್ರಿಯಾಂಕು ಕಾನುಂಗು ಅವರು ಅದರ ಚೇರ್ಮನ್ ಆಗಿದ್ದಾರೆ. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಜುಲೈ 5, 2024ರಂದು ಜಾರ್ಖಂಡ್ನ ಮೈಕಾ ಗಣಿಗಳನ್ನ ಬಾಲಕಾರ್ಮಿಕ ಮುಕ್ತ ಅಂತ ಘೋಷಣೆ ಮಾಡಿದೆ. 20 ವರ್ಷಗಳ ಈ ಒಂದು ಕಾರ್ಯಕ್ರಮ ಇವತ್ತು ಸಕ್ಸಸ್ಫುಲ್ ಆಗಿದೆ ಅನ್ನೋದನ್ನ ಗಮನಿಸಬಹುದು. ಚೈಲ್ಡ್ ಲೇಬರ್ ಫ್ರೀ ಮೈಕಾ ಸೆಲೆಬ್ರೇಟಿಂಗ್ 20 years ಆಫ್ ವರ್ಕ್ ಜುಲೈ 2024. ಎಲ್ಲಿದೆ ಜಾರ್ಖಂಡು, ಜಾರ್ಖಂಡ್ನ ಡೀಟೇಲ್ಸ್ ಏನೇನು ಅಂತ ಈಗ ಆಲ್ರೆಡಿ ಮತ್ತೊಮ್ಮೆ ಕೂಡ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಸೊ ಇಷ್ಟು ಜುಲೈ 2024ರ 4ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಬೇಕು. ಮತ್ತು ಇನ್ನೇನಾದರೂ ನಿಮಗೆ ಮಾಹಿತಿ ಬೇಕಿದ್ರೆ, ಇನ್ನಷ್ಟು ಬದಲಾವಣೆಗಳನ್ನು ಬೇಕಿದ್ರೆ ಹೇಳ್ಬೋದು, ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಈ ವಿಡಿಯೋನ ಶೇರ್ ಮಾಡಿ, ಬೇರೆಯವರಿಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಕರೆಂಟ್ ಅಫೇರ್ಸ್ ವಿಡಿಯೋಸ್ ಇದ್ದಾವೆ. ಈಗ ಜುಲೈದು ನಡೀತಾ ಇದೆ. ಅದೇ ರೀತಿಯಾಗಿ ಕಂಪ್ಯೂಟರ್ ವಿಡಿಯೋಸ್ ಇದ್ದಾವೆ, GK ಪೇಪರ್ ಸಾಲ್ವಿಂಗ್ ವಿಡಿಯೋಸ್ ಇದ್ದಾವೆ. ಎಲ್ಲ ವಿಡಿಯೋಸು ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಅನುಕೂಲ ಆಗ್ತವೆ ಅಂತ ಹೇಳ್ತಾ, ಸೊ ಈ ಎಲ್ಲ ಎಫರ್ಟ್ಗೆ ನಿಮ್ಮ ಬೆಂಬಲವೂ ಕೂಡ ಅಗತ್ಯವಾಗಿರುತ್ತೆ. ಸೊ ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಎನಿ ಇಶ್ಯೂ ಬಂದರೂ ಕೂಡ ನನ್ನ ಇಮೇಲ್ ಐಡಿಗೆ ಇಮೇಲ್ ಮಾಡಿ ವಿತ್ ಯುವರ್ ಫೋನ್ ನಂಬರ್ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.